ಸ್ಟಾರ್ಟ್ ಸರ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ನಮ್ಮ B.Ed 3ನೇ ಸೆಮಿಸ್ಟರ್ಲ್ಲಿ ಬರುವಂತಹ ಯೂನಿಟ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಈ ಯೂನಿಟ್ ಪ್ಲ್ಯಾನ್ ಬುಕ್ ಈ ಥರ ಇರ್ತದೆ. ಈಗಾಗಲೇ ನೀವೆಲ್ಲ ಮಟೀರಿಯಲ್ಸ್ ತೊಗೊಂಡ್ರದ್ರಲ್ಲಿ ಈ ಥರ ಬುಕ್ ನೋಡ್ತೀರ, ಎರಡು ಇರ್ತವೆ. ನಾವು ನಮ್ಮ ಎರಡು ಮೆಥಡ್ಗೆ ಒಂದೊಂದು ಬುಕ್, ಲೆಸನ್ ಪ್ಲ್ಯಾನ್ ಒಂದು ಇರ್ತದೆ, ಅದ್ರ ಜೊತೆಗೆ ಒಂದು ಯೂನಿಟ್ ಪ್ಲ್ಯಾನ್ ಅಂತ ಒಂದಿರ್ತದೆ. ಈಗ ನಾನು ಹೇಳ್ತಿರೋದು ನಿಮ್ಮ ಎರಡೂ ಮೆಥಡ್ಗೆ ಯೂಸ್ ಆಗೋ ಥರ ಏನು ಹೇಳ್ಬೇಕು ಅದನ್ನ ಹೇಳ್ತೀನಿ. ನೀವು ಎರಡು, ನಿಮ್ಮದು ವಿಜ್ಞಾನ ಗಣಿತ ಇರ್ಬೋದು ಅಥವಾ ಕನ್ನಡ ಸಮಾಜ, ಅದು ಯಾವುದೇ ಮೆಥಡ್ ಇರ್ಬೋದು, ಆ ಯೂನಿಟ್ ಪ್ಲ್ಯಾನಲ್ಲಿ ಏನು ಬರಿಬೇಕು, ಯಾವ ರೀತಿ ನೀವು ಲೆಕ್ಕಗಳನ್ನ, ಈ ಒಂದು ವಿಶೇಷವಾಗಿ ಸಂಖ್ಯಾಶಾಸ್ತ್ರ ನಾವು ಮಾಡ್ತಿರೋದು. ಯಾಕಂದ್ರೆ ಇಲ್ಲಿವರೆಗೂ ನೀವು ಸ್ಕೂಲಲ್ಲಿ ಪಾಠ ಮಾಡಿ ಟೆಸ್ಟ್ ತೊಗೊಂಡಿರ್ತೀರ ನೋಡಿ. ಅದಕ್ಕಿಂತ ಮುಂಚೆ ಈ ಒಂದು ಬುಕ್ಕಲ್ಲಿ ಅಬ್ಜೆಕ್ಟಿವ್ಸ್ ಆಫ್ ಯೂನಿಟ್ ಪ್ಲ್ಯಾನ್ ಅಂತಿದೆ. ಅಂದರೆ ಯೂನಿಟ್ ಪ್ಲ್ಯಾನ್ ಬಗ್ಗೆ ಬರೀತೀರಿ ನೀವು. ಆಮೇಲೆ ಇದ್ರೊಳಗೆ ಪ್ರೋಫಾರ್ಮ ಎ ಅಂತ ಇರ್ತದ. ಪ್ರೋಫಾರ್ಮ ಎ ಅಂದರೆ ನೀವು ಪಾಠ ಮಾಡಿದ್ನ ಲೆಸನ್ ಪ್ಲಾನ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದು ಇರ್ತದೆ. ಪ್ರೋಫಾರ್ಮ ಎ, ಪ್ರೋಫಾರ್ಮ ಬಿ ಅಂತ ಇರ್ತದ. ಒಟ್ಟಿನಲ್ಲಿ ಇದೆಲ್ಲ ಫಿಲ್ ಮಾಡಿದ ನಂತರ ನೀವು ಎಲ್ಲಿ ಬರ್ತಾರೆ, ಯೂನಿಟ್ ಟೆಸ್ಟ್ ಅಂತ ಬರ್ತಾರೆ. ಇವತ್ತು ನನಗೆ ಮುಖ್ಯವಾಗಿ ಬೇಕಾಗಿದ್ದು ಯೂನಿಟ್ ಟೆಸ್ಟ್ ಅಂತೇಳಿ. ಈಗ ನೀವೆಲ್ಲರೂ ಪಾಠ ಮಾಡೋಕ್ಕೆ ಹೋದಾಗ ಟೆಸ್ಟ್ ತೊಗೊಂಡು ಆನ್ಸರ್ ಶೀಟ್ ಎಲ್ಲ ಒಂದು ಕಡೆ ಇಟ್ಕೊಂಡಿರ್ತೀರ. ಅದೆಲ್ಲ ಕರೆಕ್ಷನ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಅಂತೇಳಿ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿರ್ತೀರ. ಅದು ಮುಂದುವರೆದು ನೀವೇನು ಮಾಡಬೇಕು, ಇದನ್ನು ಯಾವ ರೀತಿ ಅಂತೇಳಿ ನಾವು ಇದರ ಪ್ರಮುಖ ತಿಳ್ಕೊಳ್ಬೇಕಾಗ್ತದೆ. ಈ ಯೂನಿಟ್ ಪ್ಲ್ಯಾನ್ಗಿಂತ ಯೂನಿಟ್ ಟೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಒಂದಿಷ್ಟು ನೆನಪು ಮಾಡೋದು ಏನೋ, ಕಾಂಟ್ಯಾಕ್ಟ್ ಏರಿಯಾ ಅಂದರೆ ಉಪಘಟಕ 1, ಉಪಘಟಕ 2 ಅಂತೇಳಿ ಘಟಕಗಳ ಮೇಲೆ ವರ್ಗೀಕರಣ ಮಾಡಿರ್ತೀರಿ. ನೆಕ್ಸ್ಟ್ ಪ್ರಶ್ನೆ ವಿಧಗಳು, ವಸ್ತುನಿಷ್ಠ ಪ್ರಶ್ನೆಗಳು, ಅತಿ ಲಘು, ಲಘು ಮತ್ತು ನಿಬಂಧ ಮಾದರಿ, ಈ ರೀತಿ ವರ್ಗೀಕರಣ ಮಾಡಿರ್ತೀರಿ. ಇನ್ನೊಂದು ಡಿಫಿಕಲ್ಟಿ ಲೆವೆಲ್, ಸುಲಭ, ಅತಿ ಸುಲಭ, ಈ ಎಲ್ಲ ಪ್ರಕಾರದಲ್ಲಿ ವರ್ಗೀಕರಣ ಮಾಡಿರ್ತೀರಿ. ಇವನ್ನೆಲ್ಲ ಸೇರಿಸಿ ಒಂದು ಬ್ಲೂ ಪ್ರಿಂಟ್ ಅಂದರೆ ಬರೆದಿರ್ತೀರಿ. ಇವು ಇಷ್ಟೆಲ್ಲ ನೀವು ಮಾಡಿರೋ ಕೆಲಸ ನಾನು ಸುಮ್ಮನೆ ರಿವೈಸ್ ಮಾಡ್ತಾ ಇದ್ದೀನಿ. ನಂತರ ಇದರಲ್ಲಿ ಇನ್ನೇನು ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಅಂತಿದೆ. ನೀವೇನು ಪ್ರಶ್ನೆ ಪತ್ರಕ್ಕೆ ತೆಗೆದಿರ್ತೀರಿ ಅದನ್ನ ಇದ್ರ ಅಂಟಿಸ್ಬೇಕು. ಅದ್ರ ಜೊತೆಗೆ ಸ್ಕೋರಿಂಗ್ ಕೀ ಅಂತ, ಅಂದರೆ ಕೀ ಆನ್ಸರ್ ಬರೆದಿರ್ತೀರಿ ನೀವು. ಇದಾದಮೇಲೆ ಬರೋದು ಮಾರ್ಕ್ಸ್ ಲಿಸ್ಟ್ ಆಫ್ ಸ್ಟೂಡೆಂಟ್ ಅಂತ. ಇದು ನೀವು ಈಗಾಗಲೇ ಟೆಸ್ಟ್ ಏನು ತೊಗೊಂಡಿರಲ್ಲ, ಆ ಟೆಸ್ಟಲ್ಲಿ ನೀವು ಈ ರೀತಿ ಮಾಡಬೇಕಾಗ್ತವೆ. ವಿದ್ಯಾರ್ಥಿಗಳದು ಒಂದು ಕಡೆ ಕ್ರಮ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ಗರಿಷ್ಠ ಅಂಕ, ಕನಿಷ್ಠ ಅಂಕ, ಇದು ಫಿಕ್ಸ್ ಬರೀಲೇಬೇಕಾಗ್ತದೆ. ನಂತರ ಪಡೆದ ಅಂಕ ಪ್ರತಿಶತ ಅಂತ ಇರ್ತದೆ. ಇದನ್ನ ನಿಮ್ದು ಎಕ್ಸ್ಟ್ರಾ ಕೆಲಸ. ಈಗ ನೋಡ್ರಿ, ನಾನು ಒಂದು ಲಿಸ್ಟ್ ಮಾಡಿದ್ದೀನಿ, 40 ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅದ. ಈಗ ನೀವು ಏನು ಮಾಡ್ಬೇಕಪ್ಪ ಅಂದರೆ, ನೀವೆಲ್ಲರೂ ನೋಟ್ಬುಕ್ ತೆಗೀರಿ. ನೋಟ್ಬುಕ್ ತೆಗೆದು, ಯಾಕಂದ್ರೆ ಇದು ಮೇನ್ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಾದ್ರೆ. ಈ ಹೆಸರು ಏನಪ್ಪ ಅಂದ್ರೆ ಇದ್ರದ್ದು ಮಾರ್ಕ್ಸ್ ಲಿಸ್ಟ್ ಆಫ್ ಸ್ಟೂಡೆಂಟ್ ಅಂತ. ಮಾರ್ಕ್ಸ್ ಲಿಸ್ಟ್ ಆಫ್ ಸ್ಟೂಡೆಂಟ್. ಇಲ್ಲಿ ನೋಡ್ರಿ, ಇದು ಹೆಂಗಿರುತ್ತೆ ಟೇಬಲ್ ಅಂದರೆ, ಫಸ್ಟ್ ಕ್ರಮ ಸಂಖ್ಯೆ ಅಂತ ಇರ್ತದ, ಕ್ರಮ ಸಂಖ್ಯೆ. ನೆಕ್ಸ್ಟ್ ವಿದ್ಯಾರ್ಥಿ ಹೆಸರು ಅಂತ ಇರ್ತದೆ ನೋಡ್ರಿ, ವಿದ್ಯಾರ್ಥಿ ಹೆಸರು. ಗರಿಷ್ಠ ಅಂಕ, ಕನಿಷ್ಠ ಅಂಕ. ನೆಕ್ಸ್ಟ್ ಪಡೆದ ಅಂಕ ಪ್ರತಿಶತ. ನೋಡ್ರಿ, ಇಲ್ಲಿ ನಾವು ಎಷ್ಟು ವಿದ್ಯಾರ್ಥಿಗಳು ಅಂದರೆ 40 ವಿದ್ಯಾರ್ಥಿಗಳು ತಗೊಂಡಿದ್ದೀವಿ. ಈಗ ಈ ನಮ್ಮಲ್ಲಿ ಫಸ್ಟ್ ವಿದ್ಯಾರ್ಥಿ, ಒಂದು ಎಕ್ಸಾಂಪಲ್ ದೇವಿಕ್ ಅನ್ನೋ ವಿದ್ಯಾರ್ಥಿ. ಇವ್ರದ್ದು ಟೆಸ್ಟ್ ಎಷ್ಟಂದ್ರೆ ಗರಿಷ್ಠ ಅಂಕ, ನಾವು ತಗೊಂಡ್ರೆ ಟೆಸ್ಟ್ ಗರಿಷ್ಠ ಅಂಕ 25. ಕನಿಷ್ಠ ಎಷ್ಟು ತೊಗೊಳ್ಬೇಕು, ಅವರು 9 ತೊಗೊಳ್ಬೇಕಾಗಿರ್ತದೆ. ಈಗ ದೇವಿಕ್ ಎಷ್ಟು ತೊಗೊಂಡಳ, 24 ಅಂಕ ತೊಗೊಂಡಳ, ಹೌದಲ್ಲ. ಈಗ ನಮ್ಗೆ ಇನ್ನೊಂದು ಗೊತ್ತದಲ್ಲ, ಏನಪ್ಪ ಅಂದರೆ 20 ಅಂಕ ಅಂದರೆ ಈಗ 100% ಅಂತಂದಾಗೆ 100% ತೆಗಿತೀವಿ ನಾವೀಗ, ಹೌದಲ್ಲ. ಈಗ 100% ಅಂದರೆ 100%ಗೆ 20 ಮಾರ್ಕ್ಸು, ಹೌದಾ. ಇಲ್ಲಿ 1% ಅಂದರೆ 1 ಮಾರ್ಕ್ ಅಂದರೆ ಎಷ್ಟು ಪರ್ಸೆಂಟ್ ಆಗ್ತದ, 4 ಆಗ್ತದ.
ಅರ್ಥ ಆಯ್ತಾ? ಇಲ್ಲಿ 20 ಅಂಕಗಳಿಗೆ 100% ಆದರೆ 1 ಅಂಕಗ 4% ಆಗ್ತದ. ಆಗ್ತದಾಗಲ್ಲ? ಈಗ 25 ಅಂತ ತಗೊಳಮ್. ಈಗ ನಾನ್ದೆಷ್ಟು ಟೆಸ್ಟು 25 ಮಾರ್ಕ್ಸ್ ತೊಗೊಂಡಿದ್ದೀನಿ. ಒಂದು ವೇಳೆ 20ಕ್ಕೆ ತೊಗೊಂಡಿದ್ದಾರಂದ್ರೆ ಅದು ಬೇರೆ ಆಗ್ತದೆ. ಇಲ್ಲಿ 25 ಮಾರ್ಕ್ಸ್ಗೆ 100%, 1 ಮಾರ್ಕ್ಸ್ಗೆ ಎಷ್ಟಾಯ್ತು? 4%. ಒಂದು ವೇಳೆ 20 ಆಗಿತ್ತಂದ್ರೆ ಇಲ್ಲಿ 20 ಆಗಿದ್ರೆ ಇಲ್ಲಿ 5% ಆಗ್ತದೆ. ಹೌದಲ್ಲ? ಇದು ಕರೆಕ್ಷನ್. 25 ಮಾರ್ಕ್ಸ್ನ ಟೆಸ್ಟ್ ತೊಗೊಂಡಲ್ಲ, 25 ಮಾರ್ಕ್ಸ್ಗೆ 100% ಅಂದರೆ ನಮ್ಮ ಸ್ಟೂಡೆಂಟು ಅಂದರೆ ಈಗ ಸಪೋಸ್ ದೇವಿಕಾ 24 ತೊಗೊಂಡಾಳ ಅಂದ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗ್ಬೋದು? 96 ಆಗ್ಬೋದಾ? ಹೆಂಗೆ ಹೇಳ್ರಿ? 1 ಮಾರ್ಕ್ಸ್ಗೆ 4% ಅಂದರೆ 24 ಮಾರ್ಕ್ಸ್ಗೆ 96%. ಹೌದಲ್ಲ? ಇಲ್ಲಿ ಇವಳು ತೊಗೊಂಡಿದ್ದ ಪರ್ಸೆಂಟೇಜ್ ಎಷ್ಟಪ್ಪ? 96. ನೆಕ್ಸ್ಟು ಶ್ರೀಲತಾ ಅಂತ ಹುಡುಗಿ, ಗರಿಷ್ಠ 20. ನೋಡ್ರಿ, ಇದು ಕೊನೆಯವರೆಗೂ 40ರವರೆಗೂ ಏನಿದೆ ಇದು ಸೇಮ್ ಇರ್ತದೆ ನೋಡ್ರಿ. ಫಸ್ಟ್ ಕಾಲಮ್ ಗರಿಷ್ಠ ಅಂಕ 25 ಫಿಕ್ಸ್ ಇರ್ತದ, ಕನಿಷ್ಠ 9 ಫಿಕ್ಸ್ ಇರ್ತದೆ. ಇಲ್ಲಿ ಏನು ಚೇಂಜ್ ಆಗಲ್ಲ. ಚೇಂಜ್ ಆಗದೆ ಈ ಪಡೆದ ಅಂಕ ಪ್ರತಿಶತ. ಓಕೆನಾ? ಇದು ನೆನಪಿರ್ಬೇಕು ನಿಮ್ಗೆ ಎಲ್ಲರೂ. ಲೆಕ್ಕ ಮಾಡಬೇಕಾದ್ರೆ ಇದು ನೆನಪಿಟ್ಕೊಂಡು ಸಾಕು ನಿಮ್ಗೆ. 25 ಮಾರ್ಕ್ಸ್ ಟೆಸ್ಟ್ ತೊಗೊಂಡ್ರೆ 1 ಮಾರ್ಕ್ಗೆ 4% ಆಗಿರ್ತದ. ಅಂದ್ರೆ 20 ಅಂಕದ ಟೆಸ್ಟ್ ತೊಗೊಂಡ್ರೆ 1 ಮಾರ್ಕ್ಗೆ 5% ಆಗಿರ್ತದೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕಿದು. ಇಲ್ಲಿ ಇದೊಂದು ನೋಡ್ರಿ, ಇದು 9. ಇದೊಂದು ಫಿಲ್ ಮಾಡ್ತೀನಿ. ಇದು ನಾವು 24ಕ್ಕೆ ತೊಗೊಂಡಾಳ, ಇಲ್ಲೂ ಕೂಡ 96% ಆಗಿತ್ತು. ನಮ್ಮ ಲಾಸ್ಟ್ ವಿದ್ಯಾರ್ಥಿ ಎಷ್ಟು ತೊಗೊಂಡ್ರಪ್ಪ ಅಂದರೆ, ಲಾಸ್ಟ್ ವಿದ್ಯಾರ್ಥಿ ಯಾರು ನಮ್ಮಲ್ಲಿ ಅಂದರೆ ರೂಪಾ ಅಂತಿದ್ದಾಳ. ಈ ರೂಪಾ 40ನೇ ವಿದ್ಯಾರ್ಥಿ. ಈಕಿನ ತೊಗೊಂಡ್ರ ಅಂಕ ಎಷ್ಟಪ್ಪ ಅಂದರೆ 9, ಕನಿಷ್ಠ ಅಂಕನೇ ತೊಗೊಂಡಾಳ. ಈಕೆ ಪರ್ಸೆಂಟೇಜ್ ಎಷ್ಟು ಬರ್ತಪ್ಪ ಅಂದರೆ ಪ್ರತಿಶತ ಎಷ್ಟು ಬರ್ತದ್ರಿ? 1%. 1 ಅಂಕಗ 4%. ಇಲ್ಲಿ 9 ಅಂಕ ತೊಗೊಂಡಾಳ. ಎಷ್ಟು ಪರ್ಸೆಂಟ್ ಆಗ್ತದ? 9 4 36 ಅಂದ್ರೆ ಈಗ ತೊಗೊಂಡಿರೋ ಪ್ರತಿಶತ ಅಂಕ 36. ಎಷ್ಟು ಪ್ರತಿಶತ? 36%. ಈ ರೀತಿ ನೀವು ನಿಮ್ಮ ವಿದ್ಯಾರ್ಥಿಗಳು ಲಿಸ್ಟ್ ಮಾಡ್ಕೋಬೋದಲ್ಲ? ಈಸಿ ಅದಲ್ಲ ಇದು? ನೆಕ್ಸ್ಟ್ ಸ್ಟೆಪ್ ಹೋಗಮ್ಮ. ತಿಳಿತಲ್ಲ ಇದು? ಮಾಡ್ಕೋತೀರ ನೀವಲ್ಲ? ನೆಕ್ಸ್ಟ್ ಹೋಗಮ್ಮ. ಈಗ ಸ್ಟ್ಯಾಟಿಸ್ಟಿಕಲ್ ಡಾಟಾ ರಾ ಸ್ಕೋರ್ ಅಂತ ಅಂದರೆ ಕಚ್ಚಾ ಸ್ಕೋರ್. ನಿಮ್ಮ ಮಕ್ಕಳು ತೊಗೊಂಡಿರೋಂಥ ಡಾಟಾನ ಮಾರ್ಕ್ಸ್ನ ಒಂದು ಡಬ್ಬಿ ಥರ ಬರಿತೀವಿ. ಅದ್ರ ಹೆಸರು ಹೆಂಗಿರ್ತದೆ ಅಂದರೆ ಪೇಪರ್ ನಿಮ್ಮದು ಯೂನಿಟ್ ಟೆಸ್ಟ್ ಬುಕ್ಕಲ್ಲಿ, ಯೂನಿಟ್ ಪ್ಲ್ಯಾನ್ ಬುಕ್ಕಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಾಟಾ ರಾ ಸ್ಕೋರ್ ಇದು ಹೆಡ್ಡಿಂಗ್ ಇರ್ತದ. ಈ ಪೇಜ್ನ ನೀವೇನು ಬರೀತೀರಪ್ಪ ಅಂದರೆ ನಿಮ್ಮ ವಿದ್ಯಾರ್ಥಿಗಳು ತೊಗೊಂಡಿರೋ ಮಾರ್ಕ್ಸ್ ಹೈಯೆಸ್ಟಿಂದ ಲೋವೆಸ್ಟ್ ಅಂದರೆ ಗರಿಷ್ಠದಿಂದ ಕನಿಷ್ಠವರು ಬರೀತೀರಿ. ಈಗ ನಿಮ್ಮ 40 ವಿದ್ಯಾರ್ಥಿಗಳು ಅದಾರಂದರೆ ನೀವು ಹೆಂಗೆ ತೊಗೋಬೋದು ಇದನ್ನಂದರೆ, ನೋಡ್ರಿ ಯಾವಾಗಲೂ ಇದು 5 × 8 ಅಥವಾ 8 × 5 ಅಂದರೆ ಕಂಬ ಸಾಲು, ಇದು ಅಡ್ಡ ಸಾಲು. ಅರ್ಥದ? ಇದು ನೋಡ್ರಿ ಇವೆಲ್ಲ ಏನದ? ಇವು ಕಂಬ ಸಾಲು ಕರಿತೀರಿ. ಇವಕ್ಕೆಲ್ಲ ನಾ ಕಂಬ ಸಾಲು ಇದನ್ನು ತೊಗೊಳ್ತೀನಿ, 5 ತೊಗೊಳ್ತೀನಿ. ನೋಡ್ರಿ ನೀವು ಇದನ್ನು ತೊಗೊಳ್ಬೋದು. ಇದನ್ನು ತೊಗೊಂಡ ಎರಡನೇ ತೊಗೊಂಡಾಗ ನಿಮ್ಮ ಕಂಬ ಸಾಲು 8 ಬರ್ತಾವ, ಅಡ್ಡ ಸಾಲು 5 ಬರ್ತಾವ. ಇದನ್ನು ತೊಗೊಂಡ್ರೆ ಕಂಬ ಸಾಲು 5 ಬರ್ತಾವ, ಅಡ್ಡ ಸಾಲು 8 ಬರ್ತಾವ. ಈಗ ನೋಡ್ರಿ ಎಷ್ಟು ಹಾಕಿದೆ? 3, 6 ಹಾಕಿದ್ನ 1 ತೆಗೆಮ. ಓಕೆನಾ? ನಮ್ಮಲ್ಲಿ ಕಂಬ ಸಾಲಿಗ 5 ಹಾಕಿನಿ, ಅಡ್ಡ ಸಾಲು ಎಷ್ಟು ಹಾಕ್ತೀನಿ? 8 ಹಾಕ್ತೀನಿ. ಯಾಕಪ್ಪ ಅಂದರೆ ಇದು ಹಿಂಗೆ ಹಾಕಿದಾಗ 40 ಡಬ್ಬಿ ಸಿಗ್ತಾವೆ. ಅಂದರೆ ನಮ್ಮ ವಿದ್ಯಾರ್ಥಿಗಳು 40 ಅದಾವ ಅಂತ ಅರ್ಥ. ಒಬ್ಬೊಬ್ಬರ ಮಾರ್ಕ್ಸ್ ಒಂದೊಂದರ ಫಿಟ್ ಆಗ್ತಾವೆ ಇದರಲ್ಲಿ. ಈಗ ನೋಡ್ರಿ, 1 ಅಡ್ಡ ಸಾಲು, 2, 3, 4, 5, 6, 7, 8 ನೋಡ್ರಿ. ಈಗ ನೋಡ್ರಿ ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳ ಲಿಸ್ಟ್ ಏನದಪ್ಪ ಅಂದರೆ ಹೈಯೆಸ್ಟು 24ರಿಂದ ಅದ. 24 ಒಂದು ಸಾರಿ ಅಂದರೆ 24 ಇಬ್ಬರು ವಿದ್ಯಾರ್ಥಿ ತೊಗೊಂಡಿದ್ದಾರೆ. ನೆಕ್ಸ್ಟು ಇದಾದ್ಮೇಲೆ 23. 23ನ್ನ 3 ಜನ ತೊಗೊಂಡಿದ್ದಾರೆ ನಮ್ಮಲ್ಲಿ. 23, 22ನ್ನ ಇಬ್ಬರು ತೊಗೊಂಡಿದ್ದಾರೆ. 21ನ್ನ 3 ಜನ. 20,
19 ನೆಕ್ಸ್ಟ್ 19 14 13 ನೋಡ್ರಿ ಯಾವ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ತಿದ್ದೀನಿ. 12 11 11 10 10 9. ಓಕೆ ನೋಡ್ರಿ ನಮ್ಮ 40 ವಿದ್ಯಾರ್ಥಿಗಳದ್ದು ಅಂಕಗಳು ಇದರಲ್ಲಿ ಫಿಟ್ ಆಯ್ತಲ್ಲ. ನೋಡ್ರಿ ಎಷ್ಟದವ, 40 ಡಬ್ಬಿ ಅದಾವೆ ಎಣಿಸಿದರೆ. 24 ಗರಿಷ್ಠ ಅಂಕ ತೊಗೊಂಡ ನಮ್ಮ ವಿದ್ಯಾರ್ಥಿ, ಕನಿಷ್ಠ 9 ತೊಗೊಂಡಾರ. ಇದು 40 ವಿದ್ಯಾರ್ಥಿಗಳು. ನಿಮ್ಮ ಹತ್ರ 25 ವಿದ್ಯಾರ್ಥಿಗಳಿದ್ರೆ ನೀವು ಕೂಡ ಅಡ್ಡ ಸಲು ಕಂಬ ಸಲು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಮಾರ್ಕ್ಸ್ನ ಎಂಟ್ರಿ ಮಾಡ್ಬೋದು. ನೀವು ತಿಳಿತಾ ಇದು. ನೆಕ್ಸ್ಟ್ ಹೋಗ್ಬೋದಾ? ಇದಾದ್ಮೇಲೆ ಏನು ಬರ್ತದಪ್ಪ ಅಂದರೆ ತೆಗಿಬೋದಾ ಇದನ್ನ? ತಿಳಿತಲ್ಲ. ನೆಕ್ಸ್ಟ್ ನೋಡ್ರಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಮಾರ್ಕ್ಸ್ ಕೆಲವರು ಸೇಮ್ ತೊಗೊಂಡಿರ್ತಾರೆ. 9 4 ಮಂದಿ ತೊಗೊಂಡಿರ್ತಾರೆ, ಅಥವಾ 10 3 ಜನ ತೊಗೊಂಡಿರ್ತಾರೆ. ಅವರು ಸಂಖ್ಯೆ ಕೌಂಟ್ ಮಾಡಿ ಬರೆಯೋದು ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲೊಂದು ಟೇಬಲ್ ಹಾಕಿ ಬರಿತೀವಿ ಅದನ್ನು. ನೋಡ್ರಿ ಅದು ಹೆಂಗೆ ಬರಿತೀವಪ್ಪ ಅಂದರೆ ನಾವು ವರ್ಗಾಂತರ ಅಥವಾ ಕ್ಲಾಸ್ ಇಂಟರ್ವಲ್ ಅಂತೇಳಿ ಮಾಡ್ತೀವಿ. ಇಲ್ಲಿ ನೋಡ್ರಿ ಇದು ಹೆಂಗಿರುತ್ತೆ ಟೇಬಲ್ಲು. ವರ್ಗಾಂತರ, ನೆಕ್ಸ್ಟ್ ತಾಳೆ ಗುರುತು ಅಂತ ಇರ್ತದ. ಆವೃತ್ತಿ ಇಂಗ್ಲೀಷ್ನಾಗ ಫ್ರೀಕ್ವೆನ್ಸಿ ಅಂತ ಕರೀತಾರ. ನಮ್ಮ ವಿದ್ಯಾರ್ಥಿಗಳದು ಟೆಸ್ಟ್ದಾಗ ಕನಿಷ್ಠ ಮಾರ್ಕ್ಸ್ 9 ಆಗಿತ್ತು, ಗರಿಷ್ಠ 25 ಆಗಿತ್ತು. ಆ ಅಂಕಗಳಿಗೆ ನಾವು ಒಂದು ವರ್ಗ ಅಂತ ರೆಡಿ ಮಾಡ್ತೀವಿ. ಅಂದರೆ ಕ್ಲಾಸ್ ಇಂಟರ್ವಲ್ CI ಅಂತ ಇರ್ತದ. ಕನಿಷ್ಠ 9 ಮಾರ್ಕ್ಸು, ಗರಿಷ್ಠ 25 ಮಾರ್ಕ್ಸ್. ನೋಡ್ರಿ ಈಗ ನಾವು ವರ್ಗಾಂತರ ಅಂದರೆ ಇಲ್ಲಿಂದ ಇಲ್ಲಿವರೆಗೆ 9 ರಿಂದ 12, 12 ರಿಂದ 15 ಅಥವಾ 16 ರಿಂದ ಒಟ್ಟು ನಮ್ಗೇನು ಬೇಕು, ಒಂದು ಗುಂಪು ಬೇಕಂತ. ಇಲ್ಲಿಂದ ಇಲ್ಲಿವರೆಗೆ ಬರೋರು, ಇಲ್ಲಿಂದ ಇಲ್ಲಿವರೆಗೆ ಬರೋ ಅಂತ ಒಂದು ಸಪ್ರೇಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ತೊಗೊಂಡಾಗ 9 ರಿಂದ 12 ಇವು ಏನಪ್ಪ ಅಂದರೆ ಇವು ಮಾರ್ಕ್ಸ್. ಇವು ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲ ಮಾರ್ಕ್ಸ್. 9 ರಿಂದ 12 ಮಾರ್ಕ್ಸ್ ತೊಗೊಳ್ಳೋರು ಇಲ್ಲಿ ಮುಂದೆ ಅವ್ರು ಎಷ್ಟಾರ ಕೌಂಟ್ರು ಬರೀತೀವಿ ನಾವು ಇಲ್ಲಿ. ಈ ನಮ್ಮ ಲಿಸ್ಟಲ್ಲಿ 9 ರಿಂದ 12 ಮಾರ್ಕ್ಸ್ ತೊಗೊಂಡವ್ರು ಎಷ್ಟು ಮಂದಿ ಯಾರಂದರೆ 9 ರಿಂದ 12 ಅಂದರೆ ಇಲ್ಲಿ 9, 10, 11, 12 ಇವು 4 ಟೈಪ್. 9 ತೊಗೊಂಡವ್ರು ಅದರ ಇದ್ರಾಗ, 10 ತೊಗೊಂಡವ್ರು, 11 ತೊಗೊಂಡವರು, 12 ತೊಗೊಂಡ್ರು ಅದರ ಇದ್ರಾಗ. ಇವ್ರ ಸಂಖ್ಯೆ ಎಷ್ಟದಪ್ಪ ಅಂದರೆ ನಮ್ಮಲ್ಲಿ 11 ಅದ. ಇವ್ರ ಸಂಖ್ಯೆ 11 ಅದ. ಇದನ್ನು ತಾಳೆ ಗುರುತು ರೂಪದಲ್ಲಿ ತೋರ್ಸು ಅಂತ ಹೇಳ್ತಾರ. ಈ ತಾಳೆ ಗುರುತು ಹಾಕೋದು ಹೆಂಗಂದ್ರೆ ಸಂಖ್ಯಾಶಾಸ್ತ್ರದಾಗ ಏನಾಗ್ತಿವಿ, ತಾಳೆ ಗುರುತು 1 2 3 4 5 ಹಿಂಗೆ ನೋಡ್ರಿ. ಇಲ್ಲಿ 11 ಅವ ಅಂದರೆ ಎಲ್ಲನೂ ಕಂಟಿನ್ಯೂ ಹಿಂಗೆ ಹಾಕೊಂತ ಹೋಗ್ಬಾರ್ದು. ಇದು ತಪ್ಪು ಕ್ರಮ. ಸರಿಯಾದ ಕ್ರಮ ಯಾವುದಂದ್ರೆ ಫಸ್ಟ್ ಈ ಒಂದು ವೇಳೆ 5 ಮೇಲವ ಅಂದ್ರೆ ಏನು ಮಾಡಬೇಕು, ಫಸ್ಟ್ 5 ಟಾರ್ಗೆಟ್ ನಮಗೆ. ಇಲ್ಲಿ 11 ಅವ ಅಂತಂದ್ರೆ ಫಸ್ಟ್ ಏನು ಮಾಡ್ತೀರಿ, ಫಸ್ಟ್ 4 ಹಾಕ್ರಿ. 5ನೇದು ಬಂದಾಗ ಹಿಂಗೆ ಅಡ್ಡ ಹಾಕಬೇಕು. ಹೌದಲ್ಲ? ಇನ್ನು 11 ಆಗಿಲ್ಲ, ಬರೀ 5 ಆಗ್ಯಾವ ಅಂದ್ರೆ ಇನ್ನೂ 6 ಬಾಕಿ ಅವ. ತಗೊಳ್ರಿ ಮತ್ತೆ ನೋಡ್ರಿ, ಎಷ್ಟಿದು 5 ಆದವು, 6 7 8 9 10 ಅಡ್ಡ ಬಂತ. ಈಗ 10 ಆದವು, ಇನ್ನು ಎಷ್ಟು ಉಳಿತು 1. ಅದನ್ನ ಇಲ್ಲಿ ಬಾಜು ಬರೋರು ಆಯ್ತಪ್ಪ. ಇದಕ್ಕೆ ತಾಳೆ ಗುರುತು ಹಾಕೋದಂತಾರ. ಈಗ ಎರಡನೇದು ವರ್ಗಾಂತರ 12 ರಿಂದ 15 ತೊಗೊಂಡಿದ್ದೀನಿ ನೋಡ್ರಿ. ಫಸ್ಟ್ ಟೈಮ್ ತೊಗೊಂಡಾಗ ಇಲ್ಲಿಂದ ಇಲ್ಲಿ 9 ರಿಂದ 12 ಇದಿಷ್ಟು ಕೌಂಟ್ ಮಾಡಿರ್ತೀನಿ. ಸೆಕೆಂಡ್ ವರ್ಗಾಂತರ ಬಂದಾಗ ಇದನ್ನ ಬಿಡ್ತೀನಿ ನಾನು. ಯಾಕಪ್ಪ ಅಂದ್ರೆ ಇಲ್ಲಿ ಕೌಂಟ್ ಮಾಡಿರ್ತೀನಲ್ಲ, ಅದಕ್ಕೆ ಇಲ್ಲಿ ತೊಗೊಳೋದಿಲ್ಲ. ಇಲ್ಲಿ ಈಗ ಈ ವರ್ಗಾಂತರ ತೊಗೊಳೋದು ನಾವು 13, 14, 15 ಈ ಥರ ಮಾರ್ಕ್ಸ್ ತೊಗೊಂಡವ್ರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನಮ್ಮಲ್ಲಿ 7 ಜನ ಅದಾರ. 7 ಜನ ಅದಾರ. ಎಷ್ಟು ಮಾರ್ಕ್ಸು 13, 14, 15 ತೊಗೊಂಡ ಒಟ್ಟು ಸಂಖ್ಯೆ 7 ಜನ. ಇದು ವರ್ಗಾಂತರ ಏನದು ತಾಳೆ ಗುರುತು ಹಾಕಂದ್ರೆ ಹೆಂಗಾಗ್ತೀರಿ, 1 2 3 4 ಆಯಿತು, 5ನೇದು ಅಡ್ಡ, ಇನ್ನು 2 ಉಳಿತು, ಅದನ್ನು ಬಾಜು ಬರೆದ್ರೆ ಮುಗೀತಿದ್ದು. ಅರ್ಥಗದ ತಾಳೆ ಗುರುತು ಹಾಕೋದು. ನೆಕ್ಸ್ಟ್ ನೋಡ್ರಿ, ಇನ್ನೂ ವರ್ಗಾಂತರ ಇನ್ನೊಂದು ಯಾವುದದ, 15 ರಿಂದ 18 ಈ ರೇಂಜಲ್ಲಿ ಈ ಒಂದು
ಮಾರ್ಕ್ಸ್ ತೊಗೊಂಡ್ರೆ ಎಷ್ಟು ಜನ ಅಂದರೆ 6 ಜನ ಅದಾರ ಇಲ್ಲಿ. 6 ಜನ ಅದಾರ. ಇವ್ರು ತಾಳೆ ಗುರುತು ಹೆಂಗೆ ಬರ್ತದ? ಇಷ್ಟು ಬರ್ತದ? ಈಸಿ ಅದಲ್ಲ ನೋಡ್ರಿ, ಡೈರೆಕ್ಟ್ ಹಾಕ್ಬಿಡ್ತೀನಿ. ನೆಕ್ಸ್ಟು 18ರಿಂದ 21 ರೇಂಜಲ್ಲಿ ಮಾರ್ಕ್ಸ್ ತೊಗೊಂಡವರು. ಇವ್ರು ಎಷ್ಟು ಮಂದಿ ಅಂದ್ರೆ 9 ಮಂದಿ ಯಾರು ಇವರು? 9 ಮಂದಿ. 5 ಆಯಿತು, 4 9 ಆಯಿತು. ನೆಕ್ಸ್ಟ್ ನೋಡ್ರಿ 21ರಿಂದ 24. ಓಕೆನಾ? ನಮ್ಮ ಸ್ಟೂಡೆಂಟ್ ತೊಗೊಂಡಿದ್ದು 24 ಹೈಯೆಸ್ಟ್ ಮಾರ್ಕ್ಸ್ ಅದ. ನಾ ಅದಕ್ಕಾಗಿ ಇದು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. 24 21ರಿಂದ 24 ರೇಂಜಲ್ಲಿ ತೊಗೊಂಡಿರೋ ಸಂಖ್ಯೆ 7 ಅದ ಇಲ್ಲಿ. 7 ಅಂದರೆ ಇದು ತಾಳೆ ಗುರುತು. 5 ಆಯಿತು, 2 7. ಇದಕ್ಕೆ ಏನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕಲ್ ಡಾಟಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಂದರೆ ಹಂಚಿಕೆ ಮಾಡಿ ಇವ್ರದ್ದು ನೋಡ್ರಿ. ಸುಮ್ಮನೆ 40 ಮಂದಿ ಲಿಸ್ಟ್ ಪ್ರತಿ ಸಾರಿ ತೊಗೊಳಕ್ಕೆ ಕಷ್ಟ ಆಗ್ತದಲ್ಲ. ಇದು ನೋಡಿ ಹೇಳ್ಬೋದಲ್ಲ, ಈ ರೇಂಜಲ್ಲಿ ತೊಗೊಂಡ್ರೆ 11 ಮಂದಿ ಯಾರ, ಈ ಥರ ಇಷ್ಟು ಲಿಸ್ಟ್ ತೊಗೊಂಡವರು 7 ಮಂದಿ ಯಾರ, ಇಷ್ಟು ಲಿಸ್ಟ್ ತೊಗೊಂಡವರು 6 ಮಂದಿ ಅಂತ ಈಸಿಯಾಗಿ ಹೇಳ್ಬೋದು. ಪ್ರತಿಯೊಂದು ಲಿಸ್ಟ್ ಹೋದಾಗ ಟೈಮ್ ಆಗ್ತದೆ. ಇದು ಒಂದು ಈಸಿ ಮೆಥಡ್ ಅಂತ ತಿಳಿತಾ. ಇದು ಇದಕ್ಕೇನು ಕರೀತಾರ? ಸ್ಟ್ಯಾಟಿಸ್ಟಿಕಲ್ ಡಾಟಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಓಕೆನಾ? ಮುಂದೋಗ್ಬೋದು ನಾನು. ನೆಕ್ಸ್ಟ್ ಇದಾದ್ಮೇಲೆ ಏನು ಬರ್ತಪ್ಪ ಅಂದರೆ ನೆಕ್ಸ್ಟ್ ಪೇಜಾಗ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸ್ ಅಂತ ಬರ್ತದೆ. ಇದು ಬಹಳ ಮುಖ್ಯವಾಗಿದೆ. ಈ ಸೆಂಟ್ರಲ್ ಟೆಂಡೆನ್ಸ್ ಅಂದರೆ ಇದ್ರಾಗ ನಾವು ಮೀನ್, ಮೋಡ್, ಮೀಡಿಯನ್ ಅಂದರೆ ಸರಾಸರಿ, ಮಧ್ಯಾಂಕ, ಮತ್ತೇನು ಬಹುಲಕ ಅಂತೇಳಿ ಬರ್ತಾವಲ್ಲ, ಅವು ಕಂಡುಹಿಡಿಯುವಂಥದ್ದು ಇದು. ಈ ನೆಕ್ಸ್ಟ್ ಏನು ಬರ್ತದೆ ಹೆಡ್ಡಿಂಗ್ ಅಂದರೆ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇದು ನಿಮ್ಮ ಪೇಜಾಗ ಹಿಂಗೆ ಇರ್ತದೆ ಹೆಡ್ಡಿಂಗು. ತೆಗಿಬೋದು ಇದನ್ನ. ಏನು ಹೆಡ್ಡಿಂಗ? ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇರ್ತದ. ಇದರಲ್ಲಿ ಒಂದು ಟೇಬಲ್ ನಾವೇ ಹಾಕಬೇಕಾಗಿರ್ತದೆ. ನಾವು ಟೇಬಲ್ ಹಾಕಿದ ಮೇಲೆ ನಮ್ಗೆ ವ್ಯಾಲ್ಯೂಗಳು ಕಂಡುಹಿಡಿಯಕ್ಕೆ ಬರ್ತದ. ಇದು ನೋಡಿ, ಇದು ಟೇಬಲ್ ಹೆಂಗೆ ಇರ್ತದಪ್ಪ ಅಂದ್ರೆ ಫಸ್ಟ್ ವರ್ಗಾಂತರ ಅಂತ ಇರ್ತದೆ. ನಮಗೆ ಈಗ ಆಲ್ರೆಡಿ 2 ಪರಿಚಿತ ಆಗ ಮ್ಯಾಲಿ ಹಿಂದಿನ ಕಡೆ ಟೇಬಲ್ ಹಾಕಿದ್ರಾಗ ನಮ್ಗೆ ವರ್ಗಾಂತರ ಮತ್ತು ಆವೃತ್ತಿ ಗೊತ್ತಾಗಿರ್ತದ. ಈಗ ಅವೆರಡು ಬಳಸ್ಕೊಂಡು ಮುಂದೆ 3 ಕಾಲಮ್ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ. ಏನಪ್ಪ ಅಂದರೆ ವರ್ಗಾಂತರ ಫಿಕ್ಸ್ ಅದ. ಇದು ವರ್ಗಾಂತರ, ಕ್ಲಾಸ್ ಇಂಟರ್ವಲ್ CI. ಇದಾದಮೇಲೆ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ F. ನಂತರ ಮಧ್ಯ ಬಿಂದು ಅಂತ ಬರ್ತದೆ. ಇಲ್ಲಿ ಮಧ್ಯ ಬಿಂದು ಮಧ್ಯದಾಗಿರುತ್ತಲ್ರಿ, ಮಧ್ಯ ಬಿಂದು. ಇದನ್ನ X ಅಂತೇಳಿ ತಗೋತೀವಿ, X ಇದು. ನೆಕ್ಸ್ಟ್ ಆವೃತ್ತಿ ಇಂಟು ಮಧ್ಯ ಬಿಂದು ಮಾಡ್ತೇವಲ್ಲ, ಅಂದರೆ F ಇಂಟು X. ಇದಾದ ನಂತರ ಬರೋದು ಸಂಚಿತ ಆವೃತ್ತಿ ಅಂತ ಬರಿತೀವಿ. ಸಂಚಿತ ಆವೃತ್ತಿ. ನಾ ಕ್ಲಾಸ್ ಇಂಟರ್ವಲ್ ಏನು ತೊಗೊಂಡಿದ್ನಪ್ಪ? 9ರಿಂದ 12 ತೊಗೊಂಡಿದ್ದೆ. ಫಸ್ಟು 9ರಿಂದ 12 ತೊಗೊಂಡಿದ್ದೆ. ಅದಾದಮೇಲೆ 12ರಿಂದ 15, ಅದಾದಮೇಲೆ 15ರಿಂದ 18, 18ರಿಂದ 21, 21ರಿಂದ 24 ತೊಗೊಂಡಿದ್ದೆ. ಫ್ರೀಕ್ವೆನ್ಸಿ ಎಷ್ಟಿತ್ತಪ್ಪ ಅಂದರೆ ಇದ್ರದ್ದು ಇಲ್ಲಿ 11 ಇತ್ತು, 7 ಇತ್ತು, 6, 9, 7 ಇತ್ತಲ್ಲ. ಓಕೆ, ಈಗ ನೋಡ್ರಿ ಮಧ್ಯ ಬಿಂದು ಅಂತ ಕೇಳಿದಾಗ ಈ ರೇಂಜಲ್ಲಿ 9ರಿಂದ 12 ಬರಿತೀನಿ ನೋಡ್ರಿ. 9, 10, 11, 12 ಇಲ್ಲಿ 4 ನಂಬರ್ ಅದಾವೆ. ಮಧ್ಯ ಬಿಂದು ಅಂದರೆ ನಮ್ಮ ನಟ್ಟ ನಡಬರ್ಕೆ ಬೇಕಾಗಿತ್ತು. ಇದು ಹೆಂಗೆ ತೆಗಿತೀರಿ? ಈಗ 4, ಒಂದು ವೇಳೆ 3 ಸಂಖ್ಯೆ ಇದ್ದರೆ 9, 10, 11 ಇದ್ದರೆ ನಾವು ಡೈರೆಕ್ಟಾಗಿ ಇದನ್ನ ಹೇಳ್ಬೋದಾಗಿತ್ತು, 10 ಮಧ್ಯ ಬಿಂದು ಅಂತ ಹೇಳ್ಬೋದಾಗಿತ್ತು. ಇಲ್ಲಿ 4 ಸಂಖ್ಯೆ ಅಂದರೆ ಸಮ ಸಂಖ್ಯೆಗಳದಾವು. ಇದನ್ನ ಹೆಂಗೆ ತೆಗಿಬೇಕು ಅಂತಂದಾಗ
ನಾವು ಏನು ಮಾಡ್ಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂತ ಅಂದ್ರೆ ಏನು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2 ತೋರಿಸ್ತೀನಿ ನಿಮಗೆಲ್ಲ ಇದು ಗೊತ್ತಿರಬೇಕಲ್ಲ. ಇಲ್ಲಿ ಇಂಗ್ಲೀಷಲ್ಲಿ ಇದೊಂಥರ ಲೋವರ್ ಲಿಮಿಟು ಇದಕ್ಕೆ ಅಪ್ಪರ್ ಲಿಮಿಟ್ ಅಂತ ಕರೀತಾರೆ ಆಯಿತಾ. ನೀವು ನೆನ್ಪಿಟ್ಕೊಡ್ರಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಂತ. ಈಗ ನನಗೆ ಮಧ್ಯ ಬಿಂದು ಕಂಡುಹಿಡಬೇಕಾಗೈತಿ. ಈಗ ನಾವೇನು ಮಾಡಬೇಕು, 9 + 12 ಬಾಗಿಲು 2 ಮಾಡಬೇಕು. ಎಷ್ಟು ಬರ್ತದ್ರಿ ಇದು? 21 ಬರ್ತದ. 21 ಎಷ್ಟು ಬರ್ತದ? 12 9 21 ಬಾಗಿಲು 2. ಇದನ್ನು ಭಾಗ ಮಾಡಿದ್ರೆ ಎಷ್ಟು ಬರ್ತದ್ರಿ? 10.5 ಬರ್ತದಲ್ಲ. ನೋಡ್ರಿ ಮಾಡಿ ನೋಡ್ರಿ, ಯಾರಿಗೇನು ಡೌಟ್ ಇದ್ರೆ ಎಷ್ಟು ಬರ್ತದ? 10.5 ಬರ್ತದ. ಇಲ್ಲಿ ನೋಡ್ರಿ 12 ಮತ್ತು 15 ಇದು ಕೂಡ ಸೇಮ್ ಹಂಗೆ ಮಾಡ್ರಿ. 12 + 15 ಬಾಗಿಲು 2 ಇದು 27 ಆಗ್ತದ. 27 ಬಾಗಿಲು 2 ಅಂದರೆ ಎಷ್ಟು ಬರ್ತದೆ? ಈಸಿಯಾಗಿ ಹೇಳ್ರಿ, 13.5 ಬರ್ತದ ನೋಡ್ರಿ. ಇದು 13.5 ಮಧ್ಯ ಬಿಂದು. ಇದು ನೋಡ್ರಿ ಎಷ್ಟದ? 15 + 18 ಇದು 33 ಬಾಗಿಲು 2 ಎಷ್ಟು ಬರ್ತಾರೆ? 16.5 ಬರ್ತದ ನೋಡ್ರಿ. ಕರೆಕ್ಟ್ 16.5 ನೋಡ್ರಿ. ಇಲ್ಲಿ ಒಂದು ಅಂದಾಜು ಸಿಗತ್ತೆ ನಮಗೆ. ಈ 0.5 ಸೈಡ್ ಅಷ್ಟೇ ಹೊಂಟದ. ಇಲ್ಲಿ 10 ಅದು 13 13 16 ಅಂದರೆ +3 ಜಾಸ್ತಿ ಹಾಕೊಂಡು ಹೊಂಟದ. ನೀವು ಹೋಗಿ ಏನು ಮಾಡ್ತೀರಿ, ಮತ್ತು ಇದೇ ಥರ ಮಾಡೋದು ಬಿಟ್ಟು ಡೈರೆಕ್ಟ್ ಬರಿಬೋದಲ್ಲ. ಯಾಕಂದ್ರೆ ನಮಗೊಂದು ಅಂದಾಜು ಸಿಕ್ಕದೆ. ಇಲ್ಲಿ ಏನಾಗ್ತದೆ ಈಗ ನೆಕ್ಸ್ಟು 19.5. ಯಾಕಂದ್ರೆ ಟೈಮ್ ಸೇವ್ ಆಗ್ತದೆ ನಮ್ಮ ಲೆಕ್ಕ ಮಾಡಿದ್ರೆ, ಟೈಮ್ ಉಳಿತದೆ. 19.5 22.5 ಇವೆಲ್ಲ ಏನ್ರಿ ಮಧ್ಯ ಬಿಂದು ಎಕ್ಸ್ ಆಯ್ತು ಇವೆಲ್ಲ. ಈಗ ಇಲ್ಲಿ ಏನದ? F × X ಅಂದರೆ ಆವೃತ್ತಿ ಇಂಟು ಮಧ್ಯ ಬಿಂದು. ಸರ್ ಇಷ್ಟೆಲ್ಲ ಯಾಕೆ ಮಾಡ್ತೀರಿ ನೀವು? ನಿಮ್ಗೆ ಏನಾದ್ರು ಪ್ರಶ್ನೆ ಬಂದರೆ ಇಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಅಂದಾಗ ಮೀನ್ ಮೋಡ್ ಮೀಡಿಯನ್ ಕಂಡುಹಿಡಬೇಕಲ್ಲ, ಅದ್ರ ಸಲುವಾಗಿ ಇವೆಲ್ಲ ಬೇಕೇ ಬೇಕು ನಮಗೆ. ಅದಕ್ಕಾಗಿ ಇದನ್ನ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಹತ್ರ F ಅದ X ಅದ. ನೆಕ್ಸ್ಟ್ ಏನು ಮಾಡ್ತೀರಿ? ಕೇವಲ ಗುಣಿಸಿ ಬರೆಯೋದು. ಬರಿತೀರಾ? 11 × 10.5 ಎಷ್ಟು ಬರ್ತಪ್ಪ ಅಂದರೆ 115.5 ಬರ್ತದೆ ನೋಡ್ರಿ. 115.5. ನೆಕ್ಸ್ಟು 94.5 ಬರ್ತದೆ. ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದ್ದರೆ ಮಾಡಿ ನೋಡ್ಬೋದು. ಇದು ಇಂಟು ಮಾಡಿದಾಗ 94.5 ಬರ್ತದ. ಇದು ಮೂರನೇದು 99 ಬರ್ತದೆ ಎಕ್ಸಾಕ್ಟಾಗಿ 99. ಇದು ನೋಡ್ರಿ 9 × 19.5 ಮಾಡಿದಾಗ 175.5 ಬರ್ತದ. ಲಾಸ್ಟ್ ಇದನ್ನು ಮಾಡಿದಾಗ 157.5 ಬರ್ತದೆ ನೋಡ್ರಿ. ಇದು ನಾನು ಏನು ಮಾಡಿದೆ? F × X ಮಾಡಿದೆ. ನೆಕ್ಸ್ಟ್ ಏನದ? ಸಂಚಿತ ಆವೃತ್ತಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತಾರೆ ಇದಕ್ಕೆ. ಇದನ್ನು ಹೆಂಗೆ ತೆಗಿತೀರಿ ಸರ್? ಇದು ಖಾಲಿ ಅದ ನಮ್ಗೆ ಗೊತ್ತಾಗಲಿ, ಇದು ಹೆಂಗೆ ತೆಗಿತೀರ ಅಂತ ಅಂದಾಗ ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಬೇಕಾದ್ರೆ ಫಸ್ಟ್ ಈ ಫ್ರೀಕ್ವೆನ್ಸಿ ಅದಲ್ಲ, ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೋತೀವಿ ನಾವು ಫಸ್ಟ್. ಓಕೆನಾ? ಇಲ್ಲಿ ಅನ್ನೋದು ಹಂಗೆ ಬರ್ಕೊಂಡು ನೆಕ್ಸ್ಟ್ ಫ್ರೀಕ್ವೆನ್ಸಿ ನೆಕ್ಸ್ಟ್ CF ಬರಿಬೇಕಾದ್ರೆ ಈ 11ನ್ನು ಇದ್ರ ಜೊತೆಗೆ ಕೂಡಿಸ್ತೀವ. ಈ 11ನ್ನು ಇದ್ರ 7 ಜೊತೆ ಕೂಡಿಸಿದ್ರೆ ಅಷ್ಟಾಗ್ತದ 18 ಬರ್ತದೆ. ಅದನ್ನು ಇಲ್ಲಿ CF ಹಾಕಿ ಈಸಿಯಾಗ CF ಅದು. ನೆಕ್ಸ್ಟ್ ಇಲ್ಲಿಗೆ CF ಬೇಕಲ್ಲ, ಇದು ಬೇಕಂದ್ರೆ ಈ 18ನ್ನು ಇದು ಕೂಡಿಸ್ತೀರಿ. ಎಷ್ಟು ಬರ್ತದೆ? 18 + 6 24. ಇದು 24 ಆಯಿತು. ಓಕೆ. ನೆಕ್ಸ್ಟ್ ನೋಡ್ರಿ, ಆ 24 + 9 33 ಆಯ್ತಾ. ಲಾಸ್ಟ್ CF 33 + 7 ಅಂದರೆ 40 ಆಯ್ತಾ. ನಮ್ಮ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ರಿ? 40 ಇತ್ತಾ? ಇಲ್ಲಿ ಕೊನೆ 40 ಬಂದದ, ಬರಲೇಬೇಕು, ಬರ್ತದೆ. ಓಕೆನಾ? ಇದು ಎಲ್ಲಿಗೆ ಬಂತು? ಇದು ಸೆಂಟ್ರಲ್ ಟೆಂಡೆನ್ಸಿ ಒಂದು ಟೇಬಲ್ ಆಯಿತು. ಇದರ ನಂತರ ನಮ್ಗೆ ಇಲ್ಲಿ ಇನ್ನೂ ಏನು ಬೇಕಾತಪ್ಪ ಅಂದರೆ, ಇದು ಫ್ರೀಕ್ವೆನ್ಸಿ ಅದಲ್ಲ, ಇದನ್ನು ಕೂಡಿಸಿ ನೋಡ್ರಿ. ಇದನ್ನು N = ಬರೀತೀವಿ ನಾವು. ಇದನ್ನ N = ಎಷ್ಟು ಬರ್ತದ? 40 ಬರ್ತದ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಸಂಖ್ಯೆ ಎಷ್ಟು? 40. ಅದು ಬರಲೇಬೇಕು ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಇದು ನೋಡ್ರಿ, ಈ F × X ಐತಲ್ಲ, ಇದು ಎಲ್ಲ ಕೂಡಿಸಿ ಬರೆಯಂಬ್ರಿ ಎಷ್ಟಾಗ್ತದೆ. ಯಾಕಂದ್ರೆ ಇದು ನಮ್ಗೆ ಲೆಕ್ಕ ಮಾಡಕ್ಕೆ ಬೇಕು. ಇದಕ್ಕೆ ಸಮೇಷನ್ ಆಫ್ F × X ಎಲ್ಲ ಕೂಡಿಸಿ ಬರೆದಾಗ ಎಷ್ಟಾಗ್ತಂದ್ರೆ 642 ಆಗ್ತಾಯಿದ್ದು. ಓಕೆನಾ? ಎಲ್ಲ ಕೂಡಿಸಿರ್ಬೇಕಾದ್ರೆ ನೀವು ಕೂಡಿಸಿ ನೋಡ್ರಿ 642 ಬರ್ತದೆ. ಸಮೇಷನ್ ಆಫ್ F × X ಅಂದರೆ 642 ಬರ್ತದ. ಈಗ ನಮಗೆ
ಇವು 5 ವರ್ಗಾಂತರ ಇದಾವೆ. ಇದರ ಒಂದು ವರ್ಗಾಂತರ ನಮ್ಗೆ ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ನಾವು ಲೆಕ್ಕದಲ್ಲಿ ಏನು ಮಾಡಬೇಕು, ಮೀನು ಮೋಡ್ ಮೀಡಿಯಂ ಕಂಡುಹಿಡಬೇಕಲ್ಲ, ಅದ್ರ ಸಲುವಾಗಿ ಇಷ್ಟೆಲ್ಲ ಕೆಲಸ. ಅದರಲ್ಲಿ ಈ ನಮಗೆ ಒಂದು ಯಾವುದೋ ಒಂದು ವರ್ಗಾಂತರ ಬೇಕು, ಒಂದು ವರ್ಗಾಂತರ ಪೂರ್ತಿ ಈ ಲೈನ್ ಪೂರ್ತಿ ಬೇಕಾಗ್ತದೆ ನಮ್ಗೆ. ಓಕೆನಾ? ಇದು ಬೇಕಂದ್ರೆ ಇದು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಪ್ರಶ್ನೆ ಬರ್ತದೆ. ಇದು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಒಂದು CF ಕಂಡುಹಿಡಬೇಕಾಗ್ತದೆ. ಅಷ್ಟೆಲ್ಲ ಲೈನ್ ಬರ್ದಂದ್ರೂ ಕೂಡ ಅದರ ಒಂದು CF ಸೆಲೆಕ್ಟ್ ಮಾಡಿ ಅದ್ರ ನಂತರ ಯಾವುದು ಕ್ಲಾಸ್ ಬರ್ತಲ್ಲ ಅದು ನಮ್ಗೆ ಟಾರ್ಗೆಟ್ ಆಗಿರ್ತದೆ. ಇದು ಹೆಂಗೆ ಗೊತ್ತಾಗ್ತದೆ ಸರ್ ನಿಮ್ಗೆ, ಅಂದ್ರೆ ಇದೇ ಬೇಕು ಅಥವಾ ಈ 11 ಬೇಕು ನಿಮ್ಗೆ CF ಬೇಕಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಇದು ನೋಡ್ಬೇಕು ನೀವು. n = 40 ಅದಲ್ಲ, ನೀವೇನು ಮಾಡ್ತೀರ ಅಂದ್ರೆ ಇನ್ನು n/2 ಮಾಡಿ ನೋಡ್ಬೇಕು. n/2 ಮಾಡಿ ನೋಡಿದಾಗ ಏನು ಸಿಗ್ತದೆ, ನಮಗೂ ನಂಬರ್ ಬರ್ತದೆ. ಆ ನಂಬರ್ ಮೂಲಕ ನಾವು ಇಲ್ಲಿ CFನ ಫೈಂಡ್ ಮಾಡ್ತೀವಿ, ಅಂದರೆ ಗೊತ್ತು ಮಾಡ್ಕೋತೀವಿ. ಈ n ಅಂದ್ರೆ ಎಷ್ಟು ನಮ್ಮಲ್ಲಿ 40 ಅದ, ಬಾಗಿಲೆ 2 ಮಾಡಿದಾಗ 20 ಬರ್ತದೆ. ನಮ್ಗೆ n/2 = 20 ಬಂದದ. ಇಲ್ಲಿ ಈ 20 ಇಲ್ಲೆಲ್ಲರೂ ಅದ ನೋಡ್ಬೇಕು, ಎಲ್ಲರೂ ಅದ ನೋಡ್ಬೇಕು. 20 ಎಕ್ಸಾಕ್ಟ್ ಆಗಿಲ್ಲ, 20ಕ್ಕಿಂತ ಸಣ್ಣದದ ಯಾವುದು 18 ಅದ. ಓಕೆನಾ? ಇದು ನಮ್ಗೆ ಬೇಡ. ನೆಕ್ಸ್ಟ್ ಯಾವುದದಲ್ಲ ಅದನ್ನು ಟಾರ್ಗೆಟ್ ಮಾಡಮ್ರಿ. ಅಂದರೆ 20ಕ್ಕಿಂತ ದೊಡ್ಡದು ಯಾವುದದ ಇದದ, ಇದು CF ಅಂದರೆ ಇದನ್ನು ನಾವು CF ಆಗಿ ತೊಗೊಳ್ಬಾರ್ದು, ಇದರ ಹಿಂದಿನ ತೊಗೋಬೇಕು. ಇದು ನಮಗೆ ಇದೆ. ಇದು ಎದ್ರ ಸಲುವಾಗಿ ಅಂದರೆ ಮೀಡಿಯನ್ ಕ್ಲಾಸ್ ಅಂತ ಇರ್ತದೆ. ಮೀಡಿಯನ್ ಕ್ಲಾಸ್ ಸಲುವಾಗಿ ನಮಗೆ ಇದು ಟಾರ್ಗೆಟು. ಇದು ಹೆಂಗೆ ತೊಗೊಂಡ್ರೆ ಸರ್, ಇದನ್ನ ಯಾಕೆ ಮುಟ್ರಿ ಅಂದರೆ ಬಿಕಾಸ್ ಆಫ್ ದಿಸ್. 20ಕ್ಕಿಂತ ದೊಡ್ಡದಾದ 24 ಅದ, ಇದನ್ನ ನಾನೀಗ ಮೀಡಿಯನ್ ಕ್ಲಾಸ್ ರೇಂಜ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಏನು ಹೇಳ್ರಿ, ಮೀಡಿಯನ್ ಕ್ಲಾಸ್ ರೇಂಜ್. ನೋಡಿ ಪೂರ್ತಿನ ಹಾಕ್ತೀನಿ ಈಗ. ಇದು ಮೀಡಿಯನ್ ಕ್ಲಾಸ್ ರೇಂಜ್ ಆಗಿದೆ ನಮ್ದೀಗ. ಯಾರ್ಯಾರು ಡೌಟ್ ಏನು ಇಲ್ಲಲ್ಲ? ಇದನ್ನ ಮೀಡಿಯನ್ ಕ್ಲಾಸ್ ರೇಂಜ್ ಅಂತೇಳಿ ನಾನು ತಗೊಂಡೆ. ಇದ್ರ ಮ್ಯಾಲಿಂದ ಏನದಲ್ಲ ದಟ್ ಈಸ್ CF ಆಗಿರ್ತದೆ. ಎಲ್ಲ CFಗಳದೇ ಅದ, ಬಟ್ ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ ನಾವು ಇದನ್ನು ಟಾರ್ಗೆಟ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನೋಡ್ರಿ, ನಿಮ್ಮ ಹತ್ರ n/2 ಸಿಕ್ಕದ, ಇಲ್ಲಿ ಏನೋ ಮೀಡಿಯನ್ ರೇಂಜ್ ಸಿಕ್ಕದ, ಮತ್ತು CF ಅಂತ ಸಿಕ್ಕದ. ಈಗ ನಾವು ಲೆಕ್ಕಕ್ಕೆ ಬಂದಾಗ ನಾವು ಲೆಕ್ಕದಲ್ಲಿ ಏನು ಕಂಡುಹಿಡ್ತೀವಿ ಮುಖ್ಯವಾಗಿ ಅಂದರೆ ಮೀನ್ ಅಂದರೆ ಸರಾಸರಿ, ಮೀಡಿಯನ್ ಅಂದರೆ ಮಧ್ಯಾಂಕ, ಮತ್ತು ಮೋಡ್ ಅಂದರೆ ಬಹುಲಕ. ಇಷ್ಟೆಲ್ಲ ಟೇಬಲ್ ರೆಡಿ ಆಯ್ತಲ್ಲ. ಈಗ ನಮ್ಗೆ ಅವು 3 ಕಂಡುಹಿಡಬೇಕಾಗ್ತದೆ. ಈಗ ಟೇಬಲ್ ನೋಡ್ರಿ, ನಿಮ್ಗೆ ಯಾರಿಗೆ ಏನಾರು ಡೌಟ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾ. ಕಂಟಿನ್ಯೂ ಮಾಡ್ಬೋದಾ? ನೋಡ್ರಿ, ಈಗ ಫಸ್ಟ್ ಕೆಲಸ ಏನಪ್ಪ ಅಂದರೆ ನೀವು ಸರಾಸರಿ ಕಂಡುಹಿಡಬೇಕು. ಸರಾಸರಿ ಕಂಡುಹಿಡಿಯಕ್ಕೆ ನಮಗೆ ಈ ಡಾಟಾ ನೀವು ನೆನ್ಪಿಟ್ಕೋತೀರ, ಬರ್ಕೊಂಡ್ರಲ್ಲ, ಇದನ್ನ ತೆಗಿಬೋದಾ? ಯಾಕಂದ್ರೆ ಸ್ಪೇಸ್ ಬೇಕು ನಮ್ಮ ಲೆಕ್ಕ ಮಾಡಕ್ಕೆ. ನೋಡ್ರಿ, ನೆನ್ಪಿಟ್ಕೊಳ್ರಿ ಟೇಬಲ್ ಹೆಂಗೆ ಆಗ್ತಾರಂತ. ವರ್ಗಾಂತರ ಆವೃತ್ತಿ ನಿಮ್ಗೆ ಆಲ್ರೆಡಿ ಹಿಂದಿನ ಗೊತ್ತಿರುತ್ತೆ, ಹಿಂದೆ ಬರ್ದಿರ್ತೀರಿ. ಅದು ಮುಂದುವರೆದ ಭಾಗ ಮಧ್ಯ ಬಿಂದು ಕಂಡುಹಿಡಬೇಕು. ಮಧ್ಯ ಬಿಂದು ಹೆಂಗೆ ಕಂಡುಹಿಡ್ತಾರಪ್ಪ ಅಂದರೆ ಇನ್ನೊಂದ್ಸರಿ ರೀಕ್ಯಾಪ್ ಮಾಡಿದಾಗ ಅವು ಏನಾರ ನೀವು ತಗೊಂಡಿರೋ ವರ್ಗಾಂತರ ಕೇವಲ 3 ನಂಬರ್ ಆಗಿದ್ರೆ ಅಂದರೆ 9, 11, 9ರಿಂದ 11 ಅಂದರೆ ಮಿಡಲ್ ಜಸ್ಟ್ 10 ಅದ. ಈ ಥರ ತೊಗೊಂಡಾಗ ನಿಮ್ಮ ಮಧ್ಯ ಬಿಂದು 10 ಅಂತೇಳಿ ಡೈರೆಕ್ಟಾಗಿ ಬರಿಬೋದು, ಯಾವುದೇ ಭಯ ಇಲ್ಲಾರ್ದೆ. ಒಂದು ವೇಳೆ ನಿಮ್ಮ ವರ್ಗಾಂತರ ಸಮ ಸಂಖ್ಯೆಗಳನ್ನ ಹೊಂದಿದ್ರೆ ಅಂದರೆ 9ರಿಂದ 12 ಅಂದರೆ ಇನ್ ಬಿಟ್ವೀನ್ 10, 11 ಬಂದಿರ್ತಾವೆ. ಈ ರೀತಿ ಬಂದಾಗ ನೀವೇ ಮಾಡ್ತೀರಿ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2 ಮಾಡಿದಾಗ ಬರೋದೇ ಮಧ್ಯ ಬಿಂದು ಆಗಿರ್ತದೆ. ಓಕೆನಾ? ಇದಾದ್ಮೇಲೆ ಈಸಿ F × X ಮಾಡ್ತೀರಿ. ಅದಾದಮೇಲೆ CF ಅಂದರೆ ಮೀಡಿಯನ್ ರೇಂಜ್ ಹೆಂಗೆ ಕಂಡಿಡ್ತಾರೆ ಅಂದರೆ ಈ n/2 ಮಾಡಿದಾಗ ನೀವು ಬರೋ ಉತ್ತರಕ್ಕಿಂತ ದೊಡ್ಡ ನಂಬರ್ ಯಾವ್ದು ಇರುತ್ತೋ ಅದನ್ನ ನೀವು ಬ್ಲಾಕ್ ಅಥವಾ ಅದನ್ನ ಸೆಲೆಕ್ಟ್ ಮಾಡಿಬಿಡ್ತಾರೆ. ಅದನ್ನ ಮೀಡಿಯನ್ ರೇಂಜ್ ಅಂತೇಳಿ ಕನ್ಸಿಡರ್ ಮಾಡಿ ಅದ್ರ ಮೇಲಿಂದ CF ಅಂತೇಳಿ ತಗೋತೀರಿ. ಓಕೆನಾ? ಮುಂದೋಗ್ಬೋದಾ? ಈಗ ಏನು ಕಂಡಿಡ್ಬೇಕು ನೀವು, ಮೇನ್ ಇರೋ ಕಂಡಿಡ್ಬೇಕಾಯ್ತು ಸರಾಸರಿ. ಸರಾಸರಿ ಇಂಗ್ಲೀಷ್ನಾಗ ಏನು ಕರೀತಾರ? ಮೀನ್ ಅಂತ ಕರೀತಾರಲ್ಲ, ಮೀನ್, ಮೀನ್ ಅಂತ ಕರೀತಾರೆ. ಇದನ್ನ X ಬಾರಿಂದ ಗುರುತಿಸ್ತಾರ. X ಬಾರ್ ಅನ್ನು ಕೂಡ ಸರಾಸರಿ ಅಂತೇಳಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದ್ರ ಫಾರ್ಮುಲಾ ಸಮೇಷನ್ ಆಫ್ f(x) ಬಾಗಿಲೆ n ಅಲ್ಲ. ಇಲ್ಲಿ ಎಷ್ಟು ಬರ್ದಿದ್ದೆ ನಾನು? 3 ಅಂಕೆ ಸಂಖ್ಯೆಯಲ್ಲಿ ಏನಪ್ಪ ಅದು? 642 ಡಿವೈಡ್ ಬೈ 40 ಮಾಡಿ ನೋಡ್ರಿ ಎಷ್ಟು ಬರ್ತದ? 16.5 ಬರ್ತದ. ನೋಡ್ರಿ, ಇದೇನಾಗಿರುತ್ತೆ ನಿಮ್ದು ಮೀನ್ ಅಥವಾ ಸರಾಸರಿ ಆಗಿರ್ತದ. ಈಸಿ ಅದು. ಇದು ಏನು ಬರೀತೀರಿ? ಇಷ್ಟು ಕಂಡಿಡಿದ್ಮೇಲೆ ಸರಾಸರಿ ಅಂತ ಹಿಂಗೆ ಬರೋದು
ಸರಾಸರಿ ಇಸ್ಕೊಟ್ಟು 16.5 ಅಂತ ಬರೆದು 5.70 ಹಾಕ್ಬಿಡ್ರಿ. ಎದ್ದು ಕಾಣ್ಬೇಕು ನೀವು ಲೆಕ್ಕ ಮಾಡಿದಾಗ ಅವ್ರಿಗೆ. ನೆಕ್ಸ್ಟ್ ಈಗ ಮಧ್ಯಾಂಕ ಕಂಡುಹಿಡ್ತೀರಿ. ಮಧ್ಯಾಂಕ ಇದು ಕೂಡ ಒಂದು ಫಾರ್ಮುಲಾ ಅದ. ಅದಕ್ಕಿಂತ ಮುಂಚೆ ಮಧ್ಯಾಂಕಗ ಮೀಡಿಯನ್ ಅಂತ ಕರೀತಾರೆ. ಮೀಡಿಯನ್ ಕರೀತಾರೆ. ಇದನ್ನು ಎಮ್ ಇಂದ ಗುರುತಿಸ್ತಾರೆ. ಎಮ್ ಈಸ್ ಈಕ್ವಲ್ ಟು ಏನದ ಫಾರ್ಮುಲಾ ಅಂದರೆ L ಪ್ಲಸ್ N/2 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಆಯದಲ್ಲ. ಓಕೆ, ನಮ್ಗೆ ಈ ಒಂದು ಫಾರ್ಮುಲಾ ಅದಂದರೆ ಇದ್ರೊಳಗೆ ಏನೇನು ಬರ್ಕೊಂಡಿವೋ ಎಲ್ಲ ಮಾಹಿತಿ ಇರಬೇಕು. L ಅಂದ್ರೆ ಏನು, N/2 ಅಂದ್ರೇನು, CF ಅಂದ್ರೇನು, I ಅಂದ್ರೆ ಅಂತ, ಎಫ್ ಅಂದ್ರೆ ಏನು ಗೊತ್ತಿರ್ಬೇಕು ನಮಗೆ. ಓಕೆನಾ? ನಿಮ್ಗೆ ಅವಾಗ ಏನು ಹೇಳಿದ್ದೆ, ಟೇಬಲ್ದಾಗ ಒಂದು ಹಿಂಗೆ ಉದ್ದ ಲೈನ್ ಹಾಕಿದ್ದೆ ನಾ, ಹೌದಲ್ಲ? ಇದ್ರೊಳಗೆ ಕ್ಲಾಸ್ ಇಂಟರ್ವಲ್ ಇತ್ತು, ಫ್ರೀಕ್ವೆನ್ಸಿ ಇತ್ತು, ಇದ್ರೊಳಗೆ ಎಕ್ಸ್ ಇತ್ತು, f(x) ಇತ್ತು, CI ಇತ್ತು ನೋಡಿ. ಇದ್ರಾಗ ಏನು ಬರ್ದಿದ್ದಲ್ಲ ಅವೆಲ್ಲ ಇಲ್ಲಿ ಯೂಸ್ ಆಗ್ತಾವೆ. ಓಕೆನಾ? ತಿಳಿತದ? ಇಲ್ಲಿ ನೋಡ್ರಿ, ನಾ ಯಾವುದು ಮೀಡಿಯನ್ ರೇಂಜಿಗೆ ಮಾರ್ಕ್ ಮಾಡಿದ್ನಲ್ಲ ಅದನ್ನು ನೀವು ಮಾಡ್ಕೊಂಡಿದ್ರೆ ಒಂದ್ಸರಿ ನೋಡ್ಬೋದು. ಈಗ ನಾನು ಒಂದ್ಸರಿ ಏನು ಮಾಡಮ್ರಿ, ಲೆಕ್ಕ ಮಾಡೋಕ್ಕೆ ಮುಂಚೆ ಸ್ವಲ್ಪ ಏನದ ಡಾಟಾ ಬರ್ಕೊಳಮ್ರಿ. ಇಲ್ಲಿ L ಅಂದ್ರೆ ಏನು, CF ಅಂದ್ರೇನು, N/2 ಅಂದ್ರೆ ಏನು ಬರ್ಕೊಳಮ್ ಸೈಡಿಗೆ. ಓಕೆನಾ? ಇಲ್ಲಿ ನೋಡ್ರಿ, ಡಾಟ್ ಕೊಟ್ಟಿನಿ, L ಅಂತ ಬರ್ದೀನಿ. L ಅಂದ್ರೆ ಏನದಪ್ಪ, ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್ ಆಫ್ ಮೀಡಿಯನ್ ರೇಂಜ್. ಮೀಡಿಯನ್ ಕ್ಲಾಸ್ ಎಷ್ಟಾದ್ರೆ ಇದು 15 ಅದಲ್ಲ, ಬರ್ಕೊಡ್ರಿ 15. ಆಮೇಲೆ ಇದನ್ನೆಲ್ಲನೂ ಆ ಫಾರ್ಮುಲಾ ತುಂಬಿ ಲೆಕ್ಕ ಮಾಡ್ಬೋದು ನಾವು. ಇದು ಎಲ್ಲ ಆಯ್ತಾ. ನೆಕ್ಸ್ಟು N/2 ಇದಂತೂ ಮಾಡಿ ನೋಡ್ರಿ. N/2 ಡೈರೆಕ್ಟ್ ಎಷ್ಟು ಬರ್ತದೆ, 20 ಬಂದಲ್ಲ, N/2. ನೆಕ್ಸ್ಟ್ ಟೈಮ್ ಬರ್ಕೋತೀರಿ ನೀವು CF ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೋಡ್ರಿ ಇದು ಏನಂತ ಬರೀತು ನೋಡ್ರಿ ಒಂದ್ಸರಿ. ನಾವು ಏನು ತೊಗೊಳ್ತೀವಿ ಇದರ ಲೆಕ್ಕದಾಗ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಬಿಫೋರ್ ದ ಮೀಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು ಎಷ್ಟಿತ್ರಿ ನಾನು ಬರ್ದಾಗ 8 ಇತ್ತಲ್ಲ ನೋಡ್ರಿ. ಹಿಂಗೆಲ್ಲ ಬರೆದು ಮ್ಯಾಲೊಂದು ಬರೆದು ಹಿಂಗೆ ಮಾಡಿ CF ಅಂತ ಬರ್ದಿದ್ದೆ ನಾ, ಹೌದಲ್ಲ? ಅದೆಷ್ಟಿತ್ತಪ್ಪ ಸಂಖ್ಯೆ ಅಂದರೆ 18 ಇತ್ತು. ಇಲ್ಲೇನಾಗ್ತದೆ, ಇದು 18. ಯಾವುದಿದು CF ಅಂದರೆ 18. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ F ಮತ್ತು H ಅಂತದ. ಇದು ಸರಾಸರಿ ತೆಗಿಬೋದಲ್ಲ? ನೋಡ್ರಿ, ಏನನ್ನು L ಬರ್ಕೊಂಡಿವಿ, ಮತ್ತು CF ಬರ್ಕೊಂಡು N/2 ಬರ್ಕೊಂಡ್ವಿ. F ಮತ್ತು I ಎರಡು ಗೊತ್ತಾದ್ರೆ ಆಯ್ತು ನಮ್ಗೆ. F ಅಂದ್ರೆ ಏನದು ಇಲ್ಲಿ, F ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ನಾ ಹೇಳಿದ್ನಲ್ಲ, ಅದು ಭಾಳ ಮುಖ್ಯವಾಗಿರ್ತದೆ. ಆಫ್ ದ ಮೀಡಿಯನ್ ಕ್ಲಾಸ್ ಎಷ್ಟದ ಇದು F 6 ಅದಲ್ಲ, 6 ಅದ. ಲಾಸ್ಟ್ ಅದು ಈ I ಅದಲ್ಲ, ಕೆಲವೊಂದು ಕಡೆ H ಅಂತ ತೊಗೋತಾರೆ ಇದನ್ನ. ಓಕೆನಾ? H ಅಂತ ಕೂಡ ತೊಗೊಳ್ತಾರ. ಇಲ್ಲಿ ನಮ್ಗೆ ಇಲ್ಲೇನು I ಅಂದರೆ ಕ್ಲಾಸ್ ವಿಡ್ತ್ ಇರ್ತು. ಇದೇನು ಕ್ಲಾಸ್ ವಿಡ್ತ್ ಅಂದರೆ ಎಷ್ಟು ತೊಗೊಂಡಿದ್ದೀವಿ, ಎಲ್ಲಿಂದ ಎಲ್ಲಿವರೆಗೂ ತೊಗೊಂಡಿದ್ದೀವಿ ಅಂತೇಳಿ ಕ್ಲಾಸ್ ವಿಡ್ತ್ ಆರ್ ಇಂಟರ್ವಲ್ ಅಂತ ಕರೀತಾರೆ. ಇಂಟರ್ವಲ್. ಓಕೆನಾ? ಹೆಂಗಿದು, ಇಲ್ಲಿ ಏನಿತ್ತು CI 15ರಿಂದ 18 ಅಂತಿತ್ತಲ್ಲ. ಓಕೆನಾ? ಇದನ್ನು ಕಳೆದು ನೋಡ್ಬೇಕು. ಈಗ ಎಷ್ಟು ಬರ್ತಾರೆ, 15 18 ಹೋದ್ರೆ ಏನು, 18ದಾಗ 15 ಹೋದ್ರೆ ಎಷ್ಟು ಬರ್ತದ್ರಿ, 3 ಬರ್ತಲ್ಲ. ಏನಾಗಿರುತ್ತೆ ಇದು, ದಿಸ್ ಈಸ್ I ಅಂದರೆ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ವಿಡ್ತ್ ಎಷ್ಟದ, 3 ಅದ ಅಂತ ಅರ್ಥ ನೋಡ್ರಿ. ಇದು ಹೆಂಗೆ ಮಾಡಿರಿ ಸರ್ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಈಗ ನಾವು ಕಳೀತಾ ಇದೀವಿ, ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡು.
ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ರಿ. ನಾನು ಎಷ್ಟು ಬರ್ಕೊಂಡಂದ್ರೆ ನೋಡ್ರಿ, 9 ರಿಂದ 12 ಬರ್ದಿದ್ದೆ, 12 ರಿಂದ 15 ಬರ್ದಿದ್ದೆ, 15 18 ಬರ್ದಿದ್ದೆ, 18 21 ಇಂಟ್ರೋ ಅಂದ್ರೆ ಒಂದು ನಂಬರ್ ಬಿಡಬೇಕಾದ ಬಿಟ್ಟು ಕೌಂಟ್ ಮಾಡ್ಬೇಕಾಗ್ತದೆ ನಾವು. ಆದರೆ ಬರ್ತದೆ. ಈಗ ಅದೇ ಬಂತಲ್ಲ, ಯಾರೇ ಡೌಟ್ ಬಂದಂತೇಳಿ ಇದು ನೋಡ್ರಿ. ಹೌದಾ, 2 ಟೈಪ್ ಬರ್ತದೆ. ಅಲ್ಲಿ ಗ್ರೂಪ್ ಡಾಟಾ, ಅನ್ಗ್ರೂಪ್ ಡಾಟಾ ಅಂತ ಇರ್ತದೆ. ಇಲ್ಲಿ ನಮ್ದು ಏನದಪ್ಪ ಅಂದ್ರೆ ನಮ್ದು ಅನ್ಗ್ರೂಪ್ ಡಾಟಾ, ಇಲ್ಲ ನಮ್ದು ಗ್ರೂಪ್ ಡಾಟಾ ಅಂದ್ರೆ ಗ್ರೂಪ್ ಮಾಡಿದೀವಲ್ಲ ನಾವು, ಗ್ರೂಪ್ ಮಾಡಿದೀವಿ ಏನಂತ 9 ರಿಂದ 12 ಅದು ಈ ಥರ ಗ್ರೂಪ್ ಮಾಡಿದ್ರಿಂದ ನಮ್ಗೆ ಕಂಡಿಡ್ಬೇಕಾದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಲೇಬೇಕಾಗ್ತದೆ. ನಮ್ಮದೇನು ಗ್ರೂಪ್ ಡಾಟಾ ಅಂದ್ರೆ ಗುಂಪು ಮಾಡಿದಂಥ ಡಾಟಾ ಇದೆ ಇದು. ಅದಕ್ಕೆ ನಾವು ಏನು ಮಾಡ್ತೀವಿ, ಕಂಡಿಡ್ಬೇಕಾದ್ರೆ ಅಥವಾ ಕ್ಲಾಸ್ ವಿಡ್ತ್ ಕಂಡಿಡ್ಬೇಕಾದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ನೀವು 5 ಯಾವ್ದು ಮಾಡಿ ನೋಡ್ಕೊಂಡು ನಿಮ್ಗೆ ಉತ್ತರ 3 ಬರ್ತದೆ. ಅರ್ಥ ಆಯ್ತಾ? ಡೌಟ್ ಕ್ಲಿಯರಾ? ಬೇಡಪ್ಪ, ನಮ್ಮ ಪ್ರೊಸೀಜರ್ ಪ್ರಕಾರ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟೇ ಮಾಡಬೇಕು. ಕಂಡಿಡ್ಬೇಕಾದ್ರೆ ಅಪ್ಪರ್ ಲಿಮಿಟ್ ಮೈನಸ್ ನೋಡಿ, ಇಲ್ಲಿ ನೋಡಿ, ಇದು ನಮಗೆ ಟಾರ್ಗೆಟ್ ಏನದ ಇದದಲ್ಪ. ಇವು ಯಾಕೆ ನೋಡ್ತೀನಿ ನೀನು? 35 39. ಈಗ ನೋಡು, ಇದಕ್ಕಿಂತ ಮುಂಚೆ ಇದು 3 ಬರೋಕಂತ ಏನು ರೂಲ್ ಇಲ್ಲ. ನೀ ತಗೊಂಡಿರೋ ಮೇಲೆ ಹೋಗ್ತದೆ. ನೀ ಯಾವ ರೀತಿ ಗ್ರೂಪ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಹೋಗ್ತದೆ. ನಾನು ಮಾಡಿರೋ ಗ್ರೂಪ್ ಮೇಲೆ ಎಷ್ಟು ಬರ್ತದೆ ಇಂಟರ್ವಲ್ 3 ಬರ್ತದೆ. ನಾನು ತೊಗೊಂಡ್ರೆ ನಂಬರ್ಸ್ ಮೇಲೆ. ನೀವು ತೊಗೊಂಡದ ಮೇಲೆ ಸಮ್ಟೈಮ್ಸ್ 4 ಬರ್ಬೋದು, 5 ಬರ್ಬೋದು, 2 ಬರ್ಬೋದು. ನೀವು ತೊಗೊಳ್ಳೋದು ಯಾವ ರೀತಿ ಗ್ರೂಪ್ ಮಾಡ್ತಿರಲ್ಲ ಅದ್ರ ಮೇಲೆ ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಹೋಗ್ತದೆ. ಅರ್ಥ ಆಯ್ತು? ನೀವು ತೊಗೊಳೋದ್ರ ಮೇಲೆ ಹೋಗ್ತದೆ. ಇಲ್ಲಿ ನಾ ತೊಗೊಂಡಿರೋ ಪ್ರಕಾರ ಇದು 3 ಬರ್ತಾ. ಇಲ್ಲಿ ಕ್ಲಿಯರಾ? ಡೌಟ್ ಕ್ಲಿಯರ್? ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದನ್ನು. ಇದು ಗ್ರೂಪ್ ಡಾಟಾ ಅಂದರೆ ಗುಂಪು ಮಾಡಿದ್ದೀವಿ ನಾವು ಈ ಡಾಟಾನ ಅಂತ ಅರ್ಥ. ನೆಕ್ಸ್ಟ್ ಈಗ ಇಲ್ಲಿ ಏನು ಬರ್ಕೊಂಡು ಇದನ್ನ ಎಲ್ಲನೂ ಈ ಫಾರ್ಮಲ್ಲಿ ತುಂಬಬೇಕು ನಾವೀಗ. ಓಕೆನಾ? ಇಲ್ಲಿ ಇದ್ರ ಬಾಜು ಲೆಕ್ಕ ಮಾಡಮ್ರೆ. ನೋಡ್ರಿ, ಎಮ್ ಈಸ್ ಈಕ್ವಲ್ ಟು ಎಲ್ ಅಂದ್ರೆ ಎಷ್ಟಾದ್ರೆ ಮಾತ್ರ 15 ಅದ ಲೋವರ್ ಲಿಮಿಟು. ಫಾರ್ಮಲ್ ಪ್ಲಸ್ ಅದ, ಪ್ಲಸ್ ಹಾಕಮ್. n/2 ಅಂದ್ರೆ 20 ಅದ. ಸಿ ಎಫ್ ಅಂದ್ರೆ ಎಷ್ಟಾದ್ರೆ 18 ಅದ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಎಷ್ಟಿತ್ತು? 6 ಅದ. ಕ್ಲಾಸ್ ಇಂಟರ್ವಲ್ ಎಷ್ಟಾದ್ರೆ 3 ಅದ. 15 ಪ್ಲಸ್ ಅಷ್ಟೇ ಇಟ್ಕೊಡ್ರಿ. 20 ರ 18 ಹೋದ್ರೆ 2 ಅಲ್ಲ, 2 ಮೈನಸ್ 2 ಹೆಂಗೆ ಬರ್ತದ್ರಿ? ದೊಡ್ಡ ಸಂಖ್ಯೆ ಪ್ಲಸ್ದಾಗ ಅದ, ಸಣ್ಣ ಸಂಖ್ಯೆ ಮೈನಸ್ದಾಗ ಅದ. ಓಕೆನಾ? ಇಲ್ಲಿ ಮೈನಸ್ ಬರಲ್ಲ, ಪ್ಲಸ್ 2 ಬರ್ತದ. ಈಗ ನೋಡ್ರಿ, 2 1 2 3 ಹೋಗ್ತದ. ಈಗ 3 1 3 1 ಹೋಗ್ತದ. ನಿಮ್ಗೆ ಎಷ್ಟು ಬಂತು ಉತ್ತರ? 15 ಬರ್ತದ, 16 ಬರ್ತಲ್ಲ. ಯಾಕಂದ್ರೆ ಇಲ್ಲಿ 1 ಅದ, ಇಲ್ಲಿ ಮಿಡಲ್ ಪ್ಲಸ್ ಅದ. ಇಲ್ಲಿ ಹೆಂಗಿರ್ತಂದ್ರೆ ಇದು ಇಷ್ಟೆಲ್ಲ ಹೊಡೆದಾಕ್ರಿ ಅಂದ್ರೆ 1 ಇರ್ತದೆ. ಇದು ಇನ್ನೂ ಬಿಡಿಸಿ ಬರೀರಿ ನೀವು ಅಂದ್ರೆ 15 ಪ್ಲಸ್ 1 ಇಂಟು 1 ನೋಡ್ರಿ. 1 ಇಂಟು 1 ಒಂದೇ ಬರ್ತದ. 15 ಪ್ಲಸ್ 1 16 ಆತಲ್ಲ. ಅಂದ್ರೆ ನಿಮ್ಮ ಮೀಡಿಯನ್ ಎಷ್ಟು ಬಂತು ಇಲ್ಲಿ? 16. ಎಮ್ ಈಸ್ ಈಕ್ವಲ್ ಟು 16 ಬಂತು. ಇಸ್ ಇಟ್ ಓಕೆ? ನೆಕ್ಸ್ಟ್ ನೋಡ್ರಿ, ಈಗ ಎಮ್ ಬಂತು ನಿಮ್ಗೆ. ಲಾಸ್ಟ್ ಬಹುಲಕ ಅಥವಾ ಮೋಡ್ ಕಂಡುಹಿಡಬೇಕು. ಇದಕ್ಕೊಂದು ಸಣ್ಣ ಫಾರ್ಮುಲಾ ಅದ, ಅದನ್ನ ಬಳಸ್ಕೊಂಡು ಕಂಡುಹಿಡಿದ್ರೈತಿ. ಏನು ಕಷ್ಟಪಡೋಂತಿಲ್ಲ ನೋಡ್ರಿ. ತಿಳಿತಾ ಇದು? ಯಾರಿಗಾದ್ರೂ ಡೌಟ್ ಅದೇನು? ಆ ಕ್ಯಾಲ್ಕುಲೇಷನ್ ಈಸಿ ಅದ. ಕಳೆಯೋದು, ಭಾಗ ಹೊಡೆಯೋದು. ಬೇರಪ್ಪ. ನೆಕ್ಸ್ಟ್ ನೋಡ್ರಿ, ಮೋಡ್ ಅಂದರೆ ಕನ್ನಡದಲ್ಲೇ ಬರೆಯಮ್ ನಾವು. ಬಹುಲಕ, ಇಂಗ್ಲೀಷಲ್ಲಿ ಮೋಡ್. ಓಕೆನಾ? ಇದಕ್ಕೊಂದು ಡೈರೆಕ್ಟ್ ಒಂದು ಸಣ್ಣ ಫಾರ್ಮುಲಾ ಅದ. ಇದಕ್ಕೆ ಎಂಪಿರಿಕಲ್ ಫಾರ್ಮುಲಾ ಅಂತ ಕರೀತಾರ. ಹೆಂಗದಪ್ಪ ಅಂದ್ರೆ ಇದು 3 ಇಂಟು ಮಧ್ಯಾಂಕ. 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ. ನೋಡ್ರಿ, ಡೈರೆಕ್ಟ್ ರೆಡಿಮೇಡ್ ಅದ. ನೀವು ಈಗಾಗಲೇ ಸರಾಸರಿ ಕಂಡುಹಿಡಿದ್ರಿ, ಮಧ್ಯಾಂಕ ಕಂಡುಹಿಡಿದ್ರಿ. ಕೇವಲ ಈ ಜಾಗದಲ್ಲಿ ಹಾಕಿ ಗುಣಾಕಾರ ಮಾಡಿ ಕಳೆದು ಮಾಡಿದರೆ ಬಂದ್ಬಿಡ್ತದೆ. ಈಗ ನೋಡ್ರಿ, ಫಸ್ಟ್ 3 ಜನ 3 ಇಟ್ಕೋರಿ. ಮಧ್ಯಾಂಕ ಎಷ್ಟು ಬಂದ ನಮ್ಗೆ? ಆಲ್ರೆಡಿ 16 ಬಂದದ. ಮೈನಸ್ ಇಲ್ಲಿ 2ಕ್ಕೆ 2 ಸರಾಸರಿ 16.5 ಬಂದದ. ನೀವೇ ಮಾಡ್ತೀರಿ
16 ಮೂರಲೆ 48 ಮೈನಸ್ 16.5 ಇಂಟು 2 16.05 ಇಂಟು 2 ಮಾಡಿದ್ರೆ ಎಷ್ಟು ಬರ್ತದ 33 ಬರ್ತದ 16.05 32.1 ಬರ್ತದೆ 32.1 0 ಬರೋರು ಈ 0 ನಡೀತದೆ ತೆಗೆದದ್ದು. ಈಗ ಕಳೆದಾಗ ಬರೋದು ಉತ್ತರ ಎಷ್ಟು 15.9 ಇಷ್ಟು ಬರ್ತದೆ ನೋಡ್ರಿ. ಕಳೆದ್ ನೋಡ್ರಿ ಬಂತಲ್ಲ. ಇದು ನಿಮ್ಮದು ಮೋಡ್ ಅಥವಾ ಬಹುಲಕ ಆಗಿರ್ತದ. ತಿಳಿಯುತ್ತಾ ಎಲ್ಲರಿಗೂ? ನೆಕ್ಸ್ಟ್ ಇದಾದ್ಮೇಲೆ ನೋಡ್ರಿ ಫ್ರೀಕ್ವೆನ್ಸಿ ಪಾಲಿಗನ್ ಗ್ರಾಫ್ ಅಂತ ಬರ್ತದ. ನಿಮ್ದೆಲ್ಲ ಬುಕ್ದಾಗ ಇದೇ ಟೈಪ್ ಹೆಡ್ಡಿಂಗ್ ಇರ್ತಾವ್ರಿ. ಎಲ್ಲೆಲ್ಲಿ ಗ್ರಾಫ್ ಅಂಟಿಸ್ಬೇಕು ಅವರೆಲ್ಲ ಖಾಲಿ ಪೇಜ್ ಬಿಟ್ಟಿರ್ತಾರ. ನೀವು ಗ್ರಾಫ್ ಶೀಟ್ ನೀವೇ ಬರೆದು ಗ್ರಾಫ್ ಹಾಕಿ ಅಂಟಿಸ್ಬೇಕು. ಈ ಗ್ರಾಫ್ ಹೆಂಗ್ ಹಾಕ್ಬೇಕಂತ ಈಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಬಂತಲ್ಲಿ ನಿಮ್ಮ ಹತ್ರ ಸೆಂಟರ್ ಟೆಂಡೆನ್ಸಿ ಟೇಬಲ್ ಹಾಕಿ 3 ಮೀನ್ ಮೋಡ್ ಮೀಡಿಯಂ ಕಂಡು ಹಿಡಿದಿರ್ತೀರಿ. ನೆಕ್ಸ್ಟ್ ಏನ್ ಮಾಡ್ರಿ ಗ್ರಾಫ್ ಹಾಕ್ಬೇಕಾದ್ರೆ ನಮಗೆ ಡಾಟಾ ಬೇಕು. ಎಕ್ಸ್ ಆಕ್ಸಿಸ್ ಮೇಲೆ ಏನ್ ಬರೀಬೇಕು, ವಾಯ್ ಆಕ್ಸಿಸ್ ಮೇಲೆ ಏನ್ ಬರೀಬೇಕು ಅಂತೇಳಿ ಬೇಕಾಗ್ತದೆ. ಅದು ಎಲ್ಲಿ ಬರ್ಕೊಟ್ಟಿರ್ತೀವಿ ಅಂದ್ರೆ ಅದು ಇಲ್ಲಿ ಇದನ್ನು ನೆಕ್ಸ್ಟ್ ಪೇಜ್ದಾಗ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಇರ್ತದೆ. ಓಕೆನಾ, ಇಲ್ಲಿ ಬರಿತೀನಿ ನೋಡ್ರಿ. ಈಗ ಫ್ರೀಕ್ವೆನ್ಸಿ ಪಾಲಿಗನ್ ಫ್ರೀಕ್ವೆನ್ಸಿ ಪಾಲಿಗನ್ ಇರ್ತದ. ನೀವು ಈ ಖಾಲಿ ಪೇಜ್ ಇರ್ತದ, ನೀವು ಏನ್ ಹಾಕ್ಬೇಕು ಒಂದು ಸಣ್ಣ ಟೇಬಲ್ ಟೈಪ್ ಹಾಕ್ತೀರಿ. ಕೋಷ್ಟಕ ಏನ್ ಬರೀತದ್ರೊಳಗ ಒಂದೇದು ಕ್ರಮ ಸಂಖ್ಯೆನ ಬರೀತೀರಿ. ಕ್ರಮ ಸಂಖ್ಯೆ ಮಧ್ಯಬಿಂದು ವಾಯಿಂದ ಗುರುತಿಸ್ತೇವಲ್ಲ ನಾವು. ಮಧ್ಯಬಿಂದು ಎಕ್ಸ್ ಆಗಿರ್ತದ. ಆವೃತ್ತಿ ಎಫ್ ಫ್ರೀಕ್ವೆನ್ಸಿ. ಇದನ್ನ ನಾವು ಎಕ್ಸ್ ಮೇಲೆ ವಾಯ್ ಎಕ್ಸ್ ಮೇಲೆ ಹಾಕ್ತೀವಿ. ಅದು ಗ್ರಾಫ್ ಅಂತ ಬಂದಾಗ ಇಲ್ಲಿ ಬರ್ಕೊಳ್ಬೇಕು. ಈ ಟೇಬಲ್ ಕಂಪ್ಲೀಟ್ ಮಾಡ್ಬೇಕು. ಈಗ ನಾವು ಈಗಾಗಲೇ ಬರ್ಕೊಂಡಿರ್ತೀವಿ. ಕ್ರಮ ಸಂಖ್ಯೆ 1 ಓಕೆ 10.5 ಇತ್ತು. ಇವ್ರದ್ದು ಫ್ರೀಕ್ವೆನ್ಸಿ 11 ಇತ್ತು. ಇದು 13.5 ಇತ್ತು. ಇವ್ರದ್ದು 7 ಇತ್ತು. ಇದೆಲ್ಲ ಆಲ್ರೆಡಿ ಬರ್ಕೊಂಡಿವಿ ಅಂತೇಳಿ ಡೈರೆಕ್ಟ್ ಬರೀತೀನಿ. ಓಕೆನಾ, ನೀವೆಲ್ಲ ಬರ್ಕೊಂಡು ಹಿಂದಿನ ಟೇಬಲ್ ನೋಡಿರ್ತೀವಿ. ಮಧ್ಯಬಿಂದು ಆವೃತ್ತಿ ಇದೆಲ್ಲ ನಿಮ್ಮಲ್ಲಿ ಇರ್ತದ. ಮತ್ತು ಸಪ್ರೇಟಾಗಿ ಬರಿಬೇಕು ಗ್ರಾಫ್ ಹಾಕೋ ಸಲುವಾಗಿ. ಮೂರನೇದು 16.5 ಇವ್ರದ್ದು 6 ಅದ ಫ್ರೀಕ್ವೆನ್ಸಿ. 4 19.5 ಇದು 9 ಲಾಸ್ಟ್ 5. ಇವು 5 ಯಾಕೆ ಮಾಡಿ 5 ಯಾಕೆ ಬಂದವು ಅಂದರೆ ನಾನು ಏನು ಮಾಡಿದ್ದೆ 5 ಕ್ಲಾಸ್ ಇಂಟರ್ವ್ಯೂ ರೆಡಿ ಮಾಡಿದ್ದೆ. 9ರಿಂದ 12 12ರಿಂದ 15 5 ಅವು ಎಷ್ಟು ಟೋಟಲ್ 5 ಅದಾವೆ. ಅದಕ್ಕೆ ನಮ್ಗೆ 5 ಸಿಕ್ಕವು. 6 ಇದ್ರೆ ಮುಂದೆ ಹೋಗ್ತಿತ್ತು. ಇದೆಷ್ಟದ 7 ಅದ. ಈ ರೀತಿ ಬರೆದು ರೆಡಿ ಮಾಡ್ಬೇಕು ನೀವು. ಇದು ಯಾವ ಪೇಜು ಫ್ರೀಕ್ವೆನ್ಸಿ ಪಾಲಿಗನ್ ಬರೆದಿರ್ತದೆ. ಆ ಒಂದು ಖಾಲಿ ಪೇಜಾಗ ಈ ಥರ ಡಾಟಾ ಬರಿಬೇಕು ನೀವು. ಈ ಡಾಟಾ ನಾವು ಗ್ರಾಫ್ ಹಾಕಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ, ತಿಳಿಯತ್ತೆಲ್ಲರಿಗೂ? ಈಗ ಗ್ರಾಫ್ ಹಾಕಂಬ್ರಿ. ಗ್ರಾಫ್ ಓಕೆನಾ. ಈಗಲೇ ಇದ್ದ ಟೇಬಲ್ನ ಇದರ ಬರೀತಿರಲ್ಲ ನೀವು ಬರಿಬಹುದು. ನೋಡ್ರಿ ಈ ಒಂದು ಗ್ರಾಫಲ್ಲಿ ನಾವು ಎಕ್ಸ್ ಆಕ್ಸಿಸ್ ಮೇಲೆ ಏನು ತೊಗೊಳ್ತೀವಿ ಅಂದರೆ ಮಧ್ಯಬಿಂದು ಅಂತೇಳಿ ತೊಗೊಳ್ತೀವಿ. ನೋಡ್ರಿ ಇದು ವಾಯ್ ಆಕ್ಸಿಸ್ ಆಗಿರುತ್ತಲ್ಲ. ನೀವೆಲ್ಲ ಗ್ರಾಫ್ ಹಾಕಿರ್ತೀರಿ, ನೆನಪಿರ್ಬೋದು. ಈ ಥರ ತಗೊಳ್ಳೋದು ವಾಯ್ ಆಕ್ಸಿಸ್, ಹಿಂಗೆ ಬರೆಯೋದು ಎಕ್ಸ್ ಆಗಿರ್ತದೆ. ಇದು ಎಕ್ಸ್ ಆಕ್ಸಿಸ್. ಇದ್ಯಾಕೆ ಹಿಂಗೆ ಬಂತ್ರಿ ಸರ್? ಮಧ್ಯಬಿಂದು ರೇಂಜ್ ಎಷ್ಟದ ನಮ್ಮದು? ಹೈಯೆಸ್ಟ್ ಎಷ್ಟಿತ್ತಪ್ಪ ನಮ್ಮದು? 22.5 ಇತ್ತಲ್ಲ. ಈ ಫ್ರೀಕ್ವೆನ್ಸಿ ಹೈಯೆಸ್ಟ್ ಎಷ್ಟಿತ್ತು? 11 ಇತ್ತು ಬರೀ. ಗ್ರಾಫ್ ಯಾಕೆ ಇಷ್ಟು ಉದ್ದ ತೊಗೊಂಡನಕ್ಕೆ ರೀಸನ್ ಏನಂದರೆ ನಾವು ಎಕ್ಸ್ ಆಕ್ಸಿಸ್ ಮೇಲೆ ಏನು ತೊಗೊಳ್ತೀವಲ್ಲ ನಂಬರ್ಗಳು ಅದು ಹೈಯೆಸ್ಟ್ 22 ಅದ. ಓಕೆ, ಹಂಗಾಗಿ ಇದು ಉದ್ದ ಜಾಸ್ತಿ ಇದು ಜಾಸ್ತಿ ಬೇಕಾಗ್ತದೆ. ಇದು 11 ಅದ, ಜಸ್ಟ್ 1 2 3 11 ಅಂದರೆ ಸ್ವಲ್ಪ ಬೇಕಾಗ್ತದೆ. ಓಕೆ, ನಿಮ್ದು ಒಂದು ವೇಳೆ ಎಕ್ಸ್ ಆಕ್ಸಿಸ್ ವಾಯ್ ಆಕ್ಸಿಸ್ ದೊಡ್ಡದಿದ್ರೆ ಇದು ಉದ್ದವಾಗಿ ಇದು ಕಡಿಮೆ ಆಗ್ತದೆ. ಯಾಕಂದ್ರೆ ಭಾಳ ಇದು ಬೇಸಿಕ್ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಏನಿರ್ತದ ಒರಿಜಿನ್
ಓಕೆನಾ. ಇಲ್ಲಿ ಎರಡು ಪಾಯಿಂಟ್ಗಳು ಜೀರೋದಾಗ ಇರ್ತಾವೆ, ಎಕ್ಸ್ ಮತ್ತೆ ವೈ ಎರಡು ಜೀರೋದಾಗ ಇರ್ತಾವ. ಈಗ ನಾವು ನಮ್ದು ಹೈಯೆಸ್ಟ್ ಏನದು ಮಧ್ಯಬಿಂದು ಫಸ್ಟ್ ಬರ್ತೀವಿ, ಮಧ್ಯಬಿಂದು ಎಕ್ಸ್. ನಿಮ್ಮ ಹತ್ರ ಎಷ್ಟು ವ್ಯಾಲ್ಯೂ ಅದಾವ್ರಿ ಮಧ್ಯಬಿಂದು? ಹೈಯೆಸ್ಟ್ 22 ಅದ, 22.5 ಅದ, ಕನಿಷ್ಠ 10.5 ಅದ. ನಾವೀಗ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಒಂದು ಯೂನಿಟ್ ಪ್ರತಿಯೊಂದು ಸೆಂಟಿಮೀಟರ್ಗೆ ಒಂದೊಂದು ಯೂನಿಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ರಿ, ನಿಮ್ಗೆ ಇದು ನೆನಪಿರ್ಬೇಕು, ಸ್ಕೇಲ್. ಈ ಮೂಲೆಯಾಗ ಸ್ಕೇಲ್ ಅಂತ ಇರ್ತದ. ಎಕ್ಸ್ ಆಕ್ಸಿಸ್ ಹೆಂಗ್ ತಗೊಳ್ತೀರಿ ನೀವು? ಎಕ್ಸ್ ಆಕ್ಸಿಸ್ ಮೇಲೆ 1 ಸೆಂಟಿಮೀಟರ್ ತೊಗೊಳ್ತಿರೋ ಅಥವಾ 2 ಸೆಂಟಿಮೀಟರ್ ತೊಗೊಳ್ತಿರೋ, ಅಥವಾ 1 ಸೆಂಟಿಮೀಟರ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಯೂನಿಟ್ ತೊಗೊಳ್ತೀರಿ, ಅಥವಾ 2 ಸೆಂಟಿಮೀಟರ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಯೂನಿಟ್ ಕೊಡ್ತಾರೆ ಅನ್ನೋದು ಮುಖ್ಯ ಆಗ್ತದೆ. ಅದನ್ನ ಬರ್ಕೊಂಡ್ರೆ ಅಂದ್ರೆ ನಿಮ್ಗೆ ಇದು ಹಾಕ್ಲಿಕ್ಕೆ ಈಸಿ ಆಗ್ತದೆ. ಫಸ್ಟ್ ಅದಕ್ಕಿಂತ ಕ್ಲಿಯರ್ ಮಾಡ್ಕೊಡ್ರಿ. ಇದು ಹೆಂಗ್ ಬರ್ಕೋಬೇಕಂದ್ರೆ ನಿಮ್ಮಲ್ಲಿರುವಂಥ ನಂಬರ್ಸ್ ಅಥವಾ ಡಾಟಾ ಮೇಲೆ ಹೋಗ್ತದ. ಇಲ್ಲಿ ನೋಡ್ರಿ, ನಾನು ಹೆಂಗ್ ತೊಗೊಂಡ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟಿದು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿದ್ದೀನಿ ನಾ. ಎರಡನೇದು ವೈ ಆಕ್ಸಿಸ್ಗೆ ಇದು ಕೂಡ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಎಷ್ಟು ಹಾಕ್ಬೋದು, ಎಷ್ಟು ಬೇಕಷ್ಟು ಹಾಕ್ಬೋದು. ಇಲ್ಲಿ 1 2 3 4 5 6 7 8 9 10. ನೋಡ್ರಿ, ನಮ್ದು ಇಲ್ಲಿ ವ್ಯತ್ಯಾಸ ಆಗ್ತಿರೋದು ಅಳತೆ. ನೀವು ಸ್ಕೇಲ್ ಹಿಡಿದು ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕಬೇಕು. ಎಷ್ಟಾಯ್ತು? 4 6 8 10 11 12 13 14 15 16 17 18 19 20 21 22 23 24 ಸಾಕು. ನಮ್ದು ಹೈಯೆಸ್ಟ್ ಇರೋದು 22.5 ಅದ. ಓಕೆ, ನಮ್ಗೆ 24 ಹಾಕಿನಿ. ಇಲ್ಲಿ ನೋಡಿ, ಇಲ್ಲಿ 1 ಅದಂದ್ರೆ ಇಲ್ಲಿ 0.5 ಇರ್ತದ. ಇಲ್ಲಿ 2 ಅದಂದ್ರೆ ಇಲ್ಲಿ 1.5 ಇರ್ತದೆ. ಓಕೆನಾ. ಇಲ್ಲಿ ನೋಡ್ರಿ, ದೊಡ್ಡ ಸಂಖ್ಯೆ ಬರುತ್ತೆ. 1 2 3 4 5 6 7. ಹೈಯೆಸ್ಟ್ ನಮ್ದು 22.5 ಅದ. ಅಂದ್ರೆ ಈ ಗ್ಯಾಪಲ್ಲಿ ಬರ್ತದೆ 22.5 ಅಲ್ಲಿ ಬರ್ತದ. ಈಗ ಅಲಾಂಗ್ ಈ ವೈ ಆಕ್ಸಿಸ್ ಕಡೆ ನೋಡ್ರಿ, ಇಲ್ಲಿ ಕೂಡ ಇರೋದೇ 11 ಹೈಯೆಸ್ಟ್ ಅದ. ಇದನ್ನ ಹಾಕಂಬ್ರಿ. 1 2 3 4 5 6 7 8 9 10 11. ಒಂದು ಹೆಚ್ಚಿಗೆ ಇರಲಿ ಅಂದರೆ ಸೂಪ್ ಮೇಲೆ ಹೋಗಿ ಆಕ್ಸಿಸ್ ಉದ್ದಾಡೋದು ಬಿಡ್ರಿ. ಈಗ ನೋಡ್ರಿ, ನೀವೇನಾಗ್ತೀರಿ, ಈ ಕಡೆ ವೈ ಆಕ್ಸಿಸ್ ಮೇಲೆ ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿ ಎಫ್, ಈ ಕಡೆ ಮಧ್ಯಬಿಂದು. ಈಗ ನೀವು ನಿಮ್ಮ ಟೇಬಲಲ್ಲಿ ನೋಡಬೇಕು, 10.5 ಇಲ್ಲಿ ಎಲ್ಲದ, ಇಲ್ಲಿ 10 ಅದ, ಇಲ್ಲಿ ಮಿಡಲ್ ಇರೋದು 10.5. ಇದ್ರದ್ದು ಆವೃತ್ತಿ ಎಷ್ಟದ? 11 ಅದ. ಅಂದರೆ ಹೈಯೆಸ್ಟ್ ಇಲ್ಲಿ ಅದಲ್ಲ ನೋಡ್ರಿ. ನೀವೇ ಮಾಡಬೇಕು, ಇಲ್ಲಿ ತಗೊಬಂದು ಇಲ್ಲೊಂದು ಪಾಯಿಂಟ್ ಗುರುತು ಮಾಡ್ಬೇಕು ನೀವು. ಓಕೆನಾ. ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತದ, ನೀವು ಸ್ಕೇಲ್ ತೊಗೊಂಡ್ಬೇಕಾದ್ರೆ ಕರೆಕ್ಟಾಗಿ ಬರ್ತದೆ. ಇದು ಫಸ್ಟ್ ಬಿಂದು ಗುರುತಿಸಿರ ನೀವು. ಇದು ಎಷ್ಟಾಗಿರ್ತದ? 10.5, 11. ಓಕೆನಾ. ಇದಂತೂ ಬಹಳ ಕನ್ಫ್ಯೂಷನ್ ಆಗಿ ನನಗೂ ಕೂಡ, ಇದೇನು ಇಷ್ಟಿಷ್ಟು ನಂಬರ್ ಬರ್ತದೆ ಅಂತೇಳಿ. ಓಕೆನಾ. ಇದು ಕಾಮ ಕೊಟ್ಟಾಗ ಇದು ಫಸ್ಟ್ ಏನಿರ್ತದೆ, ಇದು ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್, ಇದು ವೈ ಆಕ್ಸಿಸ್ ಮೇಲೆ, ಅಂದರೆ ಎಕ್ಸ್ ಮತ್ತು ವೈ ಇರ್ತಾವೆ ಇಲ್ಲಿ. ಇದು ಫಸ್ಟ್ ಪಾಯಿಂಟ್ ಗುರುತು ಮಾಡಿದೀವಿ. ಎರಡನೇದು ಮಧ್ಯಬಿಂದು ಎಷ್ಟದ? 13.5 ಅದ. 13.5 ಅಂದರೆ ಇಲ್ಲಿ ಅದ. ಇದರ ಆವೃತ್ತಿ ಎಷ್ಟದ? 7 ಅದಲ್ಲಪ್ಪ. ಈಗ 7 ಇಲ್ಲದ, ಇಲ್ಲಿ ತಗೊಳ್ರಿ 7. ಓಕೆ ಓಕೆ, ಇಲ್ಲಿ ಬರ್ತದ. ಇದು ಎಷ್ಟದ? 13.5, 7. ಇದು ಈ ಬಿಂದು. ನೆಕ್ಸ್ಟ್ ಮಧ್ಯಬಿಂದು ಎಷ್ಟದ? 16.5. 16 ಇಲ್ಲಿ ಅದ, 16 ಇಲ್ಲಿ ಇರ್ತದ. ಇದರ ಆವೃತ್ತಿ ಎಷ್ಟದ? 6 ಅದ, 6. ಅಂದ್ರೆ ಇದು ಕೆಳಗೆ ಬರ್ತದೆ ಸ್ವಲ್ಪ. ಓಕೆನಾ. ಇದು ಇಲ್ಲಿ ಬರ್ತದೆ ನೋಡ್ರಿ. ಇದು ಎಷ್ಟದ? 16.5, 6. ಇದು ಮೂರನೇ ಪಾಯಿಂಟ್. ಇನ್ನೊಂದು ಮಧ್ಯಬಿಂದು 19.5.
ಇಲ್ಲಿ 19 ಇಲ್ಲಿ ಅದ, 5 ಇಲ್ಲಿ ಅದ, ಅಂದ್ರೆ 19.5 ಇಲ್ಲಿ ಇರ್ತದ. ಇದ್ರ ಆವೃತ್ತಿ ಎಷ್ಟದ ಅಂದ್ರೆ 9 ಅದ. ಸ್ವಲ್ಪ ಇದು ಮೇಲೆ ಆಗ್ತದೆ ನೋಡ್ರಿ. ಈಗ 9 ಅಂದ್ರೆ ನೋಡ್ರಿ ಇಲ್ಲಿ ಬರಬಹುದಾ? ಇದೆಷ್ಟದ? 19.5 ಕಾಮ 9. ಇನ್ನೊಂದು ಬಿಂದು 22.5 ಎಕ್ಸ್ ಆಕ್ಸಿಸ್ ಮೇಲೆ ಅದ, ವೈ ಆಕ್ಸಿಸ್ ಮೇಲೆ ಎಷ್ಟದ? ಇದು 7 ಅದ. ಅಂದ್ರೆ ಓಕೆನಾ, ಇಲ್ಲಿ ಬರ್ತ ನೋಡಿ ಪಾಯಿಂಟ್. ಓಕೆ, ಇದೆಷ್ಟು? 22.5 ಕಾಮ 7 ಅದ, 7. ಈ ತರ ಬರ್ತದೆ ನಿಮ್ ಗ್ರಾಫು. ಪಾಯಿಂಟ್ಗಳು ಜಾಯಿನ್ ಮಾಡಿದ್ರೆ ನೋಡಿ, ಈ ತರ ಪಾಯಿಂಟ್ಸ್ ಗುರುತಿಸಕ್ಕೆ ಕಲಿಬೇಕು ನೀವು, ಎಲ್ಲಿ ಬರ್ತಾ ಇದೆ ಅಂತೇಳಿ. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ತಗೊಂಡು ಈ ರೀತಿ ಫಸ್ಟ್ ಪಾಯಿಂಟ್ ಈ ಗ್ರಾಫ್ ಶೀಟ್ ಗುರುತು ಮಾಡಿ ಅವುಗಳನ್ನ ಜೋಡಿಸ್ಬೇಕು. ಈಗ ನಾವು ಹೆಂಗಾಗ್ತದೆ ಇದು? ಫಸ್ಟ್ ಇಲ್ಲಿ ಇದಕ್ಕೆ ಜೋಡಿಸಂಬ್ರೆ, ನೆಕ್ಸ್ಟ್ ಇಲ್ಲಿಗೆ ಬಂದಿತ್ತಾ, ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತದೆ ಸರ್. ಇದನ್ನ ಈ ಬಾಜು ಬರ್ರಿ, ಏನು ಲಾಸ್ ಇಲ್ಲ. 16.5 ಕಾಮ 6. ನೆಕ್ಸ್ಟ್ ಇಲ್ಲದ, ಇಲ್ಲಿದ, ಆಮೇಲೆ ಈ ಥರ ಹೋಗ್ಬೇಕು. ಕೆಲವೊಬ್ಬರು ಇದನ್ನ ಈ 0ಗೆ ತಂದು ಜಾಯಿನ್ ಮಾಡಿ ಒರಿಜಿನಲ್ ತಂದು ಮಾಡೋ ಅಂತ ಹೇಳ್ತಾರೆ. ಮಾಡ್ಬೋದು, ಮಾಡದೇ ಇರೋದು. ನಮಗೆ ಬೇಕಾದ್ರೆ ಪಾಯಿಂಟ್ಸ್ ಮೇಲೆ ಟಾರ್ಗೆಟ್. ನಮ್ಗೆ ಈ ಪಾಯಿಂಟ್ಸ್ ನೀವು ಸರಿಯಾಗಿ ಗುರುತಿಸಿ ಗ್ರಾಫ್ ಹಾಕಕ್ಕೆ ಬಂದರೆ ಇಸ್ ಇಟ್ ಫೈನ್. ಓಕೆನಾ? ಗ್ರಾಫ್ ಹಾಕ್ಬೋದು ಈ ರೀತಿ. ನೀವು ಏನಾರು ಕನ್ಫ್ಯೂಷನ್ನ ಹೆಂಗೆ ಸ್ಕೇಲ್ ತೊಗೋಬೇಕಂತ ಇಲ್ಲಿ ನೋಡ್ರಿ. ನಂದು ಇದು ನಮ್ಮ ಗ್ರಾಫ್ ಶೀಟನ್ನು ತೊಗೊಂಡ್ರೆ ನಮ್ಮ ಗ್ರಾಫ್ ಶೀಟ್ ಭಾಳ ದೊಡ್ಡದದ್ರಿ. ಅದಕ್ಕಾಗಿ ನಾವು ಸ್ಕೇಲ್ ಆರಾಮ್ ಈಸಿ 1, 2 ಅಂತ ತೊಗೊಂಡಿನಿ. ಒಂದು ನಿಮ್ಮ ಗ್ರಾಫ್ ಶೀಟ್ ಸೈಜ್ ಸಣ್ಣದಿದ್ದಾಗ ನೀವೇ ಮಾಡ್ತೀರಿ, ಡೈರೆಕ್ಟಾಗಿ 2 ಸೆಂಟಿಮೀಟ್ರ್ ಅಥವಾ 3 ಸೆಂಟಿಮೀಟ್ರು ಈ ಥರ ತೊಗೊಂಡು, ಅಥವಾ ಏನು 1 ಸೆಂಟಿಮೀಟ್ರಿಗೆ ನೀವು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಯೂನಿಟ್ ಅಂತೇಳಿ ತೊಗೋಬೋದು. ಓಕೆನಾ? ನಿಮಗೆ ಗ್ರಾಫ್ ಹಾಕೋ ಈಸಿ ಆಗಬೇಕು. ಮಾಡ್ಬೋದಾ? ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗಮ್ರಿ. ನೆಕ್ಸ್ಟ್ ಆಯ್ತು, ಹಿಸ್ಟೋಗ್ರಾಮ್ ಹಾಕಿದ್ರೆ ಅರ್ಧಕ್ಕಿಂತ ಹೆಚ್ಚು ಮುಗಿದದ. ಈಗ ನಾನು ಸ್ವಲ್ಪ ಅದ ತೆಗಿಲಿದ್ದ ಗ್ರಾಫು ನೋಡ್ರಿ. ಇದಾದ್ಮೇಲೆ ಏನು ಬರ್ತದ? ಹಿಸ್ಟೋಗ್ರಾಮ್ ಅದ, ಮುಗೀತು. ಗ್ರಾಮ್ ಅಂತದ ಹಿಸ್ಟೋಗ್ರಾಮ್. ನಿಮ್ಮ ಪೇಜಲ್ಲಿ ಹಿಸ್ಟೋಗ್ರಾಮ್ ಅಂತ ಬರೆದು ಖಾಲಿ ಬಿಟ್ಟಿದ್ದಾರೆ ಜಾಗ. ಹಿಸ್ಟೋಗ್ರಾಮ್. ನೆಕ್ಸ್ಟ್ ಹಿಸ್ಟೋಗ್ರಾಮ್ ಗ್ರಾಫ್ ಅಂತ ಇರ್ತದ. ಅದು ಹಾಕ್ಬೇಕಾದ್ರೆ ನಮ್ಗೆ ಡಾಟಾ ಬರ್ಕೋಬೇಕು. ಹಿಸ್ಟೋಗ್ರಾಮ್ ಗ್ರಾಫ್ ಹಾಕ್ಬೇಕಾದ್ರೆ ಫಸ್ಟ್ ಇದನ್ನ ಬರ್ಕೊಳ್ಬೇಕು. ಏನಿರ್ತದೆ ಇದ್ರಾಗ? ಒಂದು ಕ್ರಮ ಸಂಖ್ಯೆ, ಒಂದು ಕಾಲಮ್, ವರ್ಗ ಅಂತರ ಇರ್ತದೆ. ಅದರಲ್ಲಿ ನಾರ್ಮಲ್ ಗ್ರಾಫ್ ಹಾಕ್ಬೇಕಾದ್ರೆ ಕ್ಲಾಸ್ ಇಂಟು ಏನು ತೊಗೊಂಡಿದ್ದೆ ನಾವು? ಮಧ್ಯಬಿಂದು ತೊಗೊಂಡಿದ್ದೆವು. ಈ ಹಿಸ್ಟೋಗ್ರಾಮ್ ಹಾಕಬೇಕಾದ್ರೆ CI ಅಂದರೆ ಕ್ಲಾಸ್ ಇಂಟರ್ವಲ್ ತೊಗೊಳ್ತೀವಿ. ಅದು ಗ್ರಾಫ್, ಇದು ಹಿಸ್ಟೋಗ್ರಾಮ್. ನೆಕ್ಸ್ಟ್ ಈ ಕಡೆ ಆವೃತ್ತಿ ಫಿಕ್ಸ್. ಕ್ರಮ ಸಂಖ್ಯೆ 1 ಸೇಮ್, ಕ್ಲಾಸ್ ಇಂಟರ್ವಲ್ 9 ರಿಂದ 12, ಆವೃತ್ತಿ 11 ಇತ್ತು. 2 12 ರಿಂದ 15 ಇತ್ತು. ಎಷ್ಟಿತ್ತಪ್ಪ? 7 ಇತ್ತು. 3 ನಂಬರು 15 ರಿಂದ 18, ಇದೆಷ್ಟು? 6 ಇತ್ತು. ಇದು 4ನೇದು 18 ರಿಂದ 21, ಇದೆಷ್ಟು? 9 ಇತ್ತಾ? 9 ಇತ್ತು. 5ನೇದು 21 ರಿಂದ 24, ಇದು 7 ಇತ್ತು. ನೋಡಿ, ಇಷ್ಟು ಬರೆದ್ರೆ ಒಂದು ಪೇಜ್ ಮುಗೀತು. ಓಕೆನಾ? ಇಷ್ಟು ಬರಿಬೇಕು ನೀವು. ಯಾವಾಗ? ಬರೀ ಹಿಸ್ಟೋಗ್ರಾಮ್ ಅಂತ ಕೊಟ್ಟಾಗ ಇಷ್ಟು ಬರಿಬೇಕು. ನೆಕ್ಸ್ಟ್ ಪೇಜ್ ಹಿಸ್ಟೋಗ್ರಾಮ್ ಗ್ರಾಫ್ ಅಂತ ಇರ್ತದೆ. ಹಿಸ್ಟೋಗ್ರಾಮ್ ಗ್ರಾಫ್. ಓಕೆನಾ? ಈಗ ನೋಡ್ರಿ, ಇದು ಹೆಂಗಿರ್ತದ? ಹಿಸ್ಟೋಗ್ರಾಮ್ ಗ್ರಾಫ್ ಹೆಂಗಿರುತ್ತಪ್ಪ ಅಂದರೆ ಇಷ್ಟು ಬರ್ಕೋತಿರಲ್ಲ, ಮಾಡ್ಬೋದಾ? ಹಿಸ್ಟೋಗ್ರಾಮ್ ಅಂತ ಪೇಜ್ ಇಷ್ಟು ಮಾಡ್ರಿ. ಈಗ ನೆಕ್ಸ್ಟ್ ನೋಡ್ರಿ, ವರ್ಗಾಂತರ ಮತ್ತು ಆವೃತ್ತಿ 2 ತೊಗೊಳ್ತೀವಿ. ಅಲ್ಲಿ ಬರೀ ಗ್ರಾಫ್. ನಿಮ್ಮ ಸ್ಟೂಡೆಂಟ್ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ, ಅದೇ ನೋಡ್ರಿ ನಿಮಗೆ ಮೇನ್. ಸೇಮ್ ಮಾರ್ಕ್ಸ್ ತೊಗೊಂಡ್ರೆ ಸೇಮ್ ಬಂದಿರ್ತದೆ, ಡಿಫ್ರೆಂಟು. ಈ ನಮ್ಮ ಗ್ರಾಫ್ ಕಡೆ ಬಂದಾಗ ಈಗ ಏನು ತೊಗೊಂಡು ನಾವು ವರ್ಗಾಂತರ ಮತ್ತು ಆವೃತ್ತಿ ತೊಗೊಂಡಿರ್ತೀವಿ. ಇದನ್ನು ಕೂಡ ಸೇಮ್, ಒಂದು ವೈ ಆಕ್ಸಿಸ್, ಒಂದು ಎಕ್ಸ್ ಆಕ್ಸಿಸ್, ಸ್ಕೇಲ್ ಇದು ಬರೀಲೇಬೇಕು. ಎಕ್ಸ್ ಆಕ್ಸಿಸ್,
1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ಯೂನಿಟ್ ತೊಗೊಂಡಿನ. ನೀವು ನಿಮ್ಗೆ ಅಳತೆ ತಕ್ಕ ತೊಗೋಬೋದು. ನೀವು ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಇದನ್ನ 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಓಕೆನಾ? ಅಂದರೆ 2 ಯೂನಿಟ್ ತೊಗೊಂಡಾಗ ನಾನು ಡೈರೆಕ್ಟ್ 2, 4, 6, 8 ಹಾಕ್ತೀನಿ. 2 ಹಾಕಿನ 2, 4, 6, 8, 10, 12, 14, 16, 18, 20, 22, 24, 26. ಈ ಕಡೆ ಇದೇನಿದು ವರ್ಗ ಅಂತಾರಲ್ಲ, ಸಿ ಐ. ಈ ಕಡೆ ಆವೃತ್ತಿ. ಒಂದು, 2, 3, 4, 5. ನೋಡ್ರಿ, ಈಗ ಮೊದಲನೇ ಆವೃತ್ತಿ ಎಷ್ಟದ? 9 ರಿಂದ 12 ಇತ್ತು. ಸರ್ ಇಲ್ಲಿ 9 ಬರ್ದೇ ನೀವು. ಇನ್ ಬಿಟ್ವೀನ್ 8 ಮತ್ತು 10 ನಡುಬರಕ್ಕೆ 9 ಇರ್ತದೆ. ಇಲ್ಲಿ 12 ಅದ. ಓಕೆ, ನಮ್ಗೆ ಇದು ಟಾರ್ಗೆಟು. ಇವು ನಮ್ಗೆ 2 ಟಾರ್ಗೆಟು. ಇದು ಹೈಟ್ ಎಷ್ಟು ಹೋಗ್ತಂದ್ರೆ ಇದ್ರ ಫ್ರೀಕ್ವೆನ್ಸಿ ಎಷ್ಟಿತ್ತು? 11ರವರೆಗೆ ಎಳಿಬೇಕಿತ್ತು ನಾವು. ಇಲ್ಲಿ 11 ಇಲ್ಲಿ ಅದ. ಇಷ್ಟು ಎತ್ತರ ಬರ್ತದೆ ಈಗ. ಓಕೆ, ನೋಡ್ರಿ. ಓಕೆನಾ? ನೋಡ್ರಿ, 1 ರೆಡಿ ಆಯಿತು. ನೆಕ್ಸ್ಟ್ ಎಷ್ಟರ ವರ್ಗಾಂತರ? 12 ರಿಂದ 15 ಅದ. ಅಂದ್ರೆ ಇಲ್ಲಿರ್ತದೆ 15, ಇಲ್ಲಿರ್ತದೆ ನೋಡ್ರಿ. ಇದ್ರ ಫ್ರೀಕ್ವೆನ್ಸಿ ಎಷ್ಟದ? 7 ಅದ. 7 ಅಂದ್ರೆ ಇಲ್ಲಿ ಅದ. ಅಂದ್ರೆ ನೆಕ್ಸ್ಟ್ ನೋಡ್ರಿ, 15 ರಿಂದ 18 ಇಲ್ಲಿ 15 ಅದ, 18 ಇಲ್ಲಿ ಅದ. ನಮಗೆ ರೆಡಿ, ಇದು ರೆಡಿ ಆಯಿತು. ಫ್ರೀಕ್ವೆನ್ಸಿ ಎಷ್ಟದ? ಇದದು 6 ಅದ. 6 ಅಂದರೆ ಸ್ವಲ್ಪ ಕೆಳ ಬಂದಿರ್ತಾ ಇಲ್ಲಿ. ಓಕೆ, ನೋಡಿ ರೆಡಿ ಆಯ್ತು. ಇನ್ನೊಂದು ಫ್ರೀಕ್ವೆನ್ಸಿ 18 ರಿಂದ 21 ಇಲ್ಲಿ ಇರ್ತದ. ಇದ್ರ ಫ್ರೀಕ್ವೆನ್ಸಿ ಎಷ್ಟದ? 9 ಅದ. 9 ಅಂದರೆ ಒಂದು ಈ ರೇಂಜಲ್ಲಿ ಇರ್ತದೆ. ಓಕೆ, ಇಷ್ಟ ಹೈಟ್ ಇರ್ತದೆ. ನೋಡ್ರಿ, ಇನ್ನೊಂದು ಲಾಸ್ಟ್ ವರ್ಗಂತರ 21 ರಿಂದ 24. 21, 22, 23, 24 ಇರ್ತದೆ. ಇಷ್ಟು ಇರ್ತದ. ಇದ್ರದ್ದು ಆವೃತ್ತಿ ಎಷ್ಟದ? ಫ್ರೀಕ್ವೆನ್ಸಿ 7 ಅದ. ಇದು ರೇಂಜಲ್ಲಿ ಇರ್ತದೆ. ನೋಡ್ರಿ ಇಷ್ಟು ಹಾಕಿದ್ರೆ ಹಿಸ್ಟೋಗ್ರಾಮ್ ಗ್ರಾಫ್ ಕೂಡ ಮುಗಿದೋಯ್ತು. ಈಸಿ ಅದ. ಕೆಳ ವರ್ಗಾಂತರ, ಈ ಕಡೆ ಫ್ರೀಕ್ವೆನ್ಸಿ. ಓಕೆನಾ? ಇವು ಅಂಟ್ಕೊಂಡು ಬಂದಾವ, ಒಂದಕ್ಕೊಂದು ಅಂಟ್ಕೊಂಡವಲ್ಲ. ಕೆಲವೊಂದು ಸಾರಿ ಸ್ವಲ್ಪ ಗ್ಯಾಪ್ ಕೂಡ ಇರ್ತದೆ. ನಾವು ತೊಗೊಳ್ಳೋ ರೀಡಿಂಗ್ಸ್ ಮೇಲೆ ಹೋಗ್ತಾವೆ. ಯಾವ ರೀತಿ ಗ್ರೂಪ್ ಮಾಡಿರ್ತೀವಿ ಡಾಟಾನ, ಅದ್ರ ಮೇಲೆ ಹೋಗ್ತದೆ. ಓಕೆನಾ? ತಿಳಿತಾ ಮಾಡ್ಬೋದಾ ನೀವೆಲ್ಲ? ನೆಕ್ಸ್ಟ್ ಹೋಗಮ್ರಿ. ನೆಕ್ಸ್ಟ್ ನಾರ್ಮಲ್ ಪ್ರೊಬೆಬಿಲಿಟಿ ಕರ್ವ್ ಅಂತದ. ಸರ್ ಏನು ಮಾಡೋಣ ಸರ್? ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ಶುರು ಮಾಡಿದ್ವಿ ಯೂನಿಟ್ ಪ್ಲ್ಯಾನ್. ಇಲ್ಲಿ ಇದ್ರಾಗ ಶುರು ಮಾಡಿ ಎಲ್ಲಿವರೆಗೂ ಅಂದರೆ ನಾವು ಇದೆಲ್ಲ ಮಾರ್ಕ್ಸ್ ಲಿಸ್ಟೆಲ್ಲ ಹಾಕಿದ್ವಿ. ಅಂದರೆ ಇದಕ್ಕಿಂತ ಮೊದಲು ಈ ಪ್ರೊಫಾರ್ಮ ತುಂಬ AB ಅಂತ ಇರ್ತದೆ, ನಾವು ತುಂಬೋದಿರ್ತದೆ. ನಾನು ಶುರು ಮಾಡಿದ್ದು ಇಲ್ಲಿಂದ ಮಾರ್ಕ್ಸ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಶುರು ಮಾಡಿ, ಇದು ಮುಗಿದ ಮೇಲೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ರಾ ಸ್ಕೋರ್ ಇದು ತುಂಬಿದ್ವಿ. ಆಮೇಲೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹಾಕಿದ್ವಿ. ಇದಾದಮೇಲೆ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇದು ಟೇಬಲ್ ಹಾಕಿ ಮೀನ್, ಮೋಡ್, ಮೀಡಿಯನ್ ಕಂಡುಹಿಡಿದಿದ್ವಿ. ಇದಾದಮೇಲೆ ಒಂದು ಫ್ರೀಕ್ವೆನ್ಸಿ ಪಾಲಿಗನ್ ಗ್ರಾಫ್ ಹಾಕಿವಿ. ಆಮೇಲೆ ಫ್ರೀಕ್ವೆನ್ಸಿ ಪಾಲಿಗನ್ ಇದು ಟೇಬಲ್ ಅಂದರೆ ಈ ಕಡೆ ಬರ್ಕೊಂಡು ಈ ರೀಡಿಂಗ್ ನೋಡಿ ನಾವು ಗ್ರಾಫ್ ಹಾಕ್ತೀವಿ. ಅದೇ ಥರ ಹಿಸ್ಟೋಗ್ರಾಮ್, ಇದು ಹಿಸ್ಟೋಗ್ರಾಮ್ ರೀಡಿಂಗು. ಈ ರೀಡಿಂಗ್ ಮೇಲೆ ನಾವು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ತೊಗೊಂಡು ಗ್ರಾಫ್ ಹಾಕಿವಿ. ಅದು ಹೆಚ್ಚು ಕಡಿಮೆ ಈ ರೀತಿ ಬಂದಿರ್ತದೆ. ನಾನು ಹಾಕಿದ ಗ್ರಾಫು ಇದು ರೀಡಿಂಗ್ ಬೇರೆ ಅದ. ನಿಮಗೆ ತೋರಿಸೋದು ಇನ್ನೂ ತೋರಿಸಿದ್ದೀನಿ.
ನಿನ್ನೆ ನಾ ಹಾಕಿದ ರೀಡಿಂಗ್ಸ್ ಬೇರೆ ಇತ್ತು. ಆಮೇಲೆ ಇವತ್ತು ನಾವು ಪ್ರಮುಖವಾಗಿ ಡಿಸ್ಕಸ್ ಮಾಡಬೇಕಾಗಿದ್ದು ಈ ನಾರ್ಮಲ್ ಪ್ರೊಬಬಿಲಿಟಿ ಕರ್ವ್ ಅಂತ. ಇದೊಂದು ಹೆಡ್ಡಿಂಗ್ ನಿಮ್ಮ ಬುಕ್ಕಲ್ಲಿ ಇರ್ತದೆ. ಇದು ಮತ್ತು NPC ಗ್ರಾಫ್ ಅಂದರೆ NPC ಅಂದರೆ ನಾರ್ಮಲ್ ಎಲ್ಲ ಒಂದೇ. NPC ಅಂದರೆ ನಾರ್ಮಲ್ ಪ್ರೊಬಬಿಲಿಟಿ ಕರ್ವ್. ಈ ಕಡೆ ಇದು ಸ್ವಲ್ಪ ಇವು ಮೀನ್ ಮೋಡ್ ಮೀಡಿಯನ್ ತೊಗೊಂಡು ನಾವು ಈ ಥರ ಗ್ರಾಫ್ ಹಾಕ್ತೀವಿ. ಗ್ರಾಫ್ ಬೆಲ್ ಶೇಪಲ್ಲಿ ಇರ್ತದೆ. ಅದು ಬೆಲ್ ಗೊತ್ತಲ್ಲ, ಗಂಟೆ, ಆ ಶೇಪಲ್ಲಿ ಇರ್ತದೆ. ಅದಾದಮೇಲೆ ಈ ಕೋರಿಲೇಷನ್ ಬರ್ತದೆ. ಕೋರಿಲೇಷನ್ ಅಂದರೆ ಇದು ಏನಪ್ಪ ಅಂದರೆ ಇಲ್ಲಿ ಎರಡು ವಿಷಯ ತೊಗೊಳ್ತೀವಿ ನಾವು. ಈಗ ನೀವೊಂದು ಮೆಥಡು, ನಾವು ವಿಜ್ಞಾನ ಗಣಿತದವರು ವಿಜ್ಞಾನ ಗಣಿತ 2 ಮಾರ್ಕ್ಸ್ ತೊಗೋತೀವಿ. ಸೇಮ್ ಕ್ಲಾಸ್ನಾಗ 2 ಟೆಸ್ಟ್ ನೋಡಿರ್ತೀವಲ್ಲ, ಈ ಪ್ಲ್ಯಾನಲ್ಲಿ ಒಂದೇ ಪ್ಲ್ಯಾನ್ ಇದೆ. ಯಾವುದೋ ಮ್ಯಾಥ್ಸೇ ಬರೆದಿರ್ತೀವಿ. ಆದರೆ ಇನ್ನೊಂದು ಏನು ಇರ್ತಲ್ಲ, ಇನ್ನೊಂದು ಬುಕ್ಕಲ್ಲಿ ಇರ್ತಲ್ಲ, ಎರಡನ್ನ ಹೋಲಿಕೆ ಮಾಡಿ ನಾವು ಇಲ್ಲಿ ಕೋರಿಲೇಷನ್, ಅಂದ್ರೇನು ಸಹ ಸಂಬಂಧ ಅಂತೇಳಿ, ಎರಡೂ ವಿಷಯದಾಗ ರ್ಯಾಂಕ್ ಡಿಫರೆನ್ಸ್ ಹೆಂಗದಂತೇಳಿ ಕಂಡುಹಿಡಿತೀವಿ. ಅದು ಕಂಡುಹಿಡಿಬೇಕಾದ್ರೆ ನಮ್ಗೆ ವಿಜ್ಞಾನ ಮತ್ತು ಗಣಿತ ಎರಡೂ ಬೇಕು. ಇದನ್ನು RX ಅಂತ RX RY ಅಂತ ಕಂಡುಹಿಡಿದು ಆಮೇಲೆ D ಅಂತ ಡಿಫರೆನ್ಸ್ ಕಂಡುಹಿಡಿದು ಡಿಫರೆನ್ಸ್ ಸ್ಕ್ವೇರ್ ಮಾಡಿ ಈ ಟೇಬಲ್ ತುಂಬ್ತೀವಿ. ಇದು ಹೆಂಗಂತ ನೆಕ್ಸ್ಟ್ ಹೇಳ್ತೀನಿ. ಇದಾದಮೇಲೆ ಇದು ಸಂಬಂಧಪಟ್ಟ ಇದು ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ಬರ್ತದೆ. ಅಂದರೆ ಇಲ್ಲಿ ಈ ಕೋಎಫಿಷಿಯೆಂಟ್ನ ಕೊಟ್ಟವರು ಸ್ಪಿಯರ್ಮನ್ ಅಂತೇಳಿ ಒಬ್ಬರು. ಸ್ಪಿಯರ್ಮನ್ ಅವ್ರದ್ದು ರ್ಯಾಂಕ್ ಡಿಫರೆನ್ಸ್ ಬಗ್ಗೆ ಅವ್ರ ಮೆಥಡ್ ಅದ, ಅದಕ್ಕೊಂದು ಫಾರ್ಮುಲಾ ಅದ. ಅದ್ರ ಪ್ರಕಾರ ನಾವು ಫಾರ್ಮುಲಾ ನೋಡಿ ಅದ್ರೊಳಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಈ ಟೇಬಲ್ ನೋಡಿದ್ರೆ ಗೊತ್ತಾಗ್ತದೆ. ಇದರಲ್ಲಿ ಬರೋ ವ್ಯಾಲ್ಯೂನ ಇಲ್ಲೊಂದು ಫಾರ್ಮುಲಾದ ತುಂಬಿದರೆ ನಮ್ಗೆ ರ್ಯಾಂಕ್ ಡಿಫರೆನ್ಸ್ ರೋ ಎಷ್ಟು ಅದಂತೇಳಿ ಗೊತ್ತಾಗ್ತದೆ. ಇಷ್ಟೇ ಕೆಲಸದ. ಈಗ ಶುರು ಮಾಡಮ್ರಿ. ಈಗ ನಿನ್ನೆ ಎಲ್ಲಿಗೆ ಬಿಟ್ಟಿದ್ದೀವ ಅದ್ರ ನಂತರದ್ದು NPC ಕರ್ವ್ ಹೆಡ್ಡಿಂಗ್ ಹಾಕ್ತೀವಿ ನೋಡಿರಿ, ನಾರ್ಮಲ್ ಪ್ರೊಬಬಿಲಿಟಿ ಕರ್ವ್ ಅಂತೇಳಿ. ನಿಮ್ಮ ಬುಕ್ಕಲ್ಲಿ ಕೂಡ ಪೇಜ್ ಇದೇ ಥರ ಹೆಡ್ಡಿಂಗ್ ಇರ್ತದೆ, ಪೂರ ಖಾಲಿ ಪೇಜ್ ಇರ್ತದೆ. ನೀವೇನು ಬರಿಬೇಕಂದ್ರೆ ಅದರಲ್ಲಿ ನಾರ್ಮಲ್ ಪ್ರೊಬಬಿಲಿಟಿ ಕರ್ವ್. ಈ ರೀತಿ ಖಾಲಿ ಪೇಜಲ್ಲಿ ಫಸ್ಟ್ ನೀವು ಈಗಾಗಲೇ ಕಂಡುಹಿಡಿದಿರುವಂಥ ಸರಾಸರಿ, ಮಧ್ಯಾಂಕ, ಬಹುಲಕನ ಈ ಥರ ಸಣ್ಣ ಡಬ್ಬಿ ಮಾಡಿ ಬರಿಬೇಕು. ನೋಡಿರಿ, ನಿನ್ನೆ ನಮ್ಮ ರೀಡಿಂಗ್ ಏನು ಬಂದಿದೆ ಅಂದರೆ ನಿನ್ನೆ ಸರಾಸರಿ 16.05 ಇತ್ತು, ಮಧ್ಯಾಂಕ 16 ಇತ್ತು, ಬಹುಲಕ 15.9 ಇತ್ತು. ಓಕೆ, ಈ ರೀತಿ ಬರ್ಕೊಳ್ತೀರಿ. ಇದಾದಮೇಲೆ ನಮ್ಗೆ ಈ NPC ಕರ್ವ್ ಡ್ರಾ ಮಾಡಬೇಕಾದ್ರೆ ನಮ್ಗೆ ಸಿಗ್ಮಾ ವ್ಯಾಲ್ಯೂ ಬೇಕಾಗ್ತದೆ. ಸಿಗ್ಮಾ ಈಗಾಗಲೇ ನೀವು ಸಿಗ್ಮಾ ಬಗ್ಗೆ ತಿಳ್ಕೊಂಡಿರ್ತೀರಿ. ಆದರೂ ಮತ್ತು ಈಗ ಈ ಲೆಕ್ಕ ನೆಕ್ಸ್ಟು ಸಿಗ್ಮಾನ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡ್ತೀವಿ. ಈಗ ಈ ಥರ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡ್ಬೇಕು ನಾವು. ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದಕ್ಕೆ ಸಿಗ್ಮಾನ ಗುರುತಿಸ್ತೀವಿ. ಇದಕ್ಕೆ ಸಿಗ್ಮಾ ಅಂತ ಕರೀತಾರೆ. ಇದ್ರ ಫಾರ್ಮುಲಾ ಏನದಂದರೆ ರೂಟ್ ಆಫ್, ಇದಕ್ಕೆ ರೂಟ್ ಅಂತ ಕರಿತೀವಿ. ಇದರೊಳಗೆ ಸಮೇಷನ್ f(x) i, ಇಲ್ಲಿ i ಅಂತ ಒಂದು ಬರ್ತದೆ. i ಯಾಕೆ ಬರ್ತದೆ ಅಂತ ಹೇಳ್ತೀನಿ. ಮತ್ತು x ಬಾರ್ ಹೋಲ್ ಸ್ಕ್ವೇರು, ಈ ಸ್ಕ್ವೇರ್ ಇದಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಸಂಬಂಧಪಟ್ಟಿರ್ತದೆ. ನೆಕ್ಸ್ಟ್ ಡಿವೈಡ್ ಬೈ n-1. n ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ನಾವು ಎಷ್ಟು ಸ್ಟೂಡೆಂಟ್ಸ್ ತೊಗೊಂಡಿರ್ತೀವಿ ಅದು. ನೀವು 25 ತೊಗೊಂಡ್ರೆ 25, 40 ತೊಗೊಂಡ್ರೆ 40. ಇದೇನು ಸಿಗ್ಮಾ ಈಸ್ ಈಕ್ವಲ್ ಟು. ಓಕೆನಾ. ನೆಕ್ಸ್ಟು ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಸಿಗ್ಮಾ ಕಂಡುಹಿಡಬೇಕಾದ್ರೆ ಸಮೇಷನ್, ಈ ಸಮೇಷನ್ ಏನು ತಿಳಿಸ್ಕೊಡ್ತಂದರೆ ಎಲ್ಲನೂ ಕೂಡಿಸ್ಬೇಕಂತ ತಿಳಿಸ್ಕೊಡ್ತದೆ. ಈಗ ಫಸ್ಟ್ ನಿಮ್ಗೆ f(x) ಅಂದರೆ ನಾವು ಟೇಬಲ್ ಹಾಕಿದ್ದೀವಿ ಹಿಂದಿನ ಕ್ಲಾಸಲ್ಲಿ, ನೆನಪದ? f(x) ಮಾಡಿದ್ದೀವಲ್ಲ, ಅವು 5 ರೀಡಿಂಗ್ನ ಪ್ರತಿಯೊಂದನ್ನ x ಬಾರ್ ಎದ್ರಾಗಂದರೆ ಪ್ರತಿಯೊಂದನ್ನು ಈ ಸರಾಸರಿದ ಕಳಿಬೇಕು. ಈ ಕಡೆ ನಾವು f(x) ಇರ್ತದೆ, ಅದು ಮೈನಸ್ಸು ಸರಾಸರಿ.
ಎಲ್ಲನೂ ಕಳೆದು ಲಾಸ್ಟ್ ಕೂಡಿಸಿ ರೂಟ್ ತೆಗೆದಿರ್ತದೆ. ಓಕೆನಾ? ನಿಮಗೆ ಅದು ಇದು ಗೊತ್ತಾಗಿದೆ, ಫಾರ್ಮುಲಾ ಗೊತ್ತಾಗಿದ್ದರೆ ನಾ ಇದನ್ನ ತೆಗೆದು ಪೂರ್ತಿ ಲೆಕ್ಕ ಬರೀತೀನಿ. ಈಗ ಎಲ್ಲ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಬಂದರೆ ತುಂಬುತ್ತೀನಿ, ಎಲ್ಲ ವ್ಯಾಲ್ಯೂಗಳನ್ನ ತುಂಬುತ್ತೀನಿ. ತೆಗಿಬೋದು. ಇದು ಈ ರೀತಿ ಬರೆದಿರ್ತದೆ. ನೀವು ಅದು ಫಾರ್ಮುಲಾ ನೋಡ್ಕೊಳ್ರಿ. ಈಗ ಅದರೊಳಗೆ ಎಲ್ಲ ವ್ಯಾಲ್ಯೂಗಳನ್ನ ತುಂಬ್ತೀನಿ. ಈಗ ಸಿಗ್ಮಾ ಇಸ್ ಈಕ್ವಲ್ ಟು ಫಸ್ಟ್ದು ಎಫ್ ಆಫ್ ಎಕ್ಸ್ ಎಷ್ಟೈತೆ ನೋಡ್ರಿ, 115 ಇತ್ತು, 115.5 ಇತ್ತು. ಸರಾಸರಿ ಎಕ್ಸ್ ಬರಂದರೆ 16.05 ಸ್ಕ್ವೇರ್ ಪ್ಲಸ್ ನೋಡ್ರಿ, ನಾನು ಇಲ್ಲಿ ಸಮೇಷನ್ ಅಂತ ಬರ್ದೀನಿ. ಅಂದರೆ ನೋಡ್ರಿ ಅಷ್ಟು ಎಷ್ಟದ ಅಷ್ಟು 5 ಇರ್ತಾವೆ ನಮ್ಮಲ್ಲಿ. 5 ಸಪ್ರೇಟ್ ಬರ್ಕೋತೀವಿ. ಎರಡನೇದು ರೀಡಿಂಗ್ ಏನದ 94.5 ಮೈನಸ್ 16.05. 05 ಅಂತೂ ಫಿಕ್ಸ್ ಇದೆ ಎಲ್ಲದಕ್ಕೂ. 16.5 ಯಾಕೆ ಎಕ್ಸ್ ಬಾರ್ ಅಷ್ಟು ಬಂದದು. ನೆಕ್ಸ್ಟು ಪ್ಲಸ್ 99 ಮೈನಸ್ 16.05 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನಪ್ಪ 90 ಬರ್ಕೊಂಡ್ವಿ. 177 ಇರ್ಬೇಕು ನೋಡ್ರಿ. 175 ಅದಲ್ಲ, ಕರೆಕ್ಟ್. 175.5 ಮೈನಸ್ 16.05 ಪ್ಲಸ್ ಇನ್ನೊಂದು ಲಾಸ್ಟ್ 157.5 ಮೈನಸ್ 16.05 ಓಕೆನಾ, ಡಿವೈಡ್ ಬೈ n ಮೈನಸ್ 1 ಇತ್ತಲ್ಲ, ಏನಂದರೆ 40 ಮೈನಸ್ 1. ಓಕೆನಾ? ಈಗ ನೀವೇನು ಮಾಡ್ತೀರಿ, ಫಸ್ಟ್ ಕೆಲಸ ಇದರೊಳಗಿಂದ ಕಳಿತೀರಿ, ಹೌದಾ? ಕಳೆದು ನಂತರ ಸ್ಟೆಪ್ಪಲ್ಲಿ ಸ್ಕ್ವೇರ್ ಮಾಡೋದಿರ್ತದೆ. ಈಗ ಫಸ್ಟ್ ಕಳೆಯೋ ಕೆಲಸ ಮಾಡೋಣ. ಈಗ 115.5 ಮೈನಸ್ 16.05 ಕಳೆದಾಗ ಎಷ್ಟು ಬರ್ತದೆ? 99.45 ಬರ್ತದೆ ಸ್ಕ್ವೇರ್ ಪ್ಲಸ್ ಈಗ ಇದನ್ನು ಕಳೆದಾಗ 78.45 ಇದು ಸ್ಕ್ವೇರ್ ಪ್ಲಸ್ 82.95 ಸ್ಕ್ವೇರ್ ಪ್ಲಸ್ 159.45 ಸ್ಕ್ವೇರ್ ಪ್ಲಸ್ 141.45 ಸ್ಕ್ವೇರ್ 40 ಒಂದು ಹೋದರೆ 39. ಓಕೆನಾ? ನೆಕ್ಸ್ಟ್ ಈಗ ಏನು ಮಾಡ್ಬೇಕಂದ್ರೆ ಈ ಸ್ಟೆಪ್ಪಲ್ಲಿ ಪ್ರತಿಯೊಂದಕ್ಕೆ ಸ್ಕ್ವೇರ್ ಮಾಡಿ ಬರ್ಕೋಬೇಕು ನೀವು. ಇದು ನಮಗೆಲ್ಲ ಡೈರೆಕ್ಟ್ ನೋಡಿದ್ರೆ ಇಷ್ಟು ಒಂದು ಸಿಂಗಲ್ ನಂಬರ್ದೇ ಸ್ಕ್ವೇರ್ ಈಸಿ ಹೇಳ್ತೀರಿ. ಎಲ್ಲ ಡಬಲ್ ಡಿಜಿಟ್ ಮತ್ತು ಪಾಯಿಂಟ್ ಮತ್ತು ಡಬಲ್ ಡಿಜಿಟ್ ಅವ, ಅಂದರೆ ಟೋಟಲ್ 4 ಡಿಜಿಟ್ ಅವ. ನಿಮಗೆಲ್ಲ ಸಾಧ್ಯ ಆಗೋದಿಲ್ಲ. ನೀವು ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ ಬಳಸಿದ್ರಾಗ ಮಾತ್ರ ಇದು ಬರ್ತದೆ ಉತ್ತರ. ಈಗ ನಾನು ಇದನ್ನೆಲ್ಲ ಮೊದಲೇ ಮಾಡಿರೋದ್ರಿಂದ ಏನು ಬರೀತಂದರೆ ಇದು 99.45 ಸ್ಕ್ವೇರ್ ಮಾಡಿದರೆ ಇದು ಸ್ಕ್ವೇರ್ ಎಷ್ಟು ಬರ್ತಂದರೆ 9890.3025 ಬರ್ತದೆ ಪ್ಲಸ್ 61544025 ಪ್ಲಸ್ 6880.7025 ಪ್ಲಸ್ ಯಾರೊಬ್ಬರಿಗೆ ಆ್ಯಡ್ ಮಾಡ್ತಾ ಹೋಗಿರಿ 25424 ಪ್ಲಸ್ 3025 ಪ್ಲಸ್ ಎಲ್ಲ ಆ್ಯಡ್ ಮಾಡಿರಿ. ಎಷ್ಟು ಬರ್ತಾರೆ ನಿಮ್ಮ ಹತ್ರ ಉತ್ತರ? ಎಷ್ಟು ಬರ್ತಪ್ಪ ಅಂದರೆ ನೋಡ್ರಿ, ಭಾಳ ದೊಡ್ಡ ನಂಬರ್ ಅದ. 6 8 3 5 7 8 1 2 5 39. 39
ಈಗ ನಿಮ್ಗೆ ಇಷ್ಟು ದೊಡ್ಡದು ಏನು ಮಾಡ್ಬೇಕಂತ ಕೇಳಿದಾಗ ಕ್ಯಾಲ್ಕುಲೇಟರ್ದಾಗ ಫಸ್ಟ್ ಈ ರೂಟ್ ಹಾಕಬೇಕು. ರೂಟ್ ಹಾಕಿ ಈ ನಂಬರ್ ಒತ್ತಿದರೆ ಒತ್ತಿ ನಿಮಗೆ ಉತ್ತರ ಬರ್ತದೆ. ಎಷ್ಟು ಬರ್ತಪ್ಪ ಅಂದರೆ ಅದು 261.453270 ಇಷ್ಟು ಬರ್ತದೆ. ಡಿವೈಡ್ ಬೈ 39 ಅದ. ಇದು ಮಾಡಿದ್ರೆ ಎಷ್ಟು ಬರ್ತದ ನೋಡ್ರಿ. ನಿಮ್ಗೆ ದಶಮಾಂಶ ಪದ್ಧತಿ ಅಂತ ಇರ್ತದೆ, ಒಂದು ಗಣಿತ ದಶಮಾಂಶ ಪದ್ಧತಿ ಪ್ರಕಾರ ಡಿಜಿಟ್ಗಳು ಬರೆಯೋದು. ಇಲ್ಲಿ ಪಾಯಿಂಟ್ ಆದ್ಮೇಲೆ 4, 5 ಅದ. ಅದರ ನಂತರ ಯಾಕಂದ್ರೆ ಇಷ್ಟು ದೊಡ್ಡ ನಂಬರ್ ಅದ, ಸಣ್ಣದು ಮಾಡಿ ಬರೀಬೇಕಂದ್ರೆ ಕೆಲವು ರೂಲ್ಸ್ ಇರ್ತಾವೆ. ಇಲ್ಲಿ 5ರ ನಂತರ ಅಂದರೆ ನೋಡ್ರಿ 1 to 5, 6 to 10 ಅಂತ ಇರ್ತದೆ. ಈ 1 to 5 ಒಳಗೆ ಏನು ಬಂದಿರ್ತದೆ ನೋಡ್ರಿ ನಂಬರು, ಅದು ಅಷ್ಟೇ ಇಟ್ಕೋಬೇಕತ್ತ ಸಣ್ಣದಿದ್ರೆ. ಇಲ್ಲ ನೆಗ್ಲೆಕ್ಟ್ ಮಾಡು. ಒಂದು ವೇಳೆ ದೊಡ್ಡದಿತ್ತು ಕುರಿತು 53, ಇವೆರಡು ಪಾಯಿಂಟ್ ನಂತರ ಇವೆರಡು 53 ಅದ, ಹಂಗಾಗಿ ನಾವು ಇದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಒಂದು ವೇಳೆ ಇದೇನಾರು 57 ಇದ್ರೆ ಅಂತ ತಿಕ್ಕೋರಿ, ಇಲ್ಲಿ 57 ಇದ್ದರೆ ಇದನ್ನು ಡೈರೆಕ್ಟ್ 60 ಅಂತ ಕನ್ಸಿಡರ್ ಮಾಡ್ಬೋದು. ನೀವು ನೆನಪದ ಯಾವಾಗ ಸಣ್ಣಾಗಿರೋ ಕಲ್ತಿದ್ದು? ಓಕೆ. ಇದನ್ನ ಹೆಂಗೆ ಬರ್ಕೋದು ಅಂದರೆ 4, 5, 3 ಇರೋದನ್ನ ನಾನು ಡೈರೆಕ್ಟಾಗಿ 261.45 ಅಂತ ಬರೆದ್ಬಿಡ್ತೀನಿ. ಆ ಕಡೆ 3 ನೆಗ್ಲಿಜಿಬಲ್ ಬಿಟ್ಬಿಡ್ತೀನಿ. ಈಗ ಡಿವೈಡ್ ಬೈ 39. ಈಗ ಡಿವೈಡ್ ಮಾಡಿದರೆ ನಿಮ್ಗೆ ಉತ್ತರ ಬರೋದು 6.70 ನೋಡಿರಿ. ಇಷ್ಟು ಮಾಡಿದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ತದೆ. ತಿಳಿಯೋದು ಸ್ವಲ್ಪ ಆದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತಂದರೆ ನಿಮ್ಗೆ NPC ಕರ್ವ್ ಹಾಕೋದಿರ್ತದೆ. NPC ಒಂದು ಗ್ರಾಫ್ ಹಾಕಿದರೆ ಮುಗೀತು. ಅದು ಸ್ವಲ್ಪ ಇನ್ನೊಂದು ಕೋರಿಲೇಷನ್ ನೋಡಿ. ಇಷ್ಟು ಕೆಲಸ ಇರ್ತವೆ, ಮಾಡ್ಬೋದಲ್ಲ? ತೆಗಿಲಿದ್ನ ಬರ್ಕೊಳ್ತಾರೆ ಯಾರಾದರೂ? NPC ಕರ್ವ್ ಗ್ರಾಫ್ ಇದು ನೆಕ್ಸ್ಟ್ ಪೇಜ್ದಾಗ ಇರ್ತದೆ. ನೀವೇ ಗ್ರಾಫ್ ಹಾಕಿ ಶೀಟ್ ಅಂಟಿಸೋದಿರ್ತದೆ. ಓಕೆನಾ? ಇಲ್ಲಿ ಕೂಡ ಸೇಮ್ ಎಲ್ಲ ಗ್ರಾಫಲ್ಲಿ ಒಂದು Y ಆ್ಯಕ್ಸಿಸ್ಸು, ಒಂದು X ಆ್ಯಕ್ಸಿಸ್ ಅಂತ ಇರ್ತದೆ. ಈ ಕಡೆ ಏನು ಬರಿತೀವಿ Y ಆ್ಯಕ್ಸಿಸ್ ಅಂದರೆ ಆವೃತ್ತಿ ಎಫ್ನ ಇಲ್ಲಿ Y ಆ್ಯಕ್ಸಿಸ್ ಬರಿತೀವಿ. ಈ ಕಡೆ ಏನು ಬರಿತೀವಿ ಅಂದರೆ ನಮ್ಮದು ಸ್ಟೂಡೆಂಟ್ಸು ಎಷ್ಟು ಸ್ಟೂಡೆಂಟ್ಸ್ ನೋಡಿದ್ದೀವಿ ನಾವು? 40 ಸ್ಟೂಡೆಂಟ್ಸ್ ಅಲ್ಲ, 40 ಸ್ಟೂಡೆಂಟ್ಸ್ ಬರ್ಕೊಂಡು ಹೋಗ್ತೀವಿ. 40 ನಂಬರ್ ಭಾಳ ದೊಡ್ಡದಾಗ್ತದೆ. ನೀವು ಅದಕ್ಕೆ ಸ್ಕೇಲ್ ಏನು ಮಾಡ್ತೀರಿ? ಸ್ವಲ್ಪ ದೊಡ್ಡದು ಅಂತ. ಇಲ್ಲಿ ಸ್ಕೇಲ್ ಬರೆಯೋಕ್ಕೆ ಮೂಲ್ಯಾಗ ಯಾವಾಗಲೂ X ಆ್ಯಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ಯೂನಿಟ್ ತೊಗೊಳ್ರಿ ನೀವು, ಅಥವಾ ಇನ್ನೂ ಜಾಸ್ತಿ ತೊಗೊಂಡು ಹಾಕ್ಬೋದು. Y ಆ್ಯಕ್ಸಿಸ್ ಫ್ರೀಕ್ವೆನ್ಸಿ ಕೇವಲ 11ವರೆಗೆ ಇರೋದರಿಂದ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಳ್ತೀನಿ ನಾನು. ಓಕೆ ನೋಡಿರಿ, 1, 2, 3, 4, 5, 6, 7, 8, 9, 10, 11. ಈ ಕಡೆ 2, 4, 6, 8, 10, 12, 14, 16, 18, 20, 22, 24, 26, 28, 30, 32, 34, 36, 38, 40 ಇಲ್ಲಿ ಗರಿಷ್ಠ X ಆ್ಯಕ್ಸಿಸ್. ಓಕೆನಾ? ಈಗೇನು ಮಾಡ್ತೀರಪ್ಪ ಅಂದರೆ ಒರಿಜಿನ್ 0. ಓಕೆ,
ನೀವು ಬರ್ಕೊಂಡ್ರಂತ ಅದು ಮೀನ್ ಮೋಡ್ ಮೀಡಿಯನ್ ವ್ಯಾಲ್ಯೂ ನೋಡ್ರಿ ಒಂದು ಸರಿ. ಮೀನ್ ಮೋಡ್ ಮೀಡಿಯನ್ ವ್ಯಾಲ್ಯೂ ಮೀನ್ ಎಷ್ಟು ಬಂದದ 16.5 ಅಲ್ಲ ನೋಡಿರಿ, ಇಲ್ಲೆಲ್ಲ 16 ಇಲ್ಲೇ ಅದಲ್ಲ. ಓಕೆ ನೋಡಿರಿ, ಇದು 1 ಸೆಂಟಿಮೀಟ್ರ್ ಇಸ್ ಈಕ್ವಲ್ ಟು 2 ಯೂನಿಟ್ ತೊಗೊಂಡು ನಾನು. ಇಲ್ಲಿ ಎಷ್ಟು ಲೈನ್ ಇರ್ತಾವ? 10 ಇರ್ತಾವೆ ಲೈನ್. ಓಕೆನಾ? ನಮ್ಮ 16.5 ಅಂದರೆ 16.05 ಅಂದರೆ ಭಾಳ ಮೈನ್ಯೂಟ್, ಹೆಚ್ಚು ಕಡಿಮೆ ಇದಕ್ಕೆ ಅಂಟ್ಕೊಂಡೇ ಇರ್ತದೆ ಅದು, ಅದು ಸ್ವಲ್ಪ ಇರ್ತದೆ. ಆಮೇಲೆ ಮಧ್ಯಾಂಕ, ಇವು 3 ವ್ಯಾಲ್ಯೂ ಅಬ್ಸರ್ವ್ ಮಾಡಿರಿ ನೀವು, ಎಲ್ಲ ಸೇಮ್ ಅನಿಸುತ್ತೆ ಹೆಚ್ಚು ಕಡಿಮೆ. ಅವು ಸ್ವಲ್ಪ ಡಿಫ್ರೆನ್ಸ್, 15.9, 16, 16.05 ಎಲ್ಲ ಬಾಜು ಅಷ್ಟೇನೋ ದೂರ ಹೋಗಿರೋದಿಲ್ಲ ಭಾಳ. ಈಗ ನಾನು ಇಲ್ಲಿಗೊಂದು ವ್ಯಾಲ್ಯೂ ಹಾಕಿದರೆ ಒಂದು ಫಸ್ಟ್ 16 ಮಧ್ಯಾಂಕ ಎಷ್ಟಾಯಿತು? 11. ಫಸ್ಟಿಂದ ಮೀಡಿಯನ್ ಹಾಕಿನ 16 ಬಂದದ್ದು ಎಕ್ಸಾಕ್ಟಾಗಿ. ಸ್ವಲ್ಪ ದೂರದಾಗ ಸ್ವಲ್ಪ ಹೈಟ್. ಓಕೆನಾ? ಇನ್ನೊಂದು ಇಲ್ಲಿ 15.9 ಬಂದದ ನೋಡಿರಿ. ಸ್ವಲ್ಪ ನಿಮ್ಮದು ವ್ಯಾಲ್ಯೂ ಕೂಡ 1-2 ಡಿಜಿಟ್ ವೇರಿಯೇಷನ್ ಆಗ್ಬೋದು. ನಾನು ರೀಡಿಂಗ್ ಪ್ರಕಾರ ಈ ರೀತಿ ಬಂದದ ಇದು ಎಲ್ಲ ಆಜು ಬಾಜು. ಈಗ ನಾವೇನು ಮಾಡ್ತೀವಿ, NPC ಕರ್ವ್ ಅಂದರೆ ಬೆಲ್ ಶೇಪ್, ಅಂದರೆ ಗಂಟೆ ಹಾಕೋದು ಇರಬೇಕಂತ ಅದು. ಇದು ಅಂದರೆ ನೀವೀಗ ಇದು ಹೈಟ್ ತೊಗೊಂಡು ಈ ರೀತಿ 2 ಕಡೆ ಎಳಿತೀರಿ ಈಗ. ಓಕೆನಾ? ಎಳಿತೇವೆ. ಸ್ವಲ್ಪ ಅನಿಸುತ್ತೆ ಗಂಟೆ ಅಂತ. ಈ ಕಡೆ ಹೆಂಗೆ ಬಂದಿರ್ತಲ್ಲ ಈ ಕೂಡ ಅಷ್ಟೇ, ವೇರಿಯೇಷನ್ ಜಾಸ್ತಿ ಕಡಿಮೆ ಅಂತ ಆಗಬಾರ್ದು. ನೆನ್ಪಿಟ್ಕೊಟ್ಟಿರಿ ಹಾಕಿದಾಗ. ನೀವು ಹಾಕ್ಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿ ಹಾಕ್ರಿ, ಇಲ್ಲಿ ವ್ಯತ್ಯಾಸ ಆಗ್ತದೆ. ಆಮೇಲೆ ಈಗ ನೆಕ್ಸ್ಟು ಇದು ಏನೋ ಒಂದು ಲೈನ್ ಹೇಳ್ತೀವಿ. ನೆಕ್ಸ್ಟು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ನಾವು ಹಿಂದ್ಗಡೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡಿದ್ವಿ, 6.7 ಬಂದಿತ್ತಲ್ಲ. ಈಗ 6.7ಇಂದ ಇಲ್ಲಿ ನಾವು ಸರಾಸರಿ 16.5 ಅದ. ಇದನ್ನು ಫಸ್ಟ್ ಪ್ಲಸ್ ಮಾಡಿ ಬರ್ದಾಗ 6.70 ಎಷ್ಟು ಬರ್ತದೆ ನೋಡ್ರಿ? ಎಷ್ಟು ಬರ್ಬೋದು ಮಾಡಿರಿ? 75, 22. ಓಕೆನಾ? ಇಲ್ಲಿ 22 ಅದ. ಓಕೆನಾ? ಇಷ್ಟು ಬಂದಿರ್ತದೆ, ಇಲ್ಲಿ ಎಲ್ಲ ಒಂದು ಕಡೆ ಇರ್ತದೆ. ನೀವೇನು ಮಾಡ್ತೀರಿ, ಇದನ್ನ ಹಿಂಗೆ ಹೈಟ್ ಜಾಯಿನ್ ಮಾಡ್ತೀರಿ ನೀವು. ಒಟ್ಟು ಕರ್ವ್ ತಂದು ಮುಟ್ಸ್ಬೇಕು ನೀವು. ಈ ಕಡೆ ಹೆಂಗಂದರೆ ಈ ಕಡೆ ಇರೋವೆಲ್ಲ ಇದು ಸಿಗ್ಮಾ ಅಂತ ತೊಗೊಂಡ್ರೆ ಈ ಕಡೆ ಎಲ್ಲ ಪ್ಲಸ್. ಓಕೆನಾ? +1 ಸಿಗ್ಮಾ, +2 ಸಿಗ್ಮಾ ಅಂತ ಹೋಗ್ತಾವೆ ಇದು ರೀಡಿಂಗೆಲ್ಲ. ಈ ಕಡೆ ಬರೋದೆಲ್ಲ ಪ್ಲಸ್ದಾಗ ಹೋಗ್ತಾವೆ, ಈ ಕಡೆ ಬರೋದ ಮೈನಸ್ದಾಗ ಹೋಗ್ತಾವೆ. ಇಲ್ಲಿ -1 ಸಿಗ್ಮಾ, -2 ಸಿಗ್ಮಾ ಅಂತ ಹೋಗ್ತಾವ. ನಿಮ್ಗೆ ಇದು ಗೊತ್ತಿರೋ ಸಾಕು. ಈ ಕಡೆ ತೊಗೊಳ್ಳೋ ವ್ಯಾಲ್ಯೂ ಎಲ್ಲ ಏನು ಮಾಡಬೇಕು? ಮೈನಸ್ ಮಾಡಬೇಕು ನೀವು. 16.05 -6.70 ಇದೆಷ್ಟು ಬರ್ತದೆ ನೋಡ್ರಿ? 9.35. ಈ ಕಡೆ ಫಸ್ಟ್ ವ್ಯಾಲ್ಯೂ 9, ಇಲ್ಲಿ 8 ಅದ, ಇಲ್ಲಿ 9 ಅದ. ಈ 9 ಅಂದ್ರೆ ಇಲ್ಲಿ ಅದ, 35 ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ದೂರದಲ್ಲಿ ಇರ್ತದೆ. ಓಕೆನಾ? ಗ್ರಾಫ ಸ್ವಲ್ಪ ನಿಮ್ಗೆ ಎರಡು ಕಡೆ ಹೈಟ್ ಇಷ್ಟು ಬಂದಂದರೆ ಇಲ್ಲಿನೂ ಅಷ್ಟೇ ಬರಬೇಕಾ? ಓಕೆ, ಇನ್ನೂ ಒಂದು ಲಾಸ್ಟ್ ಒಂದು ಲೈನ್ ಹೇಳಬೇಕಷ್ಟೇ ನೀವು. ಅದಕ್ಕೆ ಹೇಳಬೇಕಾದ್ರೆ ಮತ್ತು ಈ ಕಡೆ ಬರಬೇಕಾದ್ರೆ ಇದಕ್ಕೆ ಏನು ಬಂದಿರುತ್ತೆ ವ್ಯಾಲ್ಯೂ? 9.35 ಅಲ್ಲ, ಇದಕ್ಕೆ ತಿರ್ಗ ಮತ್ತೆ ಮೈನಸ್ ಮಾಡಬೇಕು. ಎಷ್ಟು? 6.70 ಮೈನಸ್ ಮಾಡ್ಬೇಕು ನೀವು. ಎಷ್ಟು ಬರ್ತದ ಆ ಲೈನ್ ಹೇಳಬೇಕು ನೀವು. ಇಲ್ಲಿ ನೋಡ್ರಿ ಎಷ್ಟು ಬರ್ತದ? 2. ಓಕೆ ನೋಡಿರಿ,
ಇಲ್ಲಿ 2 ಅದಂದರೆ ಇಲ್ಲಿ 3 ಇರ್ತದೆ, ಇನ್ನು ಬಿಟ್ವೀನ್ ಎಲ್ಲೋ 6 ಬರ್ತದೆ, 2.6 ಬರ್ತದೆ. ಇಷ್ಟು ಹೈಟ್ ತೊಗೊಳ್ತೀರಿ ನೀವು. ಒಟ್ಟೆ ನಿಮ್ಮ ಟಾರ್ಗೆಟು 0 ತರಬಾರ್ದು, ಬೆಲ್ ಶೇಪಲ್ಲಿ ನಮ್ಮ ಗ್ರಾಫ್ ಬರಬೇಕಷ್ಟೆ. ಈ ಕಡೆ ಹೋದಾಗ ಮತ್ತೆ ವ್ಯಾಲ್ಯೂ ಎಷ್ಟು ಬಂದಿತ್ತು ಇಲ್ಲಿ 22.75 ಬಂದಿತ್ತಲ್ಲ, ಪ್ಲಸ್ 6.70 ಮಾಡಿರಿ. ಹಾಂ, ಇಲ್ಲಿ 28 ಅದ, 29 ಬರ್ತದೆ ಇಲ್ಲಿ. ಓಕೆನಾ? ಮತ್ತೆ ಏನು ಮಾಡ್ತೀರಿ ನೀವು ಜಾಯಿನ್ ಮಾಡ್ತೀರಿ ನೀವು. ಈಗ ನಂದು ಹೈಟ ವೇರಿಯೇಷನ್ ಆಗತ್ತದು, ಈಸಿ ಗೊತ್ತಾ ವೇರಿಯೇಷನ್ ಆಗತ್ತಂತ. ನೀವು ಇದನ್ನ ಮಾಡಬಾರ್ದು, ಕರೆಕ್ಟಾಗಿ ನೋಡಿ ಲಾಸ್ಟಿಗೆ ಲೈನ್ ಇದು ಕರ್ವ್ ಹೇಳಿರಿ ನೀವು. ಓಕೆನಾ? ಆಮೇಲೆ ಇನ್ನೂ ಇದ್ರ ವಿಶೇಷತೆ ಏನಂದರೆ ಇದು ಕರ್ವ್ ಏನೈತಲ್ಲ, ಇದು ಲೈನ್ ಒಟ್ಟು ಎಲ್ಲೂ ಟಚ್ ಆಗಂಗಿಲ್ಲ. ಇದು ಟಚ್ ಆಗೋದಿಲ್ಲ, 0ಗೆ ಎಲ್ಲೂ ಬರೋ ಟಚ್ ಆಗೋದಿಲ್ಲ. ಈ ಥರ ಬಂತಂದ್ರೆ ನಿಮ್ಗೆ ಇದು NPC ಕರ್ವ್ ಅಂತ ಕರಿತೀವಿ. ಇದಕ್ಕೆ ಇಲ್ಲಿ ಏನು ತೋರಿಸ್ಕೊಡ್ತಾ ಅಂದರೆ ನಮ್ಮ ಸ್ಟೂಡೆಂಟ್ಸು ಇದೆಷ್ಟು ಅದರಲ್ಲಿ ಇವ್ರು ಏನು ಅದರಲ್ಲ, ಇಲ್ಲಿ 31.3 ಅಥವಾ 45 ಏನೋ ಬರ್ತಾ ವ್ಯಾಲ್ಯೂ. ಇಷ್ಟು ಪರ್ಸೆಂಟೇಜ್ ಅಂದರೆ ಜಾಸ್ತಿ ಪಾಸ್ ಆದವರು ಇಲ್ಲಿ ಬರ್ತಾರ ಅಂತ ತೋರಿಸ್ಕೊಡ್ತಾ. ಇದು ನಮ್ಗೆ ಇಷ್ಟು ಕರ್ವ್ ಹಾಕಕ್ಕೆ ಬಂದರೆ ಸಾಕು, ನಮ್ಮ B.Edಗೆ ಇಷ್ಟು ಹಾಕಕ್ಕೆ ಬಂದರೆ ಸಾಕು, ಜಾಸ್ತಿ ಏನು ಡೀಪ್ ಇಲ್ಲ ನಮ್ಮಲ್ಲಿ. ಹಾಕ್ಬೋದಾ ನೀವು? ಇದು ಹಾಕಕ್ಕೆ ಏನು ಬೇಕು ನಿಮ್ಮ ಹತ್ರ ಅಂದರೆ ಒಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಲೆಕ್ಕ ಬೇಕು, ಇನ್ನೊಂದು ಫ್ರೀಕ್ವೆನ್ಸಿ ಬೇಕು. ಆಮೇಲೆ ಸಿಗ್ಮಾ ಹಿಂದಿನ ಇದಕ್ಕಿಂತ ಮುಂಚೆ ಸಿಗ್ಮಾ ಕಂಡಿಡ್ತಿರಲ್ಲ, ಅದನ್ನು ಮೀನಿಂದ ಪ್ಲಸ್ ಮಾಡಿದ್ರೆ ಈ ಕಡೆ ಹೋಗ್ತದೆ, ಮೈನಸ್ ಮಾಡಿದ್ರೆ ಈ ಕಡೆ ಹೋಗ್ತದೆ. ಮಾಡ್ಬೋದಾ? ಇದು ಫಸ್ಟ್ ಟಾರ್ಗೆಟು ನಿಮ್ಮ ಫಸ್ಟ್ ಇದು ಎಷ್ಟು ಹೈಯೆಸ್ಟು 11 ಅದ, ಹಂಗೆ ಇಷ್ಟು ಹೈಟ್ ತೊಗೊಂಡಿನಿ. ನಂತರ ಬರೋದಕ್ಕೆ ನೀವೇನು ಹೈಟ್ ಕೊಡಬೇಕಾಗಿಲ್ಲ, ಜಸ್ಟ್ ಕರ್ವಿಗೆ ಟಚ್ ಮಾಡೇ ಸಾಕು ನೀವು. ತಿಳಿತಾ ಸ್ವಲ್ಪ ಆದರೂ? ಏನು ಡಿಫಿಕಲ್ಟ್? ನನಗೆ ಭಾಳ ಕಡ್ಸಿತ್ತು ಇದು, ಯಾಕಂದ್ರೆ ಭಾಳ ಗ್ಯಾಪ್ ಆಗೈತಿ ಇದು ತಿಳ್ಕೊಳಕ್ಕೆ. ಈಗ ಒಂದು ರೇಂಜಿಗೆ ನನಗೆ ಅರ್ಥ ಆಗ್ಯದ. ಇಷ್ಟು ಹಾಕಿ ಬಂದಾಗ ನಿಮಗೇನು 2 ಟೈಪ್ ರೀಡಿಂಗ್ ಬೇಕು, ಒಂದು X ಆ್ಯಕ್ಸಿಸ್ Y ಆ್ಯಕ್ಸಿಸ್ ಬೇಕು, ಹೈಟ್ ಬೇಕು, ಹೇಳಿದ್ರೆ ಆಯ್ತು. ಈ ಥರ ಬೆಲ್ ಶೇಪಲ್ಲಿ ಬರೇ ಬರ್ತದೆ ರೀಡಿಂಗ್ ನಿಮ್ಮದು. ಆ ಮೀನ್ ಮೋಡ್ ಮೀಡಿಯನ್ ಕೂಡ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರ್ತದೆ. ಇದು ತಿಳಿತಂದರೆ ಬಹಳಷ್ಟು ಸಮಾಧಾನ ನಿಮ್ಗೆ. ಇದನ್ನು ಒಂದು ಸಣ್ಣ ಕೋರಿಲೇಷನ್ ಅಂತದ, ಅದೊಂದು ಹೇಳಿ ಮುಗಿದೋಗ್ತದೆ. ಹೋಗ್ಬೋದಾ ಮುಂದಕ್ಕೆ? ಓಕೆ, ನೆಕ್ಸ್ಟ್ ನೋಡಿರಿ. ನಿಮ್ಮ ಪೇಜ್ದಾಗ ಏನಿರುತ್ತೆ ಅಂದರೆ ನಿಮ್ಮ ಬುಕ್ಕದಾಗ ಇಷ್ಟು NPC ಕರ್ವ್ ಹಾಕಿರಿ, ಲಾಸ್ಟ್ ಕೋರಿಲೇಷನ್, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಈಸಿ ಅದ, ತೆಗೆದುಬಿಡ್ತೀನಿ ನೋಡಿ ಇದನ್ನು. ನೆನಪದಲ್ಲಿ ಈ ಕಡೆ ಇದನ್ನೆಲ್ಲ ಹೈ ಲೆವೆಲ್ ಹೋದಾಗ ಈ ಥರ -2 ಸಿಗ್ಮಾ -1 ಸಿಗ್ಮಾ ಹೇಳ್ತಾರೆ. ನಮಗೇನು ಈ ಕಡೆ ಹೋದರೆ ಪ್ಲಸ್ ತೊಗೊಂಡು ಪ್ಲಸ್ ಮಾಡ್ಕೊತ ಹೋಗ್ತೀವಿ, ಈ ಕಡೆ ಬಂದರೆ ಮೈನಸ್ ಮಾಡ್ಕೊತ ಹೋಗ್ತೀವಿ. ನೆನಪಿದ್ರೆ ಸಾಕು ನಿಮಗೆ. ಯಾವುದೇ ಗ್ರಾಫ್ ಹಾಕ್ರಿ ನಿಮ್ಗೆ ಸ್ಕೇಲ್ ಬರೀಲೇಬೇಕು. ಮೂಲೆ ಇಲ್ಲಿ ಸ್ಕೇಲ್ ಎಷ್ಟು ತೊಗೊಂಡ್ರಿ, ಎಷ್ಟು 1 ಸೆಂಟಿಮೀಟರ್ ಎಷ್ಟು ಯೂನಿಟ್ ತೊಗೊಂಡ್ರಿ ಅಂತ ಬರೀಲೇಬೇಕು ಅದು. ನೆಕ್ಸ್ಟ್ ನೋಡಿರಿ, ಕೋರಿಲೇಷನ್ ಅಂತ ಹಿಂಗೆ ಇರ್ತದೆ ಡೈರೆಕ್ಟಾಗಿ. ಇದು ಕೂಡ ಸ್ಟೀಸ್ ಇಲ್ಲ, ಭಾಳ ತಲೆ ಬೇಸರ ಮಾಡ್ತದೆ. ಆಮೇಲೆ ಸ್ವಂತ ಬೇರೆ ಕಷ್ಟ ಆಗಬಾರ್ದು. ಇದು ಹೆಂಗಂತಂದ್ರೆ ಟೇಬಲ್ ಇದ್ರದ್ದು ಟೇಬಲ್ ಹಾಕ್ಬೇಕು ನೀವು. ಟೇಬಲ್ ಒಳಗೆ ಕ್ರಮ ಸಂಖ್ಯೆ ಫಸ್ಟ್ ಇರ್ತದೆ. ಆಮೇಲೆ ಸಬ್ಜೆಕ್ಟ್ ನಮ್ಮದು ವಿಜ್ಞಾನ ಬರೀತೀನಿ. ನೀವು ಕನ್ನಡ ಸಮಾಜದವ್ರು ನಿಮ್ಮದು ಬರ್ಕೋಬೋದು. ವಿಜ್ಞಾನ ಇದನ್ನ X ಅಂತೇಳಿ ತೊಗೊಳ್ತೀವಿ. ಇದು ಗಣಿತ Y. ನೆಕ್ಸ್ಟ್ ನೋಡಿರಿ RX ಅಂತ ತೊಗೊಳ್ತೀವಿ. ಇದನ್ನು ಇದು RY. ನೆಕ್ಸ್ಟ್ ಡಿಫರೆನ್ಸ್ RX ಮೈನಸ್ RY. ಲಾಸ್ಟ್ D ಸ್ಕ್ವೇರ್ ದೊಡ್ಡ ಬೆಲೆ ಜಾಸ್ತಿ ಬರ್ತದೆ. ಓಕೆನಾ? ನೋಡಿರಿ, ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದು. ಈಗ ಫಸ್ಟ್ ನೋಡಿರಿ, ನಿಮ್ಮ ಸ್ಟೂಡೆಂಟ್ಗಳು 40 ಮಂದಿ ಅಥವಾ 25-30 ಮಂದಿ ಎಷ್ಟಾದ್ರೂ ಇರ್ಲಕ್ಕ ಅವ್ರು ನಂಬರ್ 1 ಹಾಕ್ತೀರಿ. ಫಸ್ಟ್ ವಿಜ್ಞಾನ ಒಂದು ಸಬ್ಜೆಕ್ಟು ನೀವು ಎರಡನ್ನ ಆಜು ಬಾಜು ಬರಿಬೋದು, ಅಥವಾ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಒಂದು ಡಿಕ್ರೀಸ್ ಆರ್ಡರ್ ಬರಿಬೋದು. ಈಗ ನಾನು ಬರ್ಕೊಂಡಿರೋದು ಹೆಂಗದಂದರೆ ನಮ್ಮ ಫಸ್ಟ್ ಸ್ಟೂಡೆಂಟು 25 ತೊಗೊಂಡಾರ ಅಂತ ಬರ್ಕೋತೀನಿ.
ಎಲ್ಲಿ ಸೈನ್ಸಲ್ಲಿ. ಅವ ಮ್ಯಾಥ್ಸಲ್ಲಿ ಏನು ಮಾಡೋಣ 9 ತೊಗೊಳ. ಡಿಫ್ರೆನ್ಸ್ ಆಗ್ಬೋದು ಮಾರ್ಕ್ಸ್ ಇಷ್ಟ ತೊಗೊಳಕ್ಕೆ ಅಂತಿಲ್ಲ. ನಾನು ಬರ್ಕೊಡೋದು ಈ ಥರ, ಒಂದನೇದು ಹಿಂಗೆ ತೊಗೊಳೋಣ, ಎರಡನೇದವು ಇವ್ರು ಕೂಡ 25 9 ತೊಗೊಂಡ್ರ. ನೆಕ್ಸ್ಟ್ ಮೂರನೇದವರು 24 10. ನಾಲ್ಕನೇದು 20, ಇದು ಕೂಡ 24 ಅದ, 10 ಅದ. ಐದನೇ ವಿದ್ಯಾರ್ಥಿ 23 11. ಆರನೇದು 23 11. ಏಳನೇದು 22 11. ಓಕೆನಾ? ಲಾಸ್ಟ್ ಬರಿತೀನಿ ಈಗ 40 30 ಬರಿತೀನಿ ನೋಡಿರಿ. ಇನ್ ಬಿಟ್ವೀನ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಫಿಲ್ ಮಾಡ್ತಾರೆ. ನೀವು ಇನ್ನು ಹೆಂಗೆ ಕಂಡುಹಿಡ್ಬೇಕಂತ ನಿಮಗೆ ಹೆಂಗೆ ಕಂಡುಹಿಡ್ಬೇಕಂತ ಗೊತ್ತಾದರೆ ಸಾಕು. ಇಲ್ಲಿ ನೋಡಿರಿ, ನಮ್ಮ 39ನೇ ವಿದ್ಯಾರ್ಥಿ, ಇಲ್ಲ 38 ಶುರು ಮಾಡೋಣ. 38 37 38 39 40. ಈ ವಿದ್ಯಾರ್ಥಿಗಳು 37ನೇ ವಿದ್ಯಾರ್ಥಿ 10 ತೊಗೊಳೋಣ. ಇಲ್ಲಿ 37 10 38 10 ಇವ 9 9. ಇಲ್ಲಿ ಇವರು 25 ತೊಗೊಂಡ್ರೆ ಅಂತ ಬರ್ಕೊಂಡು 25 24 24. ಓಕೆನಾ? ಹಿಂಗೆ ಬಂದಾಗ ಈ RX ಹೆಂಗೆ ಕಂಡು ಹಿಡಿತೀರಿ ಅಂತ ಡೌಟ್ ಬರ್ತದೆ. RX ಅಂದ್ರೆ ಅವ್ರು ರ್ಯಾಂಕ್ ಕೊಡ್ತಾ ಹೋಗ್ಬೇಕಾಗ್ತದೆ. ಸಪೋಸ್ ನಮ್ಮ ವಿದ್ಯಾರ್ಥಿ ಇವ 25, ಇದು ವಿಜ್ಞಾನ ವಿಷಯ, ಹೈಯೆಸ್ಟ್ 25, ಕನಿಷ್ಠ 9 ಮಾರ್ಕ್ಸ್ ತೊಗೊಂಡಾರ. 40 ವಿದ್ಯಾರ್ಥಿಗಳು ಲಿಸ್ಟ್ ಅದ. ಇದು ವಿಜ್ಞಾನದ್ದು. ಇದು ಗಣಿತದ್ದು ಲಿಸ್ಟ್ ಅದ. ಎಷ್ಟು? ಕನಿಷ್ಠ 9 ತೊಗೊಂಡವ್ರಾರ, 25 ತೊಗೊಂಡವ್ರಾರ. ಈಗ ನೀವೇನು ಮಾಡ್ತೀರಿ, ಅವ್ರು ರ್ಯಾಂಕ್ ಕೊಡಬೇಕಾಗ್ತದೆ. ಈ RX ಅಂದರೆ ರ್ಯಾಂಕ್ ಆಫ್ ದ X ಸ್ಟೂಡೆಂಟು, ರ್ಯಾಂಕ್ ಆಫ್ ದ Y ಸ್ಟೂಡೆಂಟ್. ಸಬ್ಜೆಕ್ಟು X ವಿಜ್ಞಾನ ತೊಗೊಂಡು, ವಿಜ್ಞಾನದಾಗ ಇವ್ರಿಗೆ ರ್ಯಾಂಕ್ ಒಂದು ಎಷ್ಟನೇ ರ್ಯಾಂಕ್ ಬರ್ತದೆ, ಇವ್ರಿಗೆ ಎಷ್ಟನೇ ರ್ಯಾಂಕ್ ಬರ್ತದೆ ಅಂತ ಡೌಟ್ ಬರ್ತದೆ. ಅಂದರೆ ಇದು ನಾವು ಮಾಡಬೇಕಾಗಿರ್ತದೆ. ಹಂಗಾಗಿ ನೀವು ರ್ಯಾಂಕ್ ಕೊಡಂದರೆ ಡೈರೆಕ್ಟಾಗಿ ಇಲ್ಲಿ ಯಾರೋ ಒಬ್ಬರು ಇವು ಸಿಂಗಲ್ ಔಟ್ ಆಫ್ 25 ಒಬ್ಬನೇ ತೊಗೊಂಡಿದ್ದಪ್ಪ ಅಂದರೆ ಇವೊಂದು ರ್ಯಾಂಕ್ ಎಷ್ಟು ಬರ್ತದೆ? RX ಅಂದರೆ ಫಸ್ಟ್ ರ್ಯಾಂಕ್ ಬರುತ್ತೆ ಒಂದು. ಹೌದಲ್ಲ? 24ನ ಇಬ್ಬರು ತೊಗೊಂಡಾರ, ಈ 3 ಜನ ತೊಗೊಂಡ್ರ. ಇವ್ರಿಗೆ ಯಾವ ರ್ಯಾಂಕ್ ಕೊಡ್ತೀರಿ ನೀವು? ಎಲ್ಲರೂ ಸೆಕೆಂಡೇ ಕೊಡ್ತೀರಿ? ನಾವು ಜನರಲಾಗಿ ಅನ್ಕೋತೀವಿ. ಈಗ ಟಾಪ್ 3 ಇಬ್ಬರಾರ, ಟಾಪ್ 4 4 ಮಂದಿಯಾರ, ಹಿಂಗೆ ಅನ್ಕೋತೀವಿ, ಮಾತಾಡ್ತೀವಲ್ಲ. ಇಲ್ಲಿ ನಾವು ಲೆಕ್ಕ ಮಾಡಾಗ 2ನೇ ಸ್ಥಾನದ 3 ಜನರ ಸರ್ ತಗೋ 2ನೇ ಸ್ಥಾನಕ್ಕೆ ಕೊಟ್ಬಿಡ್ರಿ ಅಂತ ಅನ್ನಂಗಿಲ್ಲ ನಾವಿಲ್ಲಿ. ಈಗ 20 ಎಷ್ಟಿದು ಈ ಕಡೆ ನೋಡ್ರಿ, ವಿಜ್ಞಾನದಾಗ 24ದ 3 ಜನ ತೊಗೊಂಡ್ರ. 3 ಜನಗೆ 2ನೇ ರ್ಯಾಂಕ್ ಕೊಡೋಂಗಿಲ್ಲ. ಓಕೆನಾ? ಕೊಡಬಾರ್ದು. ಅದನ್ನ ಹೆಂಗೆ ಮಾಡ್ತೀರಿ, ಇವ್ರು ರ್ಯಾಂಕ್ ಹೆಂಗೆ ಡಿವೈಡ್ ಮಾಡ್ತಾರಂದರೆ ಕರೆಕ್ಟ್ ನೆನ್ಪಿಟ್ಕೊಡ್ರಿ. 24ನ್ನ 3 ಜನ, ಅವ್ರ ಕ್ರಮ ಸಂಖ್ಯೆ ಎಷ್ಟಾದರೆ 2 3 4. ಹೌದಲ್ಲ? ಈಗ ಏನು ಮಾಡ್ಬೇಕು ನಾವು ಅಂದರೆ ಇವು 3ನ್ನ ಕೂಡಿಸ್ಬೇಕು. 2 3 4 ಎಷ್ಟು ಬರ್ತಾರೆ? 2 3 ಕೂಡಿಸಿದ್ರೆ 9. ಈಗ ಎಷ್ಟು ನಂಬರ್ ಅವ? 1 2 3 ಅಲ್ಲ, ಡಿವೈಡ್ ಬೈ 3. ಉತ್ತರ ಎಷ್ಟು ಬಂತು? 3 ಬಂತ ನೋಡ್ರಿ. ಈ 3 ಜನಕ್ಕೆ ರ್ಯಾಂಕ್ 3 3 3 ಅಂತ ಬರ್ಕೋಬೇಕು ನಾವು. ಸರ್ ಎರಡನೇದವ್ರು ಎಲ್ಲೋದ್ರು ಅಂತ ಕೇಳ್ತಾರೆ. ಇಲ್ಲಿ ನಾವು ಈ ಕೋರಿಲೇಷನ್ದಾಗ ಇದೇ ಟೈಪ್ ಮಾಡಬೇಕಾಗ್ತದೆ. 2ನೇ ರ್ಯಾಂಕ್ ಅದು ನೆಗ್ಲಿಜಿಬಲ್, ಬರಲಿಲ್ಲ ಅಂದ್ರೆ ಬರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬರಲೇಬೇಕು. 2 3 ಕಂಟಿನ್ಯೂಸ್ ನಂಬರ್ ಬರೋಕೆ ಅಂತ ಏನು ರೂಲ್ ಇಲ್ಲ, ಆಯಿತಾ? ಬಟ್ ನೀವು ಈ ರೀತಿ ಮಾಡಿ ಬರೀಬೇಕು. 23 ಎಷ್ಟು ಜನ ತೊಗೊಂಡ್ರ? ಇಬ್ಬರು ತೊಗೊಂಡ್ರ. ಕ್ರಮ ಸಂಖ್ಯೆ ಎಷ್ಟದ? 5 ಮತ್ತು 6 ಅಲ್ಲ, 5 + 6 / 2. 2 ಯಾಕಂದ್ರೆ ಇಬ್ಬರು ತೊಗೊಂಡಾರ. 11 / 2 ಎಷ್ಟು ಬರ್ತದ? 5.5 ಬರ್ತದೆ. ಈಗ 23 ಇಲ್ಲಾರಲ್ಲ, ಇವ್ರ ರ್ಯಾಂಕ್ 5.5. ರ್ಯಾಂಕ್ ಅನ್ನೋಕ್ಕಿಂತ RX ಸುಮ್ಮನೆ 5.5, ಇಬ್ಬರಿಗೂ 5.5 ಕೊಟ್ಟಿದ್ದು. 22 ಒಬ್ಬನೇ ತೊಗೊಳೋದಂದರೆ ಇದು ಸೀರಿಯಲ್ ಎಷ್ಟದ? 7. ಡೈರೆಕ್ಟ್ ನೀವೇನು ಬರೀಬೇಕು? 7ನೇ ನಂಬರ್ಗೆ 7ನೇದವ ಅಂತ ಬರಿಬೇಕು. ಕನ್ಫ್ಯೂಸಿಂಗ್ ಅದ? ಯಾಕಂದರೆ ಇಲ್ಲಿ ಇದು ಡೈರೆಕ್ಟ್ ನಾವು ಆಡು ಭಾಷೆ ಏನು ಮಾಡ್ತೀವಿ, ರ್ಯಾಂಕ್ ಫಸ್ಟ್ ನಂಬರ್ಗೆ ಒಬ್ಬನೇನ, 2ನೇ ಸ್ಥಾನ 3 ಜನರ ಅಂತ ಹೇಳ್ತೀವಿಲ್ಲ. ಆದರೆ ಇಲ್ಲಿ ಕೋರಿಲೇಷನ್ ಅಂತ ಬಂದಾಗ ನಾವು ಈ ರೀತಿ ಮಾಡಲೇಬೇಕಾಗ್ತದೆ. 3 ಜನಕ್ಕೆ ಹೆಂಗೆ ರ್ಯಾಂಕ್ ಕೊಡ್ತೀರ ಅಂದಾಗ ಮತ್ತೆ ನೀವು ಅನಿಸ್ಬೋದು, ಸರ್ ಏನು ಸರ್ ಇಲ್ಲಿ 3 ಬರ್ತರು, 3 ಜನ ಇಲ್ಲಿ ಬಂದ್ರಲ್ಲ, ಇಲ್ಲಿ 2ನೇ ಸ್ಥಾನ 3 ಜನ ಅಂತ ಹೇಳಿದ್ರಿ, ಅವರಿಗೆ RX ರ್ಯಾಂಕ್ ಅಂದರೆ ಮತ್ತು 3 ನಂಬರ್ಗೆ ಅಂದರೆ 3rd ರ್ಯಾಂಕ್ದಾಗ 3 ಜನ ಮತ್ತೆ ಬಂದ್ರಲ್ಲ ಅಂತ. ಇಲ್ಲಿ ನಾವು ಇಲ್ಲಿ RX ಅಂದಾಗ ಈಗ ನಾವು ಇದು ಯಾವುದಕ್ಕಂದರೆ ಲೆಕ್ಕದ ಪರ್ಪಸ್, ಲೆಕ್ಕ ಮಾಡೋ ಸಲುವಾಗಿ ಇದನ್ನ ಮಾಡಲೇಬೇಕಾಗ್ತದೆ.
ರ್ಯಾಂಕ್ ಎರಡು ಹೋಗ್ಲಕ್ಕ 2.5 2.75 ಏನಾರು ಬರಲ್ಲ. ಬಟ್ ಬರ್ಕೊಳ್ಳೋದು ಏನಾರು ಮೆಥಡ್ ಅದ, ಅದನ್ನ ಮಾಡಲೇಬೇಕು ನಾವು. ಏನಾರು ತಿಳಿಯತ್ತದ ಸ್ವಲ್ಪ ಆದರೂ. ಈಗ ಇಲ್ಲಿಗ ನೆಕ್ಸ್ಟ್ ಈ ಕಡೆ ನೋಡ್ರಿ, 9 ಮಾರ್ಕ್ಸು ಇಬ್ಬರು ತೊಗೊಂಡ್ರ, 39 ಮತ್ತು 40ನೇ ವಿದ್ಯಾರ್ಥಿಗಳು. ಇದು ಹೆಂಗೆ ಡಿಕ್ರೀಸಿಂಗ್ ಆರ್ಡ್ರದ ಬರ್ದಿನ ಹೌದಾ. ಇದು ಲಾಸ್ಟಿಗೆ ಬಂದಾಗ 9 ಮಾರ್ಕ್ಸ್ ಇಬ್ಬರು ತೊಗೊಂಡಾರ. ಇಬ್ಬರಾದರೂ 39 ಪ್ಲಸ್ ಏನು ಮಾಡ್ತೀರಿ, ಇವರಿಬ್ಬರು ರ್ಯಾಂಕ್ ಕೊಡ್ಬೇಕಲ್ಲ, ನೀವು RX ಕೊಡಬೇಕಾದ್ರೆ ಏನು ಮಾಡ್ತೀರಿ, 39 ಪ್ಲಸ್ 40 ಬಾಗಿಲೆ 2 ಎಷ್ಟು ಬರ್ತದೆ ರೀ, 79. 2 ಎಷ್ಟು ಬರ್ತದೆ ರೀ, ಇದು 5 ಬರ್ತದಲ್ಲ. ಇವ್ರದ್ದು ಎಷ್ಟು ಗೊತ್ತಾ, 39.5. ಇವ್ರು ಎಷ್ಟು ಬರ್ಬೋದು, 37 38 ಮಾಡಿದಾಗ 75 ಬಾಗಿಲೆ 2 ಅಂದರೆ 34.5 ಬರ್ತದೆ ಹೌದಲ್ಲ. ಎಷ್ಟು ಬರ್ತಕ್ಕವ ರೀ, 37.5. 37.5. ಇದು RX ಎದರದು ವಿಜ್ಞಾನ ಸಬ್ಜೆಕ್ಟ್ ಮುಗೀತು. ಅದೇ ಥರ ಗಣಿತವನ್ನು ಮಾಡಿಬಿಡ್ಬೇಕು ನೀವು. ಇಲ್ಲಿ ನೋಡ್ರಿ, ಗಣಿತ ಸಬ್ಜೆಕ್ಟ್ ಇದು ಡಿಕ್ರೀಸಿಂಗ್ ಆರ್ಡರ್ ಅದ, ಓಕೆನಾ. ನಮಗೆ ರ್ಯಾಂಕ್ ಇಲ್ಲದ, ಟಾಪ್ ಇಲ್ಲೇನಲ್ಪ, ನಮ್ಮ ಟಾಪ್ ಸ್ಟೂಡೆಂಟು ಕೆಳಗೆ ಬರ್ಕೊಂಡು ಇವನಿಗೆ ಈ ಕಡೆ ನೀವು ನಂಬರ್ ಸೇವ್ ಮಾಡೋಕೆ ಈಗ ಸೀರಿಯಲ್ ಈ ಕಡೆಯಿಂದ ಕೊಡ್ತಾ ಹೋಗಬೇಕು. ಅಂದರೆ ಬರಿಬಾರ್ದು, ನೀವು ಅನ್ಕೋಬೇಕು ಇವ 1 2 3 4 ಈ ರೀತಿ ಕ್ಯಾಲ್ಕುಲೇಷನ್ ಪರ್ಪಸ್ ಲೆಕ್ಕ ಮಾಡಿಸಲು ನೀವು ಅಂದ್ಕೊಂಡು ರ್ಯಾಂಕ್ ಉಲ್ಟಾ ಹೋಗ್ಬೇಕಿದು. ನಮ್ಮ ಕ್ರಮ ಸಂಖ್ಯೆ ಉಲ್ಟಾ ಹೋಗ್ಯದು. 1 2 3 4 ಇವ ಇದು 40 ಅವರು, ಇವರು 39 ಅವರು, 38 37 36 35 34. ಇಲ್ಲಿ ಮಿಡಲ್ ಭಾಳ ಮಂದಿ ಯಾರ, ಓಕೆನಾ. ಎಲ್ಲರಿಗೂ ನಾವು ರ್ಯಾಂಕ್ RY ಕೊಡ್ತಾ ಹೋಗ್ಬೇಕೀಗ. RY ಕೊಡೋದಕ್ಕೋಸ್ಕರ ಏನು ಮಾಡ್ತೀವಿ, ಮತ್ತು ಸೇಮ್ 25 ಇಬ್ಬರು ತೊಗೊಂಡಾರ. ಸೀರಿಯಲ್ ನಂಬರ್ ಎಷ್ಟದ, 1 ಮತ್ತು 2 ಅದ. 2ನ್ನ ಕೂಡಿಸ್ಬೇಕು, ಎಷ್ಟು 3 ಆಗ್ತದೆ. 3 ಬಾಗಿಲೆ 2, 3 ಬಾಗಿಲೆ 2 ಅಂದ್ರೆ ಎಷ್ಟು ಬರ್ತದೆ, 1.5 ಬರ್ತದ. ಇವ್ರದ್ದು ಎಷ್ಟು ಬರ್ತದ ರ್ಯಾಂಕು, RY 1.5 1.5. ಇಲ್ಲಿ ಮತ್ತೆ ನೋಡ್ರಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಂದರೆ ನೀವು ಇಲ್ಲಿ ಎಕ್ಸ್ ಅದ ತಕ್ಷಣ ಎಕ್ಸ್ ಬದಲು ಬಾಜು RX ಬರೆದ್ರೆ ನಿಮಗೆ ಈಸಿ ಆಗ್ತಿತ್ತು. ಆದರೆ ಇದು ಟೇಬಲಲ್ಲಿ ಎಕ್ಸ್ ಸಪ್ರೇಟ್, Y ಸಪ್ರೇಟ್, ಆಮೇಲೆ RX RY ಬರ್ದಾರೆ. ಸ್ವಲ್ಪ ನೀವು ನೋಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು, ಕೂಲಾಗಿ ಮಾಡಿದರೆ ಬರ್ತದೆ. ಈಗ ನೆಕ್ಸ್ಟ್ ನೋಡ್ರಿ, 24 ಇಬ್ಬರು ತೊಗೊಂಡ್ರ. ಸೀರಿಯಲ್ ನಂಬರು 3 ಮತ್ತು 4. 3 + 4 ಎಷ್ಟು ರೀ, 7. 7 ಬಾಗಿಲೆ 2 3.5 3.5. ಅದೇ ಥರ ಇಲ್ಲಿ ನೋಡ್ರಿ, ಲಾಸ್ಟ್ 9 ಮಾರ್ಕ್ಸ್ ಇಬ್ಬರು ತೊಗೊಂಡ್ರ. 40 + 39 79. ಇಲ್ಲೆಲ್ಲ 79 ಮಾಡಿದ್ದೀವಲ್ಲ ನಾವು, ಇಲ್ಲೇ ಇತ್ತು. ಇವ್ರದ್ದು ರ್ಯಾಂಕ್ ಎಷ್ಟು ಬಂದ, RX 39.5. ಸೇಮ್ ಅದನ್ನೇ ಬರೀ 39.5 39.5. ಹೋಗಲಿ ಬಿಡಿ, ಇದು ನಿಮ್ಮ ಮಾಡೋಕ್ಕೆ ಬಂದರೆ ಇದೆಲ್ಲ ಫಿಲ್ ಮಾಡ್ಬೇಕು ನೀವು ಅಂತ ಅರ್ಥ. ತಿಳಿಯುತ್ತೆ ಏನಾರು ಸ್ವಲ್ಪರ ಮಾಡ್ಬೋದಲ್ಲ. ಇಲ್ಲಿ RX ಅಂದರೆ ಇದೇ ಪ್ರೊಸೆಸ್ಸು, ಮತ್ತೇನು ಹೊಸದ ಸುಮ್ಮನೆ ಕೊಡ್ತಾ ಹೋಗೋದಲ್ಲ. ನಿಮ್ಮ ಸ್ಟೂಡೆಂಟ್ ಏನಾರು ನೋಡ್ರಿ, ಇಲ್ಲಿ ಎಲ್ಲರೂ ಗ್ಯಾಪಲ್ಲಿ ನಡ್ಬರ್ಕ 16 ಮಾರ್ಕ್ಸ್ ಒಬ್ಬವನೇ ತೊಗೊಳೋಣ. ಅವ್ನು ಸೀರಿಯಲ್ ನಂಬರು 17 ಇತ್ತಂತಿಕೋರಿ, ಅವ್ನು RX ಕೂಡ 17 ಆಗ್ತದೆ, ಓಕೆನಾ. ಇಲ್ಲಿ ನಮ್ಮ ಸಮಸ್ಯೆ ಏನಂದ್ರೆ ಈ ಪಾಯಿಂಟ್ ಯಾಕೆ ಬರುತ್ತಂದರೆ, ಒಂದೇ ಟೈಪ್ ಮಾರ್ಕ್ಸ್ನ ಇಬ್ಬಿಬ್ಬರು 3 ತೊಗೊಂಡ್ರಲ್ಲ, ಅದಕ್ಕೆ ಇಷ್ಟೆಲ್ಲ ತ್ರಾಸ ಕೆಲಸ. ಒಂದು ವೇಳೆ ನಿಮ್ಮ ಎಲ್ಲ ಸ್ಟೂಡೆಂಟ್ಸು ಒಂದೇ ಟೈಪ್ 25 ಒಬ್ಬ, 24 ಒಬ್ಬ, 23 ಒಬ್ಬ ತೊಗೊಂಡ್ರೆ ಡೈರೆಕ್ಟ್ ರ್ಯಾಂಕ್ ಬರೆದು ಬಿಡ್ಬೋದು ನೀವು. ಅರ್ಥ ಆಗುತ್ತೆ ನಾನು ಹೇಳ್ತಾ ಇರೋದು. ಇಷ್ಟು ಮಾಡಿದಾಗ ಈಗ ಡಿ ಅಂದರೆ ಡಿಫರೆನ್ಸು, ಇದರಲ್ಲಿ ಇದು ಕಳಿಬೇಕು. RX ಒಳಗೆ RY ಕಳೆಯೋದು. ಇದೆಷ್ಟು ಬರ್ತದೆ ರೀ, 1 - 39.5 ಅಂದರೆ -38.5 ಬರ್ತದೆ. ಇದು ಕೂಡ ಸೇಮ್ ಬರಲ್ಲ, 3 ಅದಲ್ಲ, -36.5. ಲಾಸ್ಟ್ ನೋಡ್ರಿ, ಇಲ್ಲಿ 37 - 37.5 - 3.5 ಅಂದರೆ 34.0 ಬರ್ತಲ್ಲ, 0 ನೆಗ್ಲೆಕ್ಟ್. 5 - 5 0, ಡೈರೆಕ್ಟ್ 34 ಬರೀರಿ. ಇಲ್ಲಿ 34 ಬರ್ತದೆ. ಇಲ್ಲಿ ಕೂಡ 5 5 ಹೋದರೆ 39 1 38 38. ಇಲ್ಲೆಲ್ಲ ನೀವು ಫಿಲ್ ಮಾಡ್ಬೋದಲ್ಲ, RX - RY ಅದನ್ನ ಡಿಫರೆನ್ಸು. ಇಲ್ಲಿ ವ್ಯಾಲ್ಯೂ ಮೈನಸ್ದ ಬಂದರೂ ಏನು ಚಿಂತೆ ಇಲ್ಲ, ಓಕೆನಾ. ಯಾಕಂದ್ರೆ ಇಲ್ಲಿ ವ್ಯತ್ಯಾಸ ಅದ, RX ಸಣ್ಣದದ, RY ದೊಡ್ಡದದ. ಇಲ್ಲಿ RY ದೊಡ್ಡದದ, RX ದೊಡ್ಡದದ, RY ಸಣ್ಣದದ.
ಒಂದು ಈ ಕಡೆ ಕೆಳಗಿನ ಪ್ಲಸ್ದಾಗ ಬಂದವು ಮೇಲೆ ಮೈನಸ್ ಬರಕತ್ತಾವೆ. ಈಗ ಇಲ್ಲಿ ಸ್ಕ್ವೇರ್ ಅಂತದ ಅಂದರೆ ಇಲ್ಲಿ ಏನು ವ್ಯಾಲ್ಯೂ ಬಂದಿರ್ತದ ಅದನ್ನ 2 ಸಾರಿ ಗುಣಿಸಿ ಬರೆಯೋದಪ್ಪ. ಈ 38.5 2 ಸಾರಿ ಗುಣಿಸಿ ಬರೆದ್ರೆ 1482.25 ಬರ್ತದೆ. ಈಗ ಇಲ್ಲಿನೂ ಸೇಮ್ ಅದಂದರೆ 36 ಇದು ಓಕೆ 36 ಇದು ಸ್ಕ್ವೇರ್ ಮಾಡಿದಾಗ ಎಷ್ಟು ಬರ್ತದೆ ನೋಡ್ರಿ 133.25 ಅಂತ ನೋಡ್ರಿ. ಇನ್ ಬಿಟ್ವೀನ್ ಎಲ್ಲ ಇದೇ ಥರ ಇಲ್ಲಿ ಬಂದಿರೋ ವ್ಯಾಲ್ಯೂನ ಸ್ಕ್ವೇರ್ ಮಾಡಿ ಬರೀತೀರಿ. ಇಲ್ಲಿ ಕೆಳಗಡೆ ನೋಡ್ರಿ ಈ 38 ಸ್ಕ್ವೇರ್ ಮಾಡಿದ್ದು ನಾನು 1444 ಅದು 1444 ಅದಲ್ಲ 1444 1156 ನೋಡಿರಿ. ಇಷ್ಟೆಲ್ಲ ಪ್ರತಿಯೊಂದನ್ನ ಸ್ಕ್ವೇರ್ ಮಾಡಿ ಇಟ್ಟರೆ ಇದು ಕಲಂ ತುಂಬಿ ಬಿಡ್ತದೆ. ಎಷ್ಟು ನೋಡ್ರಿ ನಮ್ಮದು ಇಷ್ಟು ಪೇಜ್ ತುಂಬೆ ನಮ್ಮ ಹತ್ರ. ಯಾಕಂದ್ರೆ ನಮ್ಮದು ಸ್ಟೂಡೆಂಟ್ಸು 40 ಭಾಳ ಆಯಿತು. ನಿಮ್ಮ ಸ್ಟೂಡೆಂಟ್ಸ್ ಕಡಿಮೆ ಇರ್ಬೋದು. ಓಕೆ ನಿಮ್ದು ಎಷ್ಟದ ಅಷ್ಟು ಮಾಡಿ ಈ ಟೇಬಲಲ್ಲಿ ನೋಡಿರಿ ಒಂದು ಕ್ರಮ ಸಂಖ್ಯೆ, ಒಂದು ಸಬ್ಜೆಕ್ಟ್ ವಿಜ್ಞಾನ ಒಂದು ಮೆಥಡ್, ಗಣಿತ ಇನ್ನೊಂದು ಮೆಥಡ್, ಇದಕ್ಕೆ ರ್ಯಾಂಕ್ RX RY ಡಿಫರೆನ್ಸ್ ಕಂಡುಹಿಡಿದು ಆಮೇಲೆ D² ಕಂಡುಹಿಡಿದ್ರೆ ಇದು ಪೂರ್ತಿ ಮುಗಿತದ. ಲಾಸ್ಟಿಗೆ ಏನಿರ್ತದಂದರೆ ಇದಕ್ಕೆ ಸಂಬಂಧಪಟ್ಟಂಗೆ D² ಸಮೇಷನ್ D² ಅಂತ ಮಾಡೋದಿರ್ತದೆ. ಅಂದರೆ ಎಲ್ಲನೂ ಕೂಡಿಸಿ ಬರೆಯೋದಿರ್ತದೆ. ನಾವು ಇದನ್ನ ಯಾಕೆ ಮಾಡ್ತೀರಿ ನೀವು ಅಂತ ಕೇಳಿದಾಗ ಸ್ಪಿಯರ್ಮನ್ ಅಂತ ಒಬ್ಬರು ಬರ್ತಾರಲ್ಲ, ಸ್ಪಿಯರ್ಮನ್ ರ್ಯಾಂಕ್ ಕೋಎಫಿಷಿಯಂಟ್ ಏನೋ ಅದ, ಅದನ್ನ ಕಂಡುಹಿಡಬೇಕಾದ್ರೆ ನಾವು ಇದು ನಮ್ಗೆ ವ್ಯಾಲ್ಯೂ ಬೇಕಾಗ್ತದೆ. ಫಾರ್ಮುಲಾ ಅದ ಒಂದು ರೆಡಿಮೇಡ್ ಫಾರ್ಮುಲಾ, ಅದರಲ್ಲಿ ಇದು ಬೇಕಾಗ್ತದೆ ನಮ್ಗೆ. ಓಕೆನಾ? ಇಷ್ಟು ಕಂಡುಹಿಡಿದಾಗ ನಾನು ನನ್ನ ರೀಡಿಂಗ್ ಪ್ರಕಾರ ಎಲ್ಲ ಕೂಡಿಸಿದರೆ ಎಷ್ಟು ಬರ್ತಪ್ಪ ಅಂದರೆ ಸಿಗ್ಮಾ ಇದು ಸಮೇಷನ್ ಇಂಟು D² ಅಂದರೆ ನೋಡಿ ಎಷ್ಟದು ಇದು 21156.5 ಇದು ಬಂದದು. ಯಾವಪ್ಪ ಅದು ಇದನ್ನೆಲ್ಲ ಕೂಡಿಸಿದರೆ ಇಷ್ಟು ಬಂದದ. ಸಮೇಷನ್ ಆಫ್ D² ಅಂದರೆ ಇಷ್ಟು ಬಂದದ. ಈಗ ಇದು ನಾವು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಇಷ್ಟಾದರೆ ನಿಮ್ಮದು ಪೂರಾ ಮುಗಿದ ಹೋಯ್ತು. ಈಗ ಆಯ್ತಲ್ಲ, ಇದು ನಿಮ್ಗೆ ಸ್ವಲ್ಪ ಅರ್ಥ ಆಗಿದೆ ಅಂದ್ಕೋತೀನಿ. ನಾ ಹೆಂಗೆ ಮಾಡಬೇಕು, ರ್ಯಾಂಕ್ ಹೆಂಗೆ ಕಂಡುಹಿಡಬೇಕಂತ, RX ಹೆಂಗೆ ಕಂಡುಹಿಡಬೇಕು, RY ಹೆಂಗೆ ಕಂಡುಹಿಡಬೇಕಂತೇಳಿ ನನಗಾರ ಭಾಳ ಕಳಿಸಿತ್ತಿದ್ದು. ಇದು ನಿಮಗೆ ನಂಗೆ ಆಗಲಿಕ್ಕಿಲ್ಲ ಅನ್ಸುತ್ತೆ. ತೆಗಿಲೇ ಇದನ್ನ ಲಾಸ್ಟ್ ಸ್ಟೆಪ್ಪ ಮುಗಿಸ್ಬಿಡೋಣ. ನಿಮ್ಗೇನಾರು ಡೌಟ್ ಬಂದರೆ RY ವ್ಯಾಲ್ಯೂ ಅಲ್ಲ ನೋಡಪ್ಪ. ಇಲ್ಲಿ Y ಅಂದರೆ ಯಾವುದದ? ಗಣಿತ ಸಬ್ಜೆಕ್ಟ್ ಅದ. ಗಣಿತ ಸಬ್ಜೆಕ್ಟ್ ನಮ್ಮ ವಿದ್ಯಾರ್ಥಿಗಳು ಹೆಂಗಂದ್ರೆ ನಾನು ಮಾರ್ಕ್ಸ್ ಏನು ಮಾಡಿದ್ದೀನಿ ಡಿಕ್ರೀಸಿಂಗ್ ಆರ್ಡರ್. ಅಂದರೆ ನಮ್ಮ ಸ್ಟೂಡೆಂಟು ಸೈನ್ಸಲ್ಲಿ ಹಿಂಗೆ ತೊಗೊಂಡ್ರೆ ಮಾರ್ಕ್ಸ್ ಅಂದರೆ ಮತ್ಲಬ್ 2 ಸಬ್ಜೆಕ್ಟಲ್ಲಿ ಟಾಪ್ 2 ಅಂದರೆ ಮಿನಿಮಮ್ ಮಾರ್ಕ್ಸು ಇಂದ ಗರಿಷ್ಠ ಒಟ್ಟೇನೋ ಕನಿಷ್ಠ 9 ಮಾರ್ಕ್ಸಿಂದ ಗರಿಷ್ಠ 25ವರೆಗೆ ತೊಗೊಂಡಾರ. ಇಲ್ಲಿ ಅದೇ ವಿದ್ಯಾರ್ಥಿ ಇಲ್ಲಿ ಮ್ಯಾಥ್ಸಲ್ಲಿ ಟಾಪ್ ಮಾಡ್ಯಾನ. ಒಂದು ವೇಳೆ ಟಾಪ್ ಮಾಡಿಲ್ಲ ಸರ್, ಅವ್ನು ಎವರೇಜ್ ಅನ್ ಸರ್ 15 ತೊಗೊಂಡನು. ಬರಲಕ್ಕ ನಾನು ಏನು ಮಾಡಿ ಗೊತ್ತಾ, ಈ ಥರ ಮಾಡಿದ್ದೀನಿ. ಅಂದ್ರೆ ನಮ್ಮ ಸ್ಟೂಡೆಂಟ್ ಹಿಂಗೆ ತೊಗೊಳೋಣ ಅಂತ ಬರ್ಕೊಂಡಿನಿ. ಹಂಗೆ ಅಷ್ಟು ಈಸಿ ಅಷ್ಟು ಏನಂತಾರೆ ಹಂಗೆ ಎಕ್ಸಾಕ್ಟೇ ನಾವು ಅಂದ್ಕೊಂಡಾಗ ಆಗಲಿಕ್ಕಿಲ್ಲ. ಹೌದು, ನಾನು ಅಂದ್ಕೊಂಡು ಏನು ಮಾಡೀನಿ, ನಮ್ಮ ಸ್ಟೂಡೆಂಟ್ ಹಿಂಗೆ ತೊಗೊಂಡ್ರೆ ಅಂದ್ಕೊಂಡೀನಿ. ನಿಮ್ಮ ಸ್ಟೂಡೆಂಟ್ ಹಂಗೆ ಮಾಡಲಿಕ್ಕಿಲ್ಲ. ಅದೆಷ್ಟರ ಬರ್ಲಕ್ಕ ಸುಡುಗಾಡು. ಆಯಿತಾ? ನಿಮ್ಗೆ ಏನು ಮಾಡಬೇಕಾಗ್ಯದ? ಓಕೆನಾ? ನಿಮ್ಗೆ ತ್ರಾಸ್ ಕೆಲಸ ಏನು ಗೊತ್ತದ? ನಾನು ಹಿಂಗೆ ಯಾಕೆ ಈಸಿ ಬಂದರೆ ರ್ಯಾಂಕ್ ಕೊಡೋಕೆ ಈಸಿ ಆಗ್ತದೆ ಅಂತ ಅರ್ಥ. ನಿಮ್ಗೆ ಇಲ್ಲಿ 9 ತೊಗೊಳೋಣ, ಇಲ್ಲೆಲ್ಲೋ 11 ತೊಗೊಂಡಿರ್ತೀವಿ ನಾವು. ನೀವೇನು ಮಾಡೋಕೆ ಗೊತ್ತವಾಗ ಹುಡುಕ್ಬೇಕಾಗ್ತದೆ ಟಾಪಿಂದ. 25 ಇಲ್ಲಿ ಇದ್ದ ತಿಕ್ಕೋರಿ, ಇವನಿಗೆ ಡೈರೆಕ್ಟ್ 1 ಕೊಟ್ಬಿಡ್ತೀರಿ. ನೆಕ್ಸ್ಟ್ 24 ಬೇಕಲ್ಲಪ್ಪ, 24 ಯಾರು ತೊಗೊಂಡ್ರ ಬರೋದು 24 ಇಲ್ಲೆಲ್ಲೋ ಕುಂತಿರ್ದ ಅಣ್ಣ ತೊಗೋವನಿಗೆ ರ್ಯಾಂಕ್ 2 ಈ ಥರ ಆಗ್ತದೆ. ಸ್ವಲ್ಪ ನನಗೆ ಇದು ಈಸಿ ಆಗಲಿ ಅಂತೇಳಿ ಈ ಥರ ಬರ್ಕೊಂಡ್ಬಿಟ್ಟಿನಿ. ಇವ ನೋಡಿರಿ, ಈಗ ಒಬ್ಬ ವಿಜ್ಞಾನದಾಗ ಇಟ್ಟು ಹುಷಾರು ಅಂದ್ರೆ ಗಣಿತ 9 ತೊಗೊಳಕ್ಕೆ ಸಾಧ್ಯನಾ? ಇಲ್ಲಲ್ಲ. ಹುಷಾರ್ದಾಗ 2 ಸೇಮ್ ತೊಗೊಳ್ಬೋದ ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ಹೋಗ್ಬೋದಲ್ಲ. ನಮ್ಗೆ ಈಸಿ ಈ ಥರ ಬರ್ಕೊಂಡಿನಿ ಲೆಕ್ಕ ಸರ್ ಮಾಡೋ ಸಲುವಾಗಿ. ನಿಂಬಲ್ಲಿ ರಿಯಾಲಿಟಿ ಹಿಂಗಿರೋದಿಲ್ಲ. ಅವಾಗ ನೀವೇನು ಮಾಡ್ಬೇಕಾಗ್ತದೆ, ಲೆಕ್ಕನ ಸ್ವಲ್ಪ ಟೈಮ್ ತೊಗೊಂಡು ರ್ಯಾಂಕ್ ಕೊಡ್ದು ಹೋಗ್ಬೇಕಾಗ್ತದೆ. ಇಲ್ಲಿ 18 ಇರ್ತದ, ಇಲ್ಲಿ 11 ಇರ್ತದ, ಇಲ್ಲೆಲ್ಲೋ 0 ತೊಗೊಂಡ್ರು ತೊಗೊಳ್ಬೋದು, ಹೇಳೋಕ್ಕಾಗೋದಿಲ್ಲ. ಎಲ್ಲ ಥರ ಪಾಸಿಬಿಲಿಟಿ ಇರ್ತಾವೆ. ನಿಮ್ಗೆ ಇದನ್ನ ಮಾಡೋಕ್ಕೆ ಬಂದ್ರೆ ಸಾಕು, ನಿಮ್ಗೆ ಹೆಂಗೆ ಕೊಡ್ಬೇಕಂತೇಳಿ ರ್ಯಾಂಕ್. ಅರ್ಥ ಆಯಿತು ಡೌಟು ಶಾಂತಮ್ಮ? ಒಟ್ಟು ನಿಮ್ಮ ಕೆಲಸ ಏನೋ ರ್ಯಾಂಕ್ ಕೊಡೋದಪ್ಪ. ಸೇಮ್ ಈಗ ಒಬ್ಬನೇ ಇದ್ದಂದರೆ ಸೀದಾ ಕೊಟ್ಬಿಡ್ರಿ, 1 ತೊಗೊ ನೀ ರ್ಯಾಂಕ್ 2 ತೊಗೊ 3 ತೊಗೊ ಅಂತೇಳಿ. ಇಬ್ಬಿಬ್ಬರು 3 ಸೇಮ್ ಮಾರ್ಕ್ಸ್ ತೊಗೊಂಡಾಗ ಈ ಸೀರಿಯಲ್ ನಂಬರ್ ಕೂಡಿಸೋದು, ಆಮೇಲೆ ಹೊಡೆದ ಸೀರಿಯಲ್ ನಂಬರ್ ಅಂದರೆ ಮತ್ತೆ ಹಿಂಗೆ ಹೋಗ್ಬೇಕು. ಯಾಕಂದ್ರೆ ರ್ಯಾಂಕ್ ಇವೆಲ್ಲ ಹೆಚ್ಚು ಕಡಿಮೆ
ಕ್ರಮ ಸಂಖ್ಯೆ ರ್ಯಾಂಕ್ 1 2 3 ಅಂದಂಗೆ ಇವೆಲ್ಲ ಇವು ಮುಖ್ಯ ಬೇಕಾಗ್ತದೆ ನಿಮ್ಗೆ. ಅರ್ಥ ಆಯಿತು? ನೆಕ್ಸ್ಟ್ ಮುಗಿಸಂಬ್ರ ಲಾಸ್ಟ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಇದೊಂದಾದರೆ ಮುಗೀತು. Heading coefficient of ಇದು ಹಿಂಗೆ ಹೆಡ್ಡಿಂಗ್ ಇರ್ತದ, ಖಾಲಿ ಪೇಜ್ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಸ್ಪಿಯರ್ಮೆನ್ಸ್ ಹಿಂಗೆ ಬರ್ಕೋಬೇಕು. ಸ್ಪಿಯರ್ಮೆನ್ಸ್ ರ್ಯಾಂಕ್ ಡಿಫರೆನ್ಸ್ ಮೆಥಡ್ ಅಂತ ನೋಡಿ. ಈ ಮೆಥಡ್ ಮೂಲಕ ನಾವು ಎಷ್ಟು ಡಿಫರೆನ್ಸ್ ಬರ್ತದೆ ಕಂಡುಹಿಡಿತೀವಿ. ಇದಕ್ಕೊಂದು ಫಾರ್ಮುಲಾ ಅದ, ಇದಕ್ಕೆ ರೋ ಅಂತ ಕರೀತಾರ, ಹೆಸರು ರೋ. ಇದಕ್ಕೆ ಸಿಗ್ಮಾ, ಇದಕ್ಕೆ ಸಮೇಷನ್, ಹೌದಲ್ಲ? ಇಷ್ಟೆಲ್ಲ ಬಳಸಿದ್ದೀವಿ. ಇಲ್ಲಿ ರೋ ಈಸ್ ಈಕ್ವಲ್ ಟು 1 ಮೈನಸ್ 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವೇರ್. ನೋಡಿರಿ, ಇದು ಅಲ್ಲಿ ವ್ಯಾಲ್ಯೂ ಬರೆದಿದ್ದಲ್ಲ, 21156.5 ಏನೋ ಬಂದಿತ್ತಲ್ಲ ನೋಡಿ. ಇದು ಫಾರ್ಮುಲಾ n ಕ್ಯೂಬ್ ಮೈನಸ್ n. ಇದು ಇನ್ನೂ ಒಂದು ರೀತಿ ಹೆಂಗೆ ಬರಿಬೋದು ಅಂದರೆ ಆರ್ ಅಂತ ಬರೆದು ಏನಿದು 1 ಮೈನಸ್ 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವೇರ್ n ಇಂಟು n ಸ್ಕ್ವೇರ್ ಮೈನಸ್ 1. ಸುಮ್ಮನೆ ಒಂದು ಸಣ್ಣ ಬಿಡಿಸಿ ಬರ್ದಾರೆ ಅಷ್ಟೇ, ಮತ್ತೇನು ಮಾಡಿಲ್ಲ. n ಇಂಟು n ಸ್ಕ್ವೇರ್ ಅಂದರೆ n ಕ್ಯೂಬ್, n ಇಂಟು ಮೈನಸ್ ಅಂದರೆ ಮೈನಸ್ n. ಈಗ ನಾವೇನು ಮಾಡಬೇಕು, ವ್ಯಾಲ್ಯೂನ ಪುಟ್ ಮಾಡಬೇಕಷ್ಟೇ. ಈ 1ಗೆ 1, ಮೈನಸ್ಗೆ ಮೈನಸ್, 6ಗೆ 6. ಇದು ಸಮೇಷನ್ ಟು ಡಿ ಸ್ಕ್ವೇರ್ ಎಷ್ಟಿತ್ತಪ್ಪ ಅಂದರೆ 21156.5 ಡಿವೈಡೆಡ್ ಬೈ n ಕ್ಯೂಬ್ ಅಂದರೆ ನಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅದಾವ? 40 ಅದರಲ್ಲ, 40 ಘಾತ 3 ಮೈನಸ್ ತಿರ್ಗಾ 40. ಇಲ್ಲೇ ಬರಿತೀನಿ 1 ಮೈನಸ್. ಈ ಫಸ್ಟ್ ಏನು ಮಾಡ್ತೀರಿ ನೀವು, ಯಾರನ್ನು ಇದ್ರ ಜೊತೆ ಗುಣಿಸ್ತೀರಿ. ಗುಣಿಸಿದ್ರೆ ನಿಮ್ಗೆ ಉತ್ತರ ಎಷ್ಟು ಬರ್ತದ? 126939 ನೋಡಿ. ಡಿವೈಡೆಡ್ ಬೈ ಫಸ್ಟ್ ಏನು ಮಾಡ್ತೀರಿ, ಈ ಕ್ಯೂಬ್ 40 ಘಾತ 3 ಅದಲ್ಲ, ಅದನ್ನ 3 ಸರಿ ಗುಣಿಸಿ ಬರೀತೀರಿ ನೀವು. ಎಷ್ಟು ಬರ್ತದ? 64/0 ಮೈನಸ್ 40. ನಿಮ್ಗೆ ಇನ್ನೊಂದು ಗೊತ್ತಾ, ಈ ರೀತಿ ನಂಬರ್ ಈವನ್ ನಂಬರ್ 40 20 ಅಂತಿದ್ದಾಗ ಈಸಿ. ಇದು ಎಷ್ಟಂದ್ರೆ 40 ಇಂಟು 40 ಇಂಟು 40 ಬರೀ 4 ಗುಣಿಸ್ರಿ ನೀವು. 4 16 16 64. 0 ಎಸವ 1 2 3 ನೋಡಿ. ಕ್ಯಾಲ್ಕುಲೇಟರ್ ಮುಟ್ಟೋದು ಬೇಕಲ್ಲ ಈ ಥರ ನಂಬರ್ಸ್ ಬಂದಾಗ. ಆಡ್ ನಂಬರ್ ಬಂದಾಗ, ಬೆಸ ಸಂಖ್ಯೆ ಬಂದಾಗ ಸ್ವಲ್ಪ ಮುಟ್ಟಬೇಕಾಗ್ತದೆ. ಈಗ ಎಷ್ಟು ಬಂತು? 64,000 ಮೈನಸ್. ಈಗ ನೋಡಿರಿ, ಈ 1ಕ್ಕೆ 1 ಇದು ಮೇಲೆ ಅಷ್ಟೇ ಬರ್ಕೊಳ್ರಿ. ಇದೊಂದು ಸಾರಿ 176 939. ಇದೆಷ್ಟು ಬರ್ತಾರೆ? ಹಾಂ, ಕಳೆದ ಇಷ್ಟು ಬಂತು. ಈಗ ಏನು ಮಾಡ್ತೀರಿ, 1 ಅಷ್ಟೇ ಇಟ್ಕೋರಿ. ಈಗ ಇದರಿಂದ ಇದನ್ನು ಭಾಗಿಸ್ರಿ. ಎಷ್ಟು ಬರ್ತದೆ ನಿಮ್ಮ ಹತ್ರ? 1.98 ಬರ್ತದ ನೋಡಿ. 1.98 ಬರ್ತದೆ. ಈಗ ಲಾಸ್ಟ್ ಸ್ಟೆಪ್ಪು, ಈ 1ರೊಳಗೆ 1.98 ಕಳಿಬೇಕು ನೀವು. ಏನು ಬರ್ತದ? ಮೈನಸ್ ಬರ್ತದ. ಯಾಕಪ್ಪ ಅಂದರೆ 1 ದೊಡ್ಡದ 1.9 ದೊಡ್ಡದ? 1.9 ದೊಡ್ಡದು, 98 ದೊಡ್ಡದು. ಅದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, ಮೈನಸ್ಸು. ಉತ್ತರ 1 0, ಪಾಯಿಂಟಿಗೆ ಪಾಯಿಂಟು 98. ಇದೆಷ್ಟು ಬಂತು ರ್ಯಾಂಕ್ ಡಿಫರೆನ್ಸು? ಈ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂದರೆ ನೀವೇನು ಇಷ್ಟು ಟೇಬಲ್ ಹಾಕಿರಲ್ಲ ಅದ್ರದ್ದು ಕೋಎಫಿಷಿಯಂಟ್ ರೋ ಈಸ್ ಈಕ್ವಲ್ ಟು ಮೈನಸ್ 0.98. ಇಷ್ಟು ಮಾಡಿದರೆ ಪೂರ್ತಿ ಮುಗೀತು ನೋಡ್ರಿ.
ಇದಾದಮೇಲೆ ಲಾಸ್ಟ್ ಪೇಜಲ್ಲಿ ನೀವೇನು ಬರೀಬೇಕಂದ್ರೆ ಇದು ಎಲ್ಲರೂ ಸೇಮ್ ಬರೀತಾರೆ ಇದನ್ನು. ಇಷ್ಟೆಲ್ಲ ಲಾಸ್ಟ್ ಪೇಜ್ಗೆ ಇಂಟರ್ಪ್ರಿಟೇಷನ್ ಅಂತ ಒಂದಿರ್ತದೆ. ಇಂಟರ್ಪ್ರಿಟೇಷನ್ದಾಗ ಒಂದಿಷ್ಟು ಇದ್ರ ಬಗ್ಗೆ ಬರೀತೀರಿ. ಬೋಧನಾ ವಿಷಯಗಳ ಘಟಕ ಯೋಜನೆಯು ಅತ್ಯಂತ ನೂತನವಾದ ಬೋಧನಾ ವಿಧಾನವಾಗಿದೆ. ಇದನ್ನೆಲ್ಲ ಬರೆದ್ರೆ ಪೂರ್ತಿ ಮುಗೀತದೆ. ಅರ್ಥ ಆಯ್ತಾ? ಮುಗಿಸ್ಬೋದ ಕತಿ? ಚಂದಿದ್ದ? ವಿಡಿಯೋ ಯೂಟ್ಯೂಬಲ್ಲಿ ಬರ್ತದ, ನೋಡ್ಕೊರಿ. ನಮ್ಮ ಸರ್ ಗ್ರೂಪ್ ಅದ, ಸರ್ ಒಂದು ಚಾನಲ್ ಅದ, ಚಾನಲ್ ಅಪ್ಲೋಡ್ ಮಾಡ್ತಾರೆ. ಟ್ರೈ ಮಾಡಿರಿ, ಸ್ವಲ್ಪ ಈಸಿ ಅದ. ಮುಗಿಸೋಣ ಸರ್.